7 ಗಂಟೆ. ಅಯ್ಯೋ 7 ಗಂಟೆ ಆಯ್ತು. ಅಪ್ಪ ಸ್ಕೂಲಿಗೆ ಹೋಗ್ಬೇಕು. ಟೈಮ್ ನೋಡಿದ್ರೆ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಮಮ್ಮಿ ನಂದೆಲ್ಲ ಯೂನಿಫಾರ್ಮ್ ಐರನ್ ಮಾಡಿ. ಅಯ್ಯೋ ನನ್ನ ಬ್ಯಾಗ್ ಎಲ್ಲೈತಿ, ಬುಕ್ಸ್ ಏನೇನು ಇಟ್ಕೋಬೇಕು, ಆ 2 ಜಡೆ ರಿಬ್ಬನ್ ಕಟ್ಕೋಬೇಕು. ಅಯ್ಯೋ 9 ಬೇಗ ಹೋಗ್ಬೇಕು, ನಡ್ಕೊಂಡು ಬೇರೆ ಹೋಗ್ಬೇಕು. ಇನ್ನು ನನ್ನ ಫ್ರೆಂಡ್ ಬಂದೇ ಇಲ್ಲ. ಆಕೆ ಬರೋ ಟೈಮ್ ಆಯ್ತು. ಮಮ್ಮಿ ಬೇಗ ರೆಡಿ ಮಾಡು, ಟಿಫಿನ್ ಬಾಕ್ಸ್ ಬೇಗ ಕಟ್ಟಮ್ಮ, ಚಪಾತಿ ಏನಾದರೂ ಹಾಕು. ಆಯ್ತಾಯ್ತು ರೆಡಿ ಅದು. ಇನ್ನು ಪ್ರತಿ ಬಂದೇ ಇಲ್ಲ. ಸೌಮ್ಯ ಏನ್ ಮಾಡತ್ತಿಲ್ಲ? ನಿನ್ ಲಗು ಮುಗಿಯೋದೇ ಇರಲ್ಲ ಕೆಲಸ. ಪ್ರತಿ ಬಂದೆ ಅಲ್ಲ ನಡಿ ಹೋಗ್ಬೇಕು, ಅಲ್ಲಿಗೆ ಲೇಟ್ ಆಗೈತ್ಲಿಯಪ್ಪ. ಮೊದ್ಲೇ ಲೇಟ್ ಆಗೈತೆ. ಕಡ್ದೊಡ್ಡು ಸರ್ ಬಿಡ್ತಾರ ನೀನ ಓಡಿಸ್ತಾರ ರೌಂಡ್. ಅಪ್ಪ ಆ ಒಂದು ಬೆತ್ತದ ಏಟು ಹೊಡ್ಸ್ಕೊಳಕ್ ನಿಲ್ಬೇಕು. ಹೊಡ್ಸ್ಕೊಂಡ್ರು ಪರವಾಗಿಲ್ಲಪ್ಪ, ಗುಡಿ 3 ರೌಂಡ್ ಹಾಕ್ಬೇಕು. ರೌಂಡ್ ಹಾಕ್ಬೇಕು. ನೋಡಿ ಏನ್ ಮಾಡ್ತಿ, ಲಗು ಲಗು ಮಾಡ್ತೀಯ. ಸಮಯದ ಪ್ರಜ್ಞೆ ಕಲಿಸ್ಕೊಟ್ಟ ಮಹಾನ್ ಶಿಕ್ಷಕರು ಅವರು. ಜಲ್ದಿ ಜಲ್ದಿ ಹೋಗೋದ್ ನಡಿ. ಅಂದಂಗೆ ಇವತ್ತು ಟಿಫನ್ ಬಾಕ್ಸ್ ಏನ್ ಕಟ್ಕೊಂಡ್ ಬಂದೀವ? ಚಪಾತಿ ಕಟ್ಟಿರ್ಬೇಕಲೇ ನಮ್ಮ ಮಮ್ಮಿ. ನೀನು ಲೇ ಚಪಾತಿಯರ ಕಟ್ಕೋ, ಪರಾಟರ ಕಟ್ಕೋ. ಇಂಗ್ಲಿಷ್ ವರ್ಡ್ಸ್ ಗಟ್ಟಾಗಿಲ್ಲ, ಇಲ್ಲಾಂದ್ರೆ ಚಪಾತಿ ಅಲ್ಲೇ. ಅಯ್ಯೋ ಡೌಟ್ ಲೇಪ, 1-2 ಇನ್ನೂ ಬರ್ತಾನೆ ಇಲ್ಲ ಸ್ಪೆಲ್ಲಿಂಗ್ ನನಗೆ ಹೇಳಕ್ಕ. ಇಲ್ಲಾಂತಂದ್ರೆ ಮಧ್ಯಾಹ್ನ ಊಟ ಸಂಜೆ ಮುಂದೆ ಊಟ ಆಕೈತಿ ನೋಡು. ಒಂದ್ ಕೆಲಸ ಮಾಡ್ತೀನಿಲೇ, ಇಂಟರ್ವ್ಯೂ ಊಟ ತಿಂದ್ಬಿಡ್ತೀನಿ ನಾನು. ನೀ ಹಂಗ ಮಾಡ್ತಿದ್ವ ನಂಗೆ ಗೊತ್ತೈತಿ. ಇಲ್ಲಲೇ 1-2 ಸ್ಪೆಲ್ಲಿಂಗ್ ನನಗೆ ಬರವಲ್ವ, ಆದ್ರೂ ನಾನು ಬಯಾಟ್ ಹಾಕಿ ತಿಂದು ಹೋಗ್ತೀನಿ. ಸಂಜೆ ಐತಲ್ಲ ನಮ್ಮ ಗಾರ್ಡನ್ ಆಗೋದು ಕುತ್ಕೊಂಡು ತಿಂದು ಹೋಗೋದು. ಆಮೇಲೆ ಇದು ಇವತ್ತು ಯಾವ ಪೀರಿಯಡ್ ಐತಿ? ಒಂದೇದ್ದು ಅಯ್ಯೋ ಫಸ್ಟ್ ಪೀರಿಯಡ್ ಹೋಗ್ನೂರ್ ಸರ್ ಮ್ಯಾಥ್ಸ್ ಲೇಪ. ಸಮ್ಸ್ ಬಿಡ್ಸೇ ಇಲ್ಲ, ನಾನು ಮಾಡೇ ಇಲ್ಲ ಹೋಮ್ವರ್ಕು. ತಗೋ ಇವತ್ತು ನಿನಗೈದು ಹಬ್ಬ. ಅವ್ರೇನ್ ಮಾಡ್ತಾರಲ್ಲೇ, ಹೊಡೆಯಂಗಿಲ್ಲ ಬಡಿಯಂಗಿಲ್ಲ, ಬೈತಾರ. ಸೊಮ್ಮೆ ಯಾಕೆ ಮಾಡ್ಕೊಂಡ್ ಬಂದೀವ ಅಂತಾರ ಅಷ್ಟೇ. ಸರ್ ಆರಾಮಿದ್ದಿಲ್ರಿ ಅಂದ್ಬಿಟ್ರೆ ಮುಗೀತು. ಆಯ್ತೆ ಅವ್ರ ಅಂಕರ ಆಯ್ತು. ಮುಗ್ನೂರ್ ಸರ್ ಬಡಿಯಂಗಿಲ್ಲ ಓಕೆ. ಇದು ಇಂಗ್ಲೀಷದ್ ಹೆಂಗ್ ಮಾಡ್ತೀವ? ಇಂಗ್ಲೀಷ್ ಇದು ಬಿಡ್ಲಿಪ್ಪ, ಒಳ್ಳೆ ಇಂಗ್ಲೀಷ್ ಯಾಕೆ ಹೇಳ್ತೀನಿ? ಯಾಕಂದ್ರೆ ಇಂಗ್ಲೀಷ್ ನಾವು ಭಾಳ ಶಾಣೆಕಿದ್ವಿ ಅದಕ್ಕೆ. ಬಿಡ್ಲಿಪ್ಪ ಹೇಳಿದ್ರ ಒಂದ್ 4 ಸ್ಪೆಲ್ಲಿಂಗ್ ಓದಿಲ್ಲ, ಅದ್ ಬಿಟ್ಟಾಕ ಈಗ ಮ್ಯಾಥ್ಸ್ ಪೀರಿಯಡ್ ಐತಿ. ಒಂದಿಷ್ಟು ಬಡ ನಿಂಗೆ ಕೊಡ್ಲಿಪ್ಪ, ಹೋಮ್ವರ್ಕ್ ಮಾಡ್ಕೊಡ್ತೀನಿ. ನಾನು ಹೋಮ್ವರ್ಕ್ ಮಾಡ್ತೀನಿ. ನೀನೆ 1-2 ಲೆಕ್ಕ ಬಂದೇ ಇಲ್ಲಪ್ಪ, ರಾತ್ರಿ ಎಲ್ಲ ಕುತ್ಕೊಂಡೆ ಅದನ್ನು. ಯಾರು ತಪ್ಪಿಕೋಬೇಡ್ರಿ ಸರ್, ಇದು ಜಸ್ಟ್ ಕಾಮಿಡಿ. ವೀರೇಶ್ ಸರ್ ಮ್ಯಾಥ್ಸ್ ಕಲ್ಸ್ಕೊಟ್ಟಾರ. ಟೆಸ್ಟ್ ಒಳಗ ಮಾರ್ಕ್ಸ್ ಭಾಳ ಕಡಿಮೆ ತಗೊಂಡಿನಿ. ಪೇರೆಂಟ್ಸ್ ಸೈನ್ ಬೇಕಂದ್ರೆ ನಮ್ಮ ಮಮ್ಮಿ ಮಾಡೋವಲ್ರು. ಏನ ಮಾಡ್ಬಿಡಲ್ಲ, ನಂಗೆ ಮಮ್ಮಿ ಕಾಪಿ ಮಾಡಿ ರೂಢಿ ಇಲ್ಲ, ಬರಂಗಿಲ್ಲ. ಎಡಗೈಲಿ ಮಾಡು ಸರಿಯಾಗಿ. ಅಂತ ಪಾಪ ಮಾಡಂಗಿಲ್ಲ, ಕರೆಕ್ಟ್ ಆಗಿ ಬರೋದು ಮಾರ್ಕ್ಸ್ ತಗೊಂತೀನಿ ನಾನು. ನೀ ಏನ ಹಂಗ ಶಾಣೆಕಿದೆ ಆಗ. ಮತ್ತ ಈಗ ನಮಗ 3rd ಪೀರಿಯಡ್ ಹೊನ್ವಾಡ್ ಸರ್ದ ಐತಿ. ಹೌದು, ಕನ್ನಡ ಐತಿ. ಕನ್ನಡ ನೀ ಶಾಣೆಕಿದೀವ. ನಾನ್ ನಂಬರ್ 1 ಹೌದು, ನೀನ್ ಫೇವ್ರೆಟ್ ಟೀಚರ್ ಅವ್ರು. ಹೌದು, ಮತ್ತೆ ಹೊನ್ವಾಡ್ ಸರ್ದ ಎಲ್ಲ ಸಂದರ್ಭ ಯಾಕೆ ಏನು ಎಂತ ಎಲ್ಲ ವಿವರಿಸ್ಬಿಡ್ತೀನಿ ನಾನು. ಅದಕ್ಕೆ ನೀ ಕನ್ನಡ ಯಾವಾಗ್ಲೂ ಕನ್ನಡದಾಗ ಮಾತಾಡಕ್ಕೆ ಕನ್ನಡ ನೀನು. ಹೌದೌದು. ಮತ್ತ ನಮ್ದು ಇದು ಏನಾಗ್ತೀಗ ನೆಕ್ಸ್ಟ್ ಪೀರಿಯಡ್ ಏನೈತಿ? ಹಿಂದಿ. ಸರ್ದ ಸುವರ್ಣ ಮೇಡಮ್ದ ಹಿಂದಿ ಮಾಡೋದ ನಾವು. ಊಟ ಆದ್ಮೇಲೆ ಇರ್ತೈತಲ್ಲ, ಊಟ ಆದ್ಮೇಲೆ ಹಿಂದಿ ಪೀರಿಯಡ್ ಐತಿ. ಸ್ವಲ್ಪ ಹೊಟ್ಟಿ ತುಂಬಿರ್ತೈತಿ, ನಿದ್ದೆ ಬರ್ತೈತಿ, ಏನ್ ಮಾಡೋದು? ಆಮೇಲೆ ಇದೆಲ್ಲ ಮಸಾಕ ನಮ್ ಟೀಚರ್ ಓಡಿ ಬರ್ತಾರ. ಹೌದೌದು, ಮಸ್ತ್ ಗ್ರೌಂಡಿಗೆ ಹೋಗಿ ಆಟ ಆಡೋದು, ಮಜಾ ಮಾಡೋದು, ಎಂಜಾಯ್ ಮಾಡೋದು. ಆಮೇಲೆ ಇನ್ನೊಂದು ನಿನ್ನೆ ನೀನು ಬಿಟ್ಟಿದ್ದೆಲ್ಲ ನೋಟ್ಸ್ ಬರ್ದೇನೆ? ಬರ್ದಿಲ್ರಿಪ್ಪ, ನಾನು ಅವತ್ತ ಎಲ್ಲ ಕರೆಕ್ಟ್ ಅದೀನಿ, ಎಲ್ಲ ಬರ್ದಿರ್ತೀನಿ ನಾನು. ನೀ ಬರ್ದಿರಂಗಿಲ್ಲ ಹೆಚ್ಚಾಗಿ, ಅದಕ್ಕೆ. ಯಾಕಲೇ? ಯಾಕಂದ್ರೆ ನಿನ್ ಸೈಕಲ್ ಬೇಕೇ. ನೀ ಬರೀತೀನಿ ಮಗಳ. ಹಂಗಲ್ಲೇ ನಿನ್ಗೆ ನೋಟ್ಸ್ ಕೊಟ್ಟರೆ ನಾನು ನಿನ್ ಸೈಕಲ್ ತಗೋತೀನಿ ಅದಕ್ಕೆ. ಓ ಅದು ಬೇರೆ ಪ್ಲಾನ್ ಐತಲ್ಲ. ಈಕಿ ಯಾವಾಗ್ಲೂ ನೋಟ್ಸ್ ಕೊಡ್ತಾಳ, 1 ರೌಂಡ್ ನನ್ನ ಸೈಕಲ್ ಹೊಡ್ಕೊಂಡ್ ಬರ್ತಾಳ. ಅವಾಗ ಸೈಕಲ್ ಅಂದ್ರೆ ನಂದ ಇದ್ ಕಾಣಿಸುತ್ತ. ನಿಂದ ಬೇಕಿದೈತಿ, ಏನ್ ಮಾಡೋದು? ಎಲ್ಲಾರು ಪಳೆ ಹಚ್ಚಿರ್ತಾರ ನನ್ನ ಸೈಕಲ್ ಹೊಡ್ಯಾಕ. ಹುಡುಗರು ಎಷ್ಟು ಅದ್ರ ಹೆಸರು ಹೇಳಂಗಿಲ್ಲ, ಅವ್ರು ಭಾರಿ ಕಳ್ರದಾರ ಅಂದಂಗ್ಲೇ. ಇವತ್ತ ನನ್ಗ ಕ್ಲಾಸ್ನಾಗ ಮೇಡಮ್ ಹೇಳಾರ, ಶಶಿ ಮೇಡಮ್, ಯಾರು ದಾಂಗ್ಲೆ ಮಾಡ್ತಾರ ಹೆಸರು ಪಪ್ಪು ಅಂತೇಳಿ. ನೀನು ಹೇಳಾರ? ಆ ಮೀಟಿಂಗು ಹೇಳಿರ್ತಾರ. ಮೇಟಿ ಬರೀ ನಿನ್ನ ಹೆಸರ ಬರೀತಾನೆ ಮಾಡ್ತೀನಿ. ನಾವು ನಾಳೆ ಅವನ ಹೆಸರು 4 ಸಲ ಬರೀತೀವಿ. ಮೇಟಿ ಸಂತೋಷ್ ಮೇಟಿ ಅಂತ ಬರೋದು ಮುಂದ 4 ಗೀರ ಗೊತ್ತೈತಿಲ್ಲ? ಗೀರ್ ಹಾಕ್ಲಿ 4 ಸಲ ದಂಧೆ ಮಾಡ್ಯಾನ ಅಂತ ಅರ್ಥದ. ಒಂದ್ ಕೆಲಸ ಮಾಡ, ಮೇಡಮ್ ಹೇಳಿ ಬಳಿ ಏರ್ಸಿ ಹೊಡ್ಸೇ ಬಿಡಲಿ ಅವ್ನಿಗೆ. ನಾನು ಬರ್ತಾಳೆ, ಬರೀ ನಮ್ಮ ಹೆಸರ ಹಚ್ತಾನ. ನಾಳೆ ನಾವು ಅವ್ರಿಗೆಲ್ಲ ನಾನ್ ಮಾನಿಟರ್ ಆದ, ನಾನು ಎಲ್ಲಾರು ಸುಮ್ ಕೂಡ್ಸು ಮುಂದೆ ಅವ್ನ ಹೆಸರು ಬರಿಸಿ ಅವ್ನು ಹೊಡ್ಸದ ಮೇಡಮ್ ಕಡೆಯಿಂದ. ನಾ ಬಿಡಂಗಿಲ್ಲ.
ಮೇಡಮ್ ಹೊಡೆದ ಬಿಡ್ರಿ ಒಂದು ಪ್ರಾಕ್ಟಿಕಲ್ ಆಗೇ ಬಿಡ್ಲಿ ಅವ್ನಿಗೆ ನಮಗೆ ಭಾಳ ತೊಳಕೊಂಡು ನನ್ನ ಕ್ಲಾಸ್ ರೂಮ್ನಾಗ. ಮತ್ತು ಈಗ ನಮ್ಮ ಗುರು ಸರ್ ಪೀರಿಯಡ್ ಬಂತು ನೋಡು ಸೈನ್ಸ್. ಅಲ್ಲ ಹಾಂ ಹೌದೇ ಸೈನ್ಸ್ ಓದ್ಕೊಂಡು ಬಂದಿ ಇಲ್ಲ ಕ್ವಶನ್ ಕೇಳ್ತಾರ ನೋಡು. ಕ್ವಶನ್ ಕೇಳ್ತಾರ, ಸೂಕ್ಷ್ಮಾಣು ಜೀವಿಗಳು ಅಂತ ಸ್ಟಾರ್ಟ್ ಮಾಡ್ತಾರ. ನನಗೆಲ್ಲ ಗೊತ್ತದಾವ, ಸೌರ ಮಂಡಲದಲ್ಲಿ ಏನೇನದಾವ ಅಂತ ಕೇಳ್ತಾರ, ಅವು ಎಲ್ಲ ಗೊತ್ತಿಲ್ಲ, ಓದ್ಕೊಂಡಿನಿ. ಅವ್ರ ಪೀರಿಯಡ್ ನಂಗೆ ಇಂಟ್ರೆಸ್ಟ್ ಅല്ലേ. ಗುರು ಸರ್ ಅಂದ್ರೆ ನನ್ಗೆ ಒಂದು ಅವ್ರ ಪೀರಿಯಡ್ ಅಂತಂದ್ರೆ ಮೊದಲು ರೆಡಿ ಇರ್ತೀನಿ, ಎಲ್ಲ ಬರ್ಕೊಂಡು ಬಂದಿರ್ತೀನಿ, ಅದ್ರಾಗ ಏನು ಡೌಟ್ ಇಲ್ಲ. ಮತ್ತ ಆಮೇಲೆ ಹಾಕಿದ ಜಾತ್ರೆ ಬಂತಂತ್ಲೆ. ಹೌದೇ ಯಪ್ಪ ಸಿಂಧ್ಯ ಮೇಡಮ್ ಸುವರ್ಣ ಮೇಡಮ್ ನಮ್ಗೆ ಬಿಡಂಗಿಲ್ಲ, ಕಾಪಾಡ್ಕೊಂಡು ಹೊಡೆದು ಆಡಿಸ್ತಾರ ನಮಗೆ. ಆಟ ಆಡಿಸ್ತಾರ, ಡ್ಯಾನ್ಸ್ ಮಾಡಿಸ್ತಾರ, ಡ್ಯಾನ್ಸ್ ಮಾಡ್ತಾರ. ನಮ್ಮ ಹೊರವಾಡ್ ಸರ್ ಭಾರತಾಂಬೆ ಕೂಗು ಮಾಡ್ತಿದ್ರು, ನೆನಪೈತಿ? ಮಾಡ್ಸ್ಯಾರ, ನೆನಪೈತಿ. ಅದ್ರೊಳಗೆ ನೀನ್ ಏನಾಗಿದ್ದೆ ಇಲ್ಲಿ? ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಆಗಿದೆ, ಅದೊಂದು ನಾಟಕ ಬೇರೆ. ಭಾರತಾಂಬೆ ಕೂಗು ಒಳಗ ಒಂದ್ ಮಹಿಳೆ ಪಾತ್ರ ಕೊಟ್ಟಾರ ಅಷ್ಟ. ಮೇನ್ ಕ್ಯಾರೆಕ್ಟರ್ ನಮ್ ಲಕ್ಷ್ಮಿ ಕೊಟ್ಟಾರ್ಲಿಪ್ಪ. ಭಾರತಾಂಬೆ ಭಾರತಾಂಬೆ ಕೂಗು ನೋಡಾಕ ಭಾರತಾಂಬೆ ಗತ ಹೈಟ್ ಅದಾಳ, ಅದನ್ನ ಕೊಟ್ರು. ಆಕಿ ಹತ್ರದ ಅಂತೇಳಿ ಎಲ್ಲದಕ್ಕೂ ಅಕ್ಕಿನ ಕರಿತಾರ ನೋಡ್ಲಿ. ಹೊರನಾಡ್ ಸರ್ ಹಂಗೇನಿಲ್ಲ, ನನಗ್ ಬಂದ್ರಾಗ ಸೋನಿಯಾ ಗಾಂಧಿ ಮಾಡ್ಯಾರ ಅವ್ರು. ಎಲ್ಲಿ ಸೋನಿಯಾ ಗಾಂಧಿ ಏನ್ಲೇ ಅದ್ರಾಗ ಬರೇ ನಾವ್ ಹಾಡ್ ಹಾಡೋರ್ಲಿ, ನಾವು ಹಿಂಬೇಳಕರು. ಮತ್ತೆ ಅವ್ರು ಚೆನ್ನಾಗಿ ನಾಟಕ ಮಾಡ್ಸಿದ್ರು. ಅವ್ರ ನಾಟಕದೊಳಗ ಸೆಕೆಂಡ್ ಪ್ರೈಸ್ ಬಂದಿತ್ತು ನೋಡ್ ನಮ್ಗ. ಹೌದೌದ್ಲಿ ಹೌದು. ಆಮೇಲೆ ಹಾಗೇರಿ ಜಾತ್ರೆ ಅಂತ ಇವ್ ಡಾನ್ಸ್ ಹಾಡ್ ಎಲ್ಲಾ ಪ್ರಿಪರೇಷನ್ ಮಾಡ್ಕೋಬೇಕ್ಲೆ. ರಾತ್ರಿ 12ಕ್ಕೆ ಬಂದ್ರು ಬಂತ ನಮ್ ಪಾಳೆ. ಬರುತ್ತೆ 12 ಆದ್ರೂ 1 ಆದ್ರೂ ಸೀದಾ ಊರಿಗೆ ಬಂದು ಕರ್ಕೊಂಡ್ ಮೇಡಮ್ ಎಲ್ಲಾರು 9ಕ್ಕೆ ಬರ್ರಿ, ಇಲ್ಲ ಅಂದ್ರ ಹಂಗ ಹಿಂಗ ಅಂತಂದ್ರ ಅವ್ರು ಭಾಳ ಚಂದ ಬೈತಾರ್ರಿ. ನಂಗೆ ಬೇಜಾರಾಗಂಗಿಲ್ಲ ನೋಡು ಅವ್ರು ಬೈದ್ರಿ. ಯಾಕೆ ಸುಂದ್ರಿ ಅಂತ ಬೈತಾರ. ಸುಂದ್ರ್ಯಾರ ನೀವೇ ಎಷ್ಟೊತ್ತಿಗೆ ಬರ್ತೀರಿ, ನೀವು ಜಲ್ದಿ ರೆಡಿಯಾಗಿ ಬರ್ರಿ ಅಂತಾರ. ಅವ್ರು ಸುಂದ್ರ್ಯಾರ ಬೈದು ಕೇಳಕ್ ಭಾಳ ಚಂದ. ನಾವ್ ಅಟ್ಲೀಸ್ಟ್ ಸುಂದರವಾಗಿದೀವಲ್ಲ ಅಂತ ಖುಷಿ ಆಗೈತಿ ನೆನಪಾರ್ದೆ ಇರುವಂತದ್ದು. ಅದು ನಮ್ಗ ಜೀವನ ಪರ್ಯಂತ ಅವ್ರ ಸುಂದ್ರ್ಯಾರ ಅನ್ನೋದು ಅವ್ರ ಬಾಯಿ ಒಳಗನ ಭಾಳ ಚಂದ. ಒಂದ್ಸತ ಈಗ ನಾವ್ ಕೇಳಲೇಬೇಕು ಅವ್ರ ಬಾಯಿಂದ, ಮೇಡಮ್ ಬಾಯಿಂದ. ಅವ್ರೇನಂತಾರ ಗೊತ್ತ್ರಿ, ಸುಂದ್ರ್ಯಾರ ಅಂತೂ ಗುರು ವಂದನ ಮಾಡೇ ಬಿಟ್ರ. ಏನ್ ಎಲ್ಲ ಸುಂದರ ಕೂಡ ಭಾಳ ಚಂದ ಕಾರ್ಯಕ್ರಮ ಮಾಡಿದ್ರಿ. ಆತ್ಪಾಲೆ ಸೌಮ್ಯ ಶಾಲೆ ಬಂತು, ಇಲ್ಲೇ ಅಡ್ಡಾಡ್ತಿ ಏನ್ ಮೇಡಮ್ ಅನ್ಸಿರ್ಬೋದು ಸುಂದರ್ಯಾರ ಅಂತ ಹೇಳಿ, ಬಟ್ ಅದು ನಮ್ ಎಲ್ಲಾ ಟೀಮ್ಗೆ ನಾವೆಲ್ಲರೂ ಅದನ್ನ ನೆನೆಸ್ತೀವಿ. ಇವತ್ತು ಲಕ್ಷ್ಮಿ ಫೋನ್ ಹಚ್ಚಿದ್ಲಂದ್ರು ಅದು ಮಾತು ನೆನೆಸ್ತೀವಿ. ಮೇಡಮ್ದು ನಮ್ಗೆ ನಿಜಕ್ಕೂ ಅದೊಂದು ಮರೆಯಕ್ಕೆ ಆಗ್ದಂಗೆ ಇಲ್ಲ. ಅದಕ್ಕೋಸ್ಕರ ಅವ್ರ ಬಾಯಿನ ಮತ್ತೊಂದ್ಸತ ನಾವು ತೃಪ್ತಿ ತಗೊಂಡ್ವಿ ಇವತ್ತು. ಸಾಕ್ಲಿ, ಇನ್ನು ಮನೆಗೆ ಹೋಗು ನಡಿ. ಜಾತ್ರೆಗೆ ಇದ್ರಿ ಎಲ್ಲ ಮಾಡಿದ್ದು ಆತು, ಎಲ್ಲ ಇವನ್ನ ಪಳಾರ ತಿಂದಿದ್ದು ಆತು. ಇನ್ನೆಲ್ಲ ನಾಳೆ ಎಕ್ಸಾಮ್ಸ್ ಬಂದು ಓದ್ಕೊಳ್ಬೇಕು. ನಡಿ ಮನೆಗೆ ಹೋಗೋಣ. ನಡಿಲೇ, ಮತ್ತೆ ಎಕ್ಸಾಮ್ಗೆ ಯಾರು ಇದು ಮಾಡಂಗಿಲ್ಲ. ಮತ್ತೆ ಮಾರ್ಕ್ಸ್ ಕಡಿಮೆ ತಗೊಂಡ್ರೆ ಎಲ್ಲಾರು ಒಂದು ಕಟ್ಗೆ ಹಿಡ್ಕೊಂಡು ಅದು ಜೋರಾಗಿ ಅನೌನ್ಸ್ ಮಾಡ್ತಾರಲ್ಲೇ. ಸೌಮ್ಯ 25ಕ್ಕೆ 15, ಪ್ರತಿಭಾ 25ಕ್ಕೆ 8. ಸಾರಿ 20ಕ್ಕೆ 20 ಮೇಲೆ ತಗೊಂತೀವಿ ಇಲ್ಲೇ. ಓಕೆ, ಶೋಭಾ 25ಕ್ಕೆ 24 ಮ್ಯಾಥ್ಸ್, ರಾಧಾ 25ಕ್ಕೆ 23. ಅವರೆಲ್ಲ ಶಾಣೆ ಇದ್ರೆ ಎಲ್ಲ ಅನೌನ್ಸ್ ಮಾಡ್ತಾರಲ್ಲಪ್ಪ. ಚಂದ ಕೂತ್ಕೊಂಡು ರೆಡಿ ಆಗ್ಬೇಕು. ನಡಿ ಆಯ್ತು ಇಲ್ಲ. ಹಾ ಮುಂದೊಂದಿನ ನಾವು ಇಲ್ಲಿ ಬಂದು ಗುರುವಂದನ ಮಾಡೋಣ. ಓಕೆ 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 ಬಾಯ್. ಈ ಒಂದು ಎಷ್ಟೊಂದು ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಲಾಯರ್ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ, ಆಫೀಸರ್ಸ್ ಆಗಿದ್ದಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ. ಇದೆಲ್ಲ ಕೀರ್ತಿ ನಮ್ಮ ಇಲ್ಲಿ ಕಲಿಸಿದಂತಹ ಶಿಕ್ಷಕರಿಗೆ ಸಲ್ಲಬೇಕು ಅಂತ ನಾ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಈಗ ನಮ್ಮ ಬದುಕನ್ನೇ ರೂಪಿಸಿದಂತಹ ಶಿಕ್ಷಕರು ನಮ್ಮ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ, ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ. ಮೊದಲನೆಯದಾಗಿ, ಕನ್ನಡ ನುಡಿ ಬಹಳ ಚಂದ. ಕನ್ನಡ ನುಡಿ ಬಹಳ ಚಂದ ಏಕೆಂದರೆ ಅದರಲ್ಲಿ ಏನು ಗೀಚಿದರೂ ಆಗುವುದು ಶ್ರೀಗಂಧ. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಅದಿಂದ ಕ್ಷದವರೆಗೂ ಕನ್ನಡದ ಅಕ್ಷರಗಳನ್ನು ಕಲಿಸಿ, ಸಂಸ್ಕಾರವನ್ನು ಕಲಿಸಿ
ಕಲಿಸಿದಂತಹ ನಮ್ಮ ನೆಚ್ಚಿನ ಕನ್ನಡ ಶಿಕ್ಷಕರಾದ ಶ್ರೀಯುತ ವನವಾಡ್ ಸರ್ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕನ್ನಡ ಕಲಿಸಿದಂತಹ ವನವಾಡ್ ಸರ್, ಹರ್ಲಾಪುರ್ ಸರ್ ಎಲ್ಲರಿಗೂ ಇದು ಸಲ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ವನವಾಡ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು ನಿಮ್ಮ ಮುಂದೆ. ಕೈ ಹಿಡಿದು ಬರೆಸಿದರು ಯಾರು ಅತಿ ಮಮತೆಯಲ್ಲಿ, ಇಲ್ಲದಿರೆ ಮಸಿ ಈ ಚಲುವೆಲ್ಲಿ. ಈ ಒಂದು ಸಮಾರಂಭದಲ್ಲಿ ನಾನು ಮಾತನಾಡುವುದನ್ನು ಆರಂಭಿಸುತ್ತಿದ್ದ ಪೂರ್ವದಲ್ಲಿ ನನಗೆ ವಿದ್ಯಾದೇವತೆಯಾಗಿರ್ತಕ್ಕಂತಹ ಪರಮ ಪೂಜ್ಯ ಅನ್ನದಾನ ಮಹಾಸ್ವಾಮಿಗಳು, ಅಭಿನವ ಅನ್ನದಾನ ಮಹಾಸ್ವಾಮಿಗಳ ಅಡಿದಾವರಿಗಳಿಗೆ ವಂದಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಕಾಳೆ ಅವರೇ, ಸನ್ಮಾನ್ಯ ಮತ್ತು ಹಿರಿಯ ಜೀವಿಗಳಾಗಿರ್ತಕ್ಕಂತಹ ಹಿರಿಯ ಒಡೆಯರ್ ಗುರುಗಳೇ, ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಸಿರ್ಸಿ ಮೇಡಮ್ ಅವರೇ, ಅವರಿವರೆನ್ನದೆ ಇಲ್ಲಿ ಸಹೋದ್ಯೋಗಿ ಬಂಧುಗಳಾಗಿ ಶಿಕ್ಷಕರ ಕೆಲಸವನ್ನು ಅತ್ಯಂತ ನಿಯತ್ತಿನಿಂದ ನಿರ್ವಹಿಸಿದಂತಹ ಸಹೋದರಿ ಶಿಕ್ಷಕಿಯರೇ, ಸಹೋದರ ಶಿಕ್ಷಕರೇ ಹಾಗೂ ಆತ್ಮೀಯವಾಗಿ ಪಾಠವನ್ನು ಕೇಳಿ ಕಲಿತಂತಹ ಎಲ್ಲ ಆ ಸಂದರ್ಭದ ವಿದ್ಯಾರ್ಥಿಗಳೇ, ಈಗ ಗುರುಗಳು ಒಂದು ವಿವಿಧ ಹುದ್ದೆಯಲ್ಲಿರ್ತಕ್ಕಂಥ ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ನೋಡಿ ನನಗೆ ತುಂಬ ಆನಂದ ಆಯಿತು. ಇಂತಹ ಅಚ್ಚುಕಟ್ಟಾಗಿರ್ತಕ್ಕಂತಹ ಕಾರ್ಯಕ್ರಮ, ವ್ಯವಸ್ಥಾಬದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮ, ಹೊಟ್ಟೆ ಹಸಿದಿದ್ರೂ ಆ ಹಸಿವು ಮರೆತು ಹೋಯಿತು. ಅಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೀರಿ. ಒಂದು ಹೆಮ್ಮೆಯಿಂದ ಹೇಳ್ಕೋಬೇಕು ಅನಿಸುತ್ತೆ. ಸೌಮ್ಯ ಕಾರ್ಯಕ್ರಮ ನಿರೂಪಣೆ ಮಾಡಿರ್ತಕ್ಕಂಥ ಸೌಮ್ಯ, ಸ್ವಾಗತ ಗೀತೆ ಹಾಡಿರ್ತಕ್ಕಂತಹ ಲಕ್ಷ್ಮಿ, ಇವರೆಲ್ಲವನ್ನ ನಾವು ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ, ನಮ್ಮ ಶಿಕ್ಷಕರ ಜೀವನ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಈ ಹಿರಿಯ ಒಡೆಯರ್ ಸರ್ ಒಂದು ಮಾತು ಹೇಳಿದರು, ಶಿಕ್ಷಕರ ಮತ್ತು ಗುರುವಿನ ಸಂಬಂಧ ಇದು ಬಹಿರಂಗ ಸಂಬಂಧವಲ್ಲ, ಅಂತರಂಗದ ಸಂಬಂಧ ಅಂತ. ಅಲ್ಮಪ್ರಭು ಭಾಷೆ ಅಂತ ಹೇಳ್ತಾರೆ. ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ. ಗುರು ಶಿಷ್ಯರ ಸಂಬಂಧ ಅಭೇದವಯ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಅರಿವು ಮತ್ತು ತತ್ವ ಇವು ಎರಡೂ ಒಂದಾದಂಥ ಸಂದರ್ಭದಲ್ಲಿ ಈ ಶಿಷ್ಯ ಮತ್ತು ಗುರುವಿನ ಭೇದ ಅಳಿದು ಶಿಷ್ಯ ಗುರುವಾಗ್ತಾನೆ, ಗುರು ಶಿಷ್ಯನಾಗ್ತಾನೆ. ಹೀಗಾಗಿ ಇಂತಹ ಒಂದು ವಂದನಾರ್ಪಣಾ ಕಾರ್ಯಕ್ರಮದ ಒಂದು ಅಡಿಯಲ್ಲಿ ಈ ಗುರು ಶಿಷ್ಯರ ಸಂಬಂಧ ಒಂದಾಗ್ಯದ. ನೀವು ಸಾಂಕೇತಿಕವಾಗಿ ನಮಗೆ ವಂದನೆಗಳನ್ನು ಸಲ್ಲಿಸಿರ್ಬೋದು, ಗೌರವವನ್ನು ಸಲ್ಲಿಸಿರ್ಬೋದು. ಆದರೆ ನಾವು ಈ ಕಾರ್ಯಕ್ರಮ, ನಾವು ಮತ್ತು ನೀವು ಸೇರಿ ಇದು ಗುರು ಅನ್ನದಾನೇಶನಿಗೆ ಸಲ್ಲಿಸಿದಂತಹ ವಂದನಾರ್ಪಣ ಕಾರ್ಯಕ್ರಮ ಅಂತ ನನಗನ್ನಿಸುತ್ತೆ. ಮತ್ತು ಇನ್ನೊಂದು, ಇಲ್ಲಿ ನಾನು 3 ವರ್ಷಗಳ ಕಾಲ ಇದ್ದೆ. 2ನೇ ವರ್ಷ 3ನೇ ವರ್ಷ ಹೋದೆ. ನಾನು ಇಲ್ಲಿ ಎಷ್ಟು ಕಲಿಸಿದನೋ ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಕಲ್ತಿದ್ದೇ ಭಾಳ ಇದ್ದೀನಿ, ಕಲ್ತದ್ದು ಭಾಳ ನಾನು. ಯಾಕೆ ಅಂದರೆ ಒಬ್ಬ ಶಿಕ್ಷಕ ಕಲಿತಾನೆ, ಕಲಿಸ್ತಾನೆ, ಕಲಿತಾನೆ, ಕಲಿಸ್ತಾನೆ.
ಅದಕ್ಕೆ ಈ ಶಾಲೆ ನನಗೆ ತುಂಬ ಒಂದು ಜ್ಞಾನವನ್ನು ಕೊಟ್ಟದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೊಂದು ವಿಶೇಷತೆ, ನಾನು ನಾಟಕ ಮಾಡಿಸ್ತಿದ್ದೆ. ಅದು ಬೆಳೆದದ್ದು ಇಲ್ಲಿಂದನೇ. ಪ್ರಥಮತ ಜಾಬ್ ಡಾಕ್ಟರ್ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದರು ಶಾಲೆಗೆ, ಎಲ್ಲ ಶಾಲೆಗಳಿಗೆ ಕೊಟ್ಟು ಒಂದು ಕಾಂಪಿಟೇಷನ್ ಇಟ್ಟಿದ್ರು. ಅದು ಆ ಒಂದು ಘಟನೆ ನನ್ನ ಜೀವನದಲ್ಲಿ ಮುಂದೆ ಪ್ರತಿ ವರ್ಷ ನಾನು ಅಲ್ಲಿ ಹೋದರೂ ಸಹ ನಾಟಕಗಳನ್ನು ನಾನೇ ಬರೆದು ಆಡಿಸುವಂತಹ ಒಂದು ಹವ್ಯಾಸ ನನ್ನ ಪ್ರತಿ ವರ್ಷ ಅದು ಬೆಳೆದು ಬಂತದ್ದು. ನನಗೆ ಒಂದು ಸಾಹಿತ್ಯಿಕ ಅಭಿರುಚಿಯನ್ನು ಕೊಟ್ಟಂಥದ್ದು ಈ ಶಾಲೆ ಅಂತ ಹೇಳ್ತೀನಿ. ಇನ್ನೊಂದು ವಿಷಯವನ್ನು ಆ ಸಂದರ್ಭದಲ್ಲಿ ಏನು ಅಂತಂದರೆ, ಕಲಿಸುವ ವಿಚಾರದಲ್ಲಿ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸ್ನಲ್ಲಿ ಮಕ್ಕಳೊಂದಿಗೆ ಫ್ರೀ ಇರಬೇಕು ಅನ್ನೋದು ನಮ್ಮ ಉದ್ದೇಶ. ಆಮೇಲೆ ಸಿರ್ಸಿ ಮೇಡಮ್ ಅವ್ರು ಹೇಳ್ತಾರೆ, ಇಲ್ಲ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ ಅಂತ. ಸ್ವಲ್ಪ ಅದ್ರ ಸಂಬಂಧ ಏನು ಅಂತಂದರೆ, ಈ ಸಂದರ್ಭದಲ್ಲಿ ಹೇಳಲೇಬೇಕು ಈ ಮಾತನ್ನು. ಸ್ವಲ್ಪ ಎರ್ಸು ಮುರ್ಸು ಹಿಂಗೆ ಕಿತ್ತದು ಸರ್ ಮಾಡ್ತಿದ್ರು ಅದನ್ನು. ಆದರೆ ಇಲ್ಲಿದ್ದಾಗ ಅವ್ರ ಮಹತ್ವ ನಮಗೆ ಗೊತ್ತಾಗಲಿಲ್ಲ. ಆ ರಾಜೇಶ್ವರಿ ವಿದ್ಯಾನಿಕೇತನಕ್ಕೆ ಹೋದಾಗ ಒಬ್ಬರು ಕಟ್ಟೆಬಸವನಗುಡಿ ಸರ್ ಅಂತ ಬಂದರು. ಅವರ ಶಿಸ್ತು ಹೇಗೆ ಅಂತಂತಂದರೆ, ಇಲ್ಲಿ ಏನು ಶಿಸ್ತಿತ್ತಲ್ಲ ಇವ್ರದಿತ್ತಲ್ಲ, ಅದೇ ಶಿಸ್ತು, ಅವೇ ಮಾತುಗಳನ್ನು ಅಲ್ಲಿ ಹೇಳ್ತಿದ್ರು. ಆವಾಗ ಕಟ್ಟೆಬಸವನಗುಡಿ ಸರ್ ನೋಡಿದಾಗ ಏನು ಶಿವಸಿ ಮೇಡಮ್ ಅವ್ರು ಏನು ಅದಾರ ಅನ್ನೋದು ಆವಾಗ ನಮಗೆ ನಿಜವಾಗಿ ಅರ್ಥವಾಗಿತ್ತು. ಹೀಗಾಗಿ ಈ ಶಾಲೆ ನಮಗೆ ಪ್ರತಿಯೊಂದನ್ನೂ ಕೊಟ್ಟದ್ದು. ಅದು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಸಹಾಯಕಾರಿಗಳು ಅಂತ ಹೇಳ್ತಾ, ಸಮಯದ ಅಭಾವ ಇರುವುದರಿಂದ ನಿಮ್ಮನ್ನೆಲ್ಲ ನೋಡಿ ಇನ್ನಷ್ಟು ಮಾತಾಡಬೇಕು ಅಂತ ಅನಿಸಿತ್ತು. ಆದರೆ ಅಭಾವಕ್ಕೆ ನಾವು ಸ್ಪಂದಿಸ್ತಾ ಹೋದರೆ ಅದರ ಪ್ರಭಾವ ಕಡಿಮೆ ಆಗುತ್ತೆ. 4 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತಹ ಕೇಳಿದಂಥ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಅನುಭವಗಳನ್ನು ಹಂಚಿಕೊಂಡಂತಹ ಫನ್ವಾಡ್ ಸರ್ ಅವರಿಗೆ ಧನ್ಯವಾದ. ಈಗ ಮತ್ತೋರ್ವ ಕನ್ನಡ ಶಿಕ್ಷಕರಾದಂತಹ ಹರ್ಲಾಪುರ್ ಸರ್ ಅವರು ಒಂದೆರಡು ಮಾತುಗಳನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ಮನವನ್ನು ಗಳಿಸುತ್ತದೆ, ಏನ ಮನವನ್ನು ಗಳಿಸುತ್ತೆ. ಬಣ್ಣದ ಆಟಿಕೆಯ ಕಂಡ ಮಗುವಿನ ಮುಖ ಅಳಿಸುವಂತೆ ಅರಳಿಸು. ಮಗನ ಕೀರ್ತಿಯ ಕೇಳಿದ ಮಗನ ಕೀರ್ತಿಯ ಕೇಳಿದ ತಾಯಿಯ ಮುಖ ಅರಳಿಸುವಂತೆ ಅರಳಿಸು. ಇಲಿಯನ ಬರುವ ಕಂಡ ಇಲಿಯಳ ಮುಖ ಅರಳಿಸುವಂತೆ ಅರಳಿಸು. ರಾಷ್ಟ್ರ ಗೀತೆ ಕೇಳಿದ ರಾಷ್ಟ್ರ ಧ್ವಜ ಕಂಡ ರಾಷ್ಟ್ರಭಕ್ತನ ಮುಖ ಅರಳಿಸುವಂತೆ ಅರಳಿಸು. ಶಿಷ್ಯನ ಗೆಲುವ ಕೇಳಿದ ನಿಜ ಗುರುವಿನ ಮುಖ ಅರಳಿಸುವಂತೆ ಅರಳಿಸು. ಸ್ವತಂತ್ರ ಧೀರ ಸಿದ್ದೇಶ್ವರ ಸಚರಾಚರದಲ್ಲಿ ನಿನ್ನ ಕಂಡ ಸದ್ಭಕ್ತನ ಮುಖ ಅರಳಿಸುವಂತೆ ಅರಳಿಸು. ಇವತ್ತಿನ ಈ ಗುರುವಂದನಾ ಸಮಾರಂಭದಲ್ಲಿ ಭಾಗಿಯಾದಂಥ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸಿರ್ಸಿ ಮೇಡಮ್ ಅವರೇ, ಚೇರ್ಮನ್ರಂಥ ಪದಗಳನ್ನೇ ಬಳಸ್ತೀನಿ. ಆಡಳಿತಾಧಿಕಾರಿಗಳಾದಂಥ ಶ್ರೀ ಕಾಳೆ ಸರ್ ಅವರೇ, ನನ್ನ ವಿದ್ಯಾಗುರುಗಳು ಕೂಡ ಹೌದು, ನನ್ನ ಮಾರ್ಗದರ್ಶಕರು ಕೂಡ ಹೌದು. ಒಂದು ರೀತಿ ನನ್ನನ್ನು ಮಿತ್ರರಂತೆ ಕಂಡಂತಹ ಹಿರಿಯ ಗುರುಗಳೇ, ಇಲ್ಲಿರ್ತಕ್ಕಂಥ ಹೆಚ್ಚು ಕಡಿಮೆ ಇವತ್ತು ನಾವು ಅತ್ಯಂತ ಖುಷಿಯಲ್ಲಿರ್ತಕ್ಕಂಥ, ನಿಮ್ಮಲ್ಲಿ ಎಷ್ಟು ನೀವು ಖುಷಿಪಟ್ಟು ನಮ್ಮನ್ನು ಇಲ್ಲಿ ಸನ್ಮಾನ ಮಾಡಿಸ್ತಾ ಇದ್ದೀರೋ, ನಾವು ಕೂಡ ಅಷ್ಟೇ ಖುಷಿಪಟ್ಟು ಇಲ್ಲಿ ಭಾಗವಹಿಸ್ತೀವಿ. ಯಾಕಂದರೆ ಎಲ್ಲರನ್ನ ಮತ್ತೊಮ್ಮೆ ನಾವು ಭೇಟಿ ಆಗೋದ್ರ ಜೊತೆಗೆ ನಮ್ಮ ಹಿಂದಿನ ದಿನಗಳನ್ನು ಮತ್ತೆ ಮರುಕಳಿಸ್ಕೊಂಡ್ವಿ. ಯಾಕಂದರೆ ಆ ದಿನಗಳು ಮತ್ತೆ ಸಿಗೋದಿಲ್ಲ. ನಾವೀಗ ಏನೇ ಇರ್ಬೋದು, ಹೇಗೇ ಇರ್ಬೋದು, ಆ ಹಿಂದಿನ ಸಂಪತ್ತಿ ಏನಿದೆಯಲ್ಲ, ಆ ಖುಷಿ ಅದ್ರ ಮುಂದೆ ಎಲ್ಲವೂ ಗೌನ ಆಗುತ್ತೆ. ಹಾಗಾಗಿ ಎಲ್ಲ ಮಿತ್ರರನ್ನು, ನಂತರ ನಮ್ಮ ಎಲ್ಲ ಸಹೋದರಿ ಶಿಕ್ಷಕಿಯರನ್ನು ಮತ್ತೊಮ್ಮೆ ನಾನು ಇಲ್ಲಿ ವಂದಿಸ್ತಾ, ನನ್ನೆಲ್ಲ ಶಿಷ್ಯ ಬಳಗ ಅನ್ಬೇಕೋ ಅಥವಾ ಇವತ್ತಿನ ಸ್ನೇಹಿತರು ಅನ್ಬೇಕೋ ಗೊತ್ತಾಗ್ತಿಲ್ಲ, ಎಲ್ಲರನ್ನ ಮತ್ತೊಮ್ಮೆ ವಂದಿಸ್ತಾ ಈ ಕಾರ್ಯಕ್ರಮಕ್ಕೆ 4 ಮಾತುಗಳನ್ನು ಪ್ರತಿಭಾ ಹೇಳಿದ್ರು. 2 ನಿಮಿಷದ ಮುಗಿಸ್ರಿ ಸರ್ ಅಂತ. ಭಾಳ ವಂಡರ್ ಅನಿಸ್ತು ನನಗೆ. 2 ನಿಮಿಷದಲ್ಲಿ ನಾವು ಮೈಕ್ ಕೊಟ್ಟರೆ ನಮ್ಗೆ ಹೇಗೆ ಸಾಧ್ಯ ಅಂತ ಮುಗಿಸ್ಲಿಕ್ಕೆ. ಕೆಲವು ಸಂಗತಿಗಳನ್ನು ಹಂಚ್ಕೊಳ್ತೇನೆ. ಹೆಚ್ಚು ನಾನು ಟೈಮನ್ನು ವೇಸ್ಟ್ ಮಾಡೋದಿಲ್ಲ. ಯಾಕಂದರೆ ಬೇರೆ ಬೇರೆ ವಿಚಾರಗಳನ್ನು ಮಾತಾಡಬೇಕಂತ ಅನಿಸುತ್ತೆ, ಆಗೋದಿಲ್ಲ. ಇಲ್ಲಿ ನಾನು 97ರಲ್ಲಿ ಕೆಲಸಕ್ಕೆ ಬಂದೆ.
ಬಹುಶಃ ನನಗೆ ಈಗಲೂ ಕೂಡ ಆ ಮೆಮೊರಿ ಭಾಳ ನೆನಪಂದಿದ್ದಾವೆ. ಆಗ ನಾನು 6ನೇ ಕ್ಲಾಸಿನ 6th B ಆ್ಯಂಡ್ 6th A ಇದ್ವು. 6th B ಕ್ಲಾಸ್ ಟೀಚರ್ ಇದ್ದರು. 6th Aದಲ್ಲಿ ಬಹುಶಃ ಎಲ್ರಿಗೂ ಗೊತ್ತಿದೆ ಸುನಿಲ್ ಸರ್ ಇದ್ದರು. ನಮ್ಮಿಬ್ಬರಿಗೂ ಭಾಳ ಒಂದು ರೀತಿಯಲ್ಲಿ ಆ ಕ್ಲಾಸ್ ಟೀಚರಿಂದ ಅನ್ನೋ ಒಂದು ವಿಚಾರಕ್ಕೆ ಒಳಗಡೆ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತಿತ್ತು. ಅದು ಮಕ್ಕಳ ಮೇಲೆ ಭಾಳ ಪರಿಣಾಮ ಬೀರ್ತಿತ್ತು. ನಾವು ಆ ಕ್ಲಾಸು ಈ ಕ್ಲಾಸು ಭಾಳ ಚೆನ್ನಾಗಿ ಹೋಗ್ತಿತ್ತು. ಒಮ್ಮೆ ಈಗ ಅನಿಸ್ತಾ ಇದೆ ನಮಗೆ ಆ ರೀತಿ ಒಂದು ಆರೋಗ್ಯಪೂರ್ಣವಾದಂಥ ಸ್ಪರ್ಧೆ ನಮ್ಮಲ್ಲಿತ್ತು. ಮಕ್ಕಳನ್ನು ನಾವು ತಗೊಂಡು ಹೋಗ್ಲಿಕ್ಕೆ ಏನಾರ ಇರಲಿ, ಏನವ್ರು ಪರ್ಫಾರ್ಮ್ ಮಾಡಿದ ತಕ್ಷಣ ಬೀದವ್ರು ಪರ್ಫಾರ್ಮ್ ಮಾಡಬೇಕು ಅಂತಕ್ಕಂಥ ಈ ಒಂದು ಆರೋಗ್ಯಪೂರ್ಣವಾದಂತಹ ಬೆಳವಣಿಗೆ ಏನಿತ್ತಲ್ಲ, ಆ ಮೆಮೊರಿಗಳನ್ನು ನಾವು ಈಗಲೂ ಕೂಡ ಭಾಳ ನೆನಪಿಸ್ತಾ ಇದ್ದೀನಿ. ಆ ಮೆಮೊರಿಗಳು ಈಗ ಮತ್ತೆ ಸಿಗ್ತಾ ಇಲ್ಲ. ಇವತ್ತು ನಾನು ಸಾಕಷ್ಟು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಬಹುಶಃ ನೀವೆಲ್ಲರೂ ಅಂದ್ಕೊಂಡಿರ್ಬೇಕು ಕನ್ನಡ ಸರ್ ಅಂತೇಳಿ. ನಾನು ಕನ್ನಡ ಮಾಡಿದ್ದು ಇಲ್ಲೇ ಲಾಸ್ಟ್. ಇಲ್ಲಿಂದ ನರೇಗಲಿಂದ ಹೊರಗಡೆ ಬಿದ್ದ ಮೇಲೆ ನಾನು ಪೂರ್ಣ ಪ್ರಮಾಣದಲ್ಲಿ ಇಂಗ್ಲೀಷ್ ಮೀಡಿಯಂ ತಗೊಂಡ್ಬಿಟ್ಟೆ. ಇವತ್ತು ನಾನು CBSE ಎಲ್ಲೇ ಹೋದ್ರೂ ನಾನು ಸೋಷಿಯಲ್ ಟೀಚರ್ ಅಂತಲೇ ಗುರುತಿಸ್ಕೊಳ್ತೀನಿ. ಹಾಗಾಗಿ ಕನ್ನಡವನ್ನು ಅವತ್ತೇ ಮರೆತುಬಿಟ್ಟಿದ್ದೀನಿ ಅಂತ ಅಂದರೆ ಶಿಕ್ಷಕನಾಗಿ ನಾನು ಕನ್ನಡವನ್ನು ಇವತ್ತು ಟೀಚ್ ಮಾಡಿಲ್ಲ. ಬಟ್ ಕನ್ನಡ ಅಂತಂದರೆ ಅಭಿಮಾನನೇ ಬೇರೆ ನನಗೆ. ಸೊ ಯಾಕಂದರೆ ನಾನು 3-4 ವರ್ಷ ಅಷ್ಟೇ ಕನ್ನಡ ಶಿಕ್ಷಕನಾಗಿ ಕೆಲಸ ಮಾಡಿದರೂ ಕೂಡ ಆ ಗಳಿಸ್ಕೊಂಡಂಥ ಪ್ರೀತಿ, ಆ ಸಬ್ಜೆಕ್ಟ್ನಲ್ಲಿ ನಾವು ಇಳಿದಂಥ ರೀತಿ, ಅದು ಈಗಲೂ ಕೂಡ ಒಮ್ಮೊಮ್ಮೆ ಅನಿಸುತ್ತೆ ಕನ್ನಡಕ್ಕೆ ಹೋಗಬೇಕಾಗಿತ್ತು ಅಂತ. ಆದರೆ ಜೀವನವನ್ನು ಕಟ್ಕೋಬೇಕಾದ್ರೆ ಕೆಲವು ಅದೆಲ್ಲ ನಾನು ಭಾಳ ಏಳು ಬೀಳುಗಳನ್ನು ನಾವು ಅನುಭವಿಸ್ತೀವಿ. ಪ್ರೈವೇಟ್ನಲ್ಲಿ ಕೆಲಸ ಮಾಡಬೇಕಾದಾಗ ಕನ್ನಡ ಶಿಕ್ಷಕರಾಗಿ ಕೆಲಸ ಮಾಡೋದಂದರೆ, ಜೀವನವನ್ನು ಕಟ್ಕೊಳ್ಳೋದಂದರೆ ಬಹುಶಃ ನಾನು ವಾಸ್ತವವಾಗಿ ಹೇಳ್ತಾ ಇದ್ದೀನಿ ಅಷ್ಟು ಸರಳವಾದಂಥ ಕೆಲಸ ಅಲ್ಲ ಇವತ್ತಿನ ಸ್ಥಿತಿಯಲ್ಲಿ. ಹಾಗಾಗಿ ನನಗೆ ಜೀವನ ನನ್ನನ್ನು ಸೋಷಿಯಲಿ ಶಿಫ್ಟ್ ಮಾಡಿತು. ಅದು ಇಂಗ್ಲೀಷನ್ನ ನಾನು ಇಂಗ್ಲೀಷ್ ಮೀಡಿಯಮನ್ನೇ ಆಯ್ಕೆ ಮಾಡಿಕೊಂಡೆ. ಕಾರಣ ಇದೆ. ಇನ್ನೂ ವಿಶೇಷ ಹೇಳಬೇಕಂದ್ರೆ ಡಿಗ್ರಿ ಮುಗಿಯೋವರೆಗೂ ನಾನು ಇಂಗ್ಲೀಷ್ನಲ್ಲಿ 35 ಬಿಟ್ಟರೆ 36 ತೊಗೊಂಡೇ ಇಲ್ಲ ಯಾವತ್ತು. ಅದೇ ಸಮಸ್ಯೆ ಇತ್ತು. ಬಹುಶಃ ಇದೆಲ್ಲ ಗಮನದಲ್ಲಿ ಇಟ್ಕೊಂಡೆ ಅದು ಕೂಡ ನಾನು ಚಾಲೆಂಜ್ ಆಗಿನೇ ತಗೊಂಡೆ. ಇವತ್ತಿಗೂ ಕೂಡ ಐ ಆಮ್ ವೆರಿ ಕಾನ್ಫಿಡೆಂಟ್ ಟು ಟೀಚ್ ಇನ್ ಇಂಗ್ಲೀಷ್ ಮೀಡಿಯಂ, ಎಸ್ಪೆಷಲಿ ಸೋಷಿಯಲ್ ಟೀಚರ್ಸ್. ಈಗ ಸೋಷಿಯಲ್ ಟೀಚರ್ಸ್ ಕ್ಯಾಸಿಟಿ ಎಷ್ಟಿದೆ ಅಂದರೆ ಎಲ್ಲಿ ಹೋದರೂ ಸೋಷಿಯಲ್ ಟೀಚರ್ ಸಿಗೋದಿಲ್ಲ. ಯಾಕಂದರೆ ಇಂಗ್ಲೀಷ್ ಮೀಡಿಯಂನಲ್ಲಿ ಕಂಟಿನ್ಯೂ ಆಗಿ ಮಾತಾಡಬೇಕು. ಹುಡುಗರನ್ನ 40 ನಿಮಿಷ ಹಿಡಿದಿಡೋದೇನಿದೆಲ್ಲ ಅದು ಅಷ್ಟು ಸರಳವಾದಂಥ ಕೆಲಸ ಅಲ್ಲ. ಎರಡನೇದಾದರೆ ಆ ವರ್ಕ್ ಲೋಡು ಮತ್ತು ಸಿಲೆಬಸ್ ಲೋಡ್ ಏನಿದೆ ಅಲ್ಲ, ಅದನ್ನು ಕವರ್ ಮಾಡೋದೇ ಬಹಳ ಕಷ್ಟ ಇದೆ. ಸೊ ಹಾಗಾಗಿ ನಾನು ಮೊದಲೇ ಜಾಯ್ನ್ ಆಗಬೇಕಾದ್ರೆ ಪ್ರಿನ್ಸಿಪಲ್ ಮೊದಲೇ ಹೇಳ್ತೀನಿ, ನನಗೆ ಎಕ್ಸ್ಟ್ರಾ ಪೀರಿಯಡ್ ಬೇಕಾಗುತ್ತೆ ಸಿಲೆಬಸ್ಸನ್ನು ಕಂಫರ್ಟಾಗಿ ಕಂಪ್ಲೀಟ್ ಮಾಡಬೇಕಾದ್ರೆ. ಇವತ್ತಿಗೂ ಕೂಡ 2-3 ಪೀರಿಯಡ್ ಎಕ್ಸ್ಟ್ರಾ ಹಾಕ್ಸ್ಕೊತೀನಿ ಹೇಳಿ, ನನ್ನ ಟೈಮ್ ಟೇಬಲ್ಗೆ ಬೇಕು, ಸಬ್ಸ್ಕ್ರಿಪ್ಷನ್ ಬೇಡ ಅಂತಲೇ ತೊಗೋತೀನಿ. ಸೊ ಹಾಗಾದಾಗ ಮಾತ್ರ ನಾವು ಅದಕ್ಕೆ ಒಂದು ಜಸ್ಟಿಸ್ ಕೊಡಲಿಕ್ಕಾಗತ್ತೆ. ನಾವು ಆ್ಯಸ್ ಪರ್ ಏನು ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಹೇಳಿ ಹೋಗ್ತೀವಿ, ಅಷ್ಟರಲ್ಲಿ ಮಾಡಬೇಕಾದ್ರೆ ಸೋಷಿಯಲ್ ಬಹಳ ಕಷ್ಟ ಇದೆ. ಇದು ಒಂದು ರೀತಿಯಲ್ಲಿ ನಾನು ಈಗ ಇಲ್ಲಿವರೆಗೂ ನಿಮ್ಮ ಮುಂದೆ ನಿಂತಿದ್ದು. ನಾನು ಅದನ್ನೆಲ್ಲ ಹಂಚಿಕೊಳ್ಳೋದಕ್ಕಿಂತ 97-98ರ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ಬಯಸ್ತೀನಿ. ಶ್ರೀ ಮೇಡಮ್ ಅವರು ಕೂಡ ಅವಾಗ ನಿಮಗೂ ಎಲ್ಲ ಗೊತ್ತಿದೆ. ಆ ರೀತಿಯೇ ಅವ್ರದ್ದು ಹೇಳಿದ್ರಲ್ಲ, ಅವಾಗ ನಮಗೂ ಅರ್ಥ ಆಗಿದ್ದಿಲ್ಲ ಶ್ರೀ ಮೇಡಮ್ ಅವ್ರು ಏನಂತೇಳಿ. ಒಂದೊಂದು ಸಲ ಹೇಳಿದ್ರಲ್ಲ ಕೆಲವನ್ನ. ಆಮೇಲೆ ನಾವು ಬೇರೆ ಬೇರೆ ಕಡೆ ಕೆಲಸ ಮಾಡಿದಾಗ ಹೌದು ಶ್ರೀ ಮೇಡಮ್ ಅವರು, ಯಾಕಂದ್ರೆ ಬರೀ ಟೀಚರ್ ಇಲ್ಲ, ನಮ್ಗೆ ಈಗ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ನಾವು ಅಂತಹ ಪೊಸಿಷನ್ಸ್ಗೆ ಹೋಗಿದ್ದೀವಿ. DED ಕಾಲೇಜಿನಲ್ಲಿ ಸುಮಾರು 5-6 ವರ್ಷ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದಾಗ ಶ್ರೀ ಮೇಡಮ್ ಅವರು ನೆನಪಾದ್ರು ನನಗೆ. ಯಾಕಂದರೆ ಆ ಪೋಸ್ಟ್ ಆಗಿರುತ್ತೆ, ಆ ಪೋಸ್ಟ್ 2 ರೋಲನ್ನು ಪ್ಲೇ ಮಾಡಬೇಕಾದ್ರೆ ಅದು ಇಟ್ ಇಸ್ ನಾಟ್ ಎ ಈಸಿ ಜಾಬ್. As a teacher, we have our own responsibility. But when it comes to the administration, as the head of the institution, really it is a challenging for each and everyone, whoever working in this sector, especially carrying the administration. It is not an easy job. So ಹಾಗಾಗಿ ನಾವು ಆ ಒಂದು ಕಣ್ಣಿನಿಂದ ನೋಡಿದಾಗ ಅದನ್ನು ಅನುಭವಿಸಿದಾಗ ಅರ್ಥ ಆಗುತ್ತೆ ಶ್ರೀ ಮೇಡಮ್ ಅವ್ರು ಮಾಡಿದ್ದು ಸತ್ಯನೇ ಇತ್ತು, ಸರಿನೇ ಇತ್ತು. ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿದ್ವಿ ಆ ಸಂದರ್ಭದಲ್ಲಿ ಅನ್ನೋದನ್ನ. ಯಾಕಂದರೆ ನಾವಿದ್ದಂಥ ಸಂದರ್ಭ, ನಾವಿದ್ದಂಥ ಸ್ಥಾನ, ನಾವಿದ್ದಂಥ ನಮ್ಗೆ ಕೊಟ್ಟಂಥ ಕೆಲಸದಲ್ಲಿ ಅವರು ಹೋಗ್ತಕ್ಕಂಥದ್ದು, ಅವ್ರು ನಡೀತಕ್ಕಂಥದ್ದು ಒಮ್ಮೊಮ್ಮೆ ಎಲ್ಲೋ ಇರುಸಾಗಿ ಕಂಡಿರ್ಬೋದು. ಆದರೆ ಈಗ ಅರ್ಥ ಆಗುತ್ತೆ. ಮೊದಲೇದು ನಾನು ಫರೀದಾಗಿ ಹೆಡ್ಸಪ್ ಹೇಳ್ತೀನಿ, ಅವಳು ಎಕ್ಸೈಟ್ಮೆಂಟ್ ನೋಡಬೇಕಾಗಿತ್ತು ಮಾತಾಡುವಾಗ. ಆ ಎಲ್ಲ ಹೇಳಿದ್ನಲ್ಲ, ಆ ನೆನಪುಗಳು ಮರುಕಳಿಸಿದಾಗ ಒಂಥರ ಎಲ್ಲೋ ನಾವು ಮತ್ತೆ ಬಸವೇಶ್ವರದಲ್ಲಿನೇ ಟೀಚ್ ಮಾಡ್ತಾ ಇದ್ದೀವಿ ಏನೋ ಅನಿಸುವಂಥ ಭಾವನೆ ಕಟ್ಕೊಡ್ತು. ಆ ವರ್ಷ ನಾನು ಈಗಲೂ ಕಾಳೆ ಸರ್ ಮತ್ತೊಮ್ಮೆ ನಾನು ನೆನೆಸ್ತೀನಿ.
ಅವತ್ತು ಎನ್ಯುವಲ್ ಡೇ ಮಾಡಿದಾಗ ಈಗಲೂ ನೆನಪಿದೆ. ಕಾಳೆ ಸರ್ ಅಡ್ರೆಸ್ ಮಾಡುವಾಗ ಫಂಕ್ಷನನ್ನು 98ರಲ್ಲಿ ಈಗ ನೆನಪಿದೆ. ಮಕ್ಕಳಿಗೆ ಹೊಡೆಯೋ ವಿಚಾರದಲ್ಲಿ ಪಬ್ಲಿಕ್ಕಿಗೆ ಅಡ್ರೆಸ್ ಮಾಡ್ತಾ ಇದ್ರು. ಅವ್ರು ಹೇಗೆ ಓದಿದ್ರು ಅನ್ನೋದನ್ನು ಹೇಳ್ತಾ ಇದ್ರು. ನಾವು ಶಿಕ್ಷಕರ ಹೆಸರು ಹೇಳಿದ್ರು, ಬಹುಶಃ ನನಗೆ ನೆನಪಿಲ್ಲ, ಆದರೆ ಏನು ಹೇಳಿದ್ರು ಅನ್ನೋದು ಈಗಲೂ ನೆನಪಿದೆ. ಅವರು ಚೈಲ್ಡ್ಹುಡ್ನಲ್ಲಿದ್ದಾಗ, ಪ್ರೈಮರಿಲಿದ್ದಾಗ ಅವ್ರ ಟೀಚರ್ ಅವ್ರಿಗೆ ಕೊಡದು ಇದು ಏನು ಹೇಳ್ತೀವಿ, ಕೊಡ ಕಟ್ಟೋದು ಉಗ್ಳ, ಆ ಉಗ್ಳ ತೊಗೊಂಡು ಹೊಡಿತಿದ್ರು ಅಂತ ಅವ್ರು ಹೇಳಿದ್ರು, ನನಗೆ ಗೊತ್ತಿಲ್ಲ. ಅದೇ ಉಗ್ಳ ತಗೊಂಡು ನಮ್ಮ ಟೀಚರ್ಸ್ ಎಲ್ಲ ಹೊಡಿತಿದ್ರು ನಮಗೆ. ಹಾಗಾಗಿ ನೀವು ಅಲ್ಪ ಸ್ವಲ್ಪ ಇದ್ದಾಗ ಸಹಿಸ್ಕೋಬೇಕು ಅನ್ನೋದನ್ನ ಅಡ್ರೆಸ್ ಮಾಡಿದ್ರು ಪಬ್ಲಿಕ್ಕಿಗೆ. ಬಹಳ ಸತ್ಯ ಇತ್ತು. ನಾವು ಕೂಡ ಕೆಲವು ಸಂದರ್ಭದಲ್ಲಿ ಕ್ಲಾಸ್ ಅಂತ ಬಂದಾಗ ಖಾರವಾಗಿ ನಡ್ಕೋಬೇಕಾಗ್ತಿತ್ತು, ಸಂದರ್ಭ ಹಾಕಿರ್ತಿತ್ತು. ಕೆಲಸವನ್ನು ತಗೋಬೇಕಾದ್ರೆ, ನಿಮ್ಮನ್ನು ಬೇರೆ ರೀತಿಯಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ಪ್ರತಿಯೊಂದನ್ನು ಪ್ರೀತಿಯಿಂದ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಹೋಗ್ಬೋದು, ಹೋಗೋದಕ್ಕೆ ತೊಂದರೆ ಇಲ್ಲ. ಆದರೆ ಆ ಪ್ರೀತಿಯ ಹಿಂದಿರ್ತಕ್ಕಂಥ ಅಗಲವನ್ನು ಅರಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಪ್ರೀತಿಯಿಂದ ಮಾಡಿಸುವಂಥ ಕೆಲಸ ಇರ್ಬೋದು, ಸಿಟ್ಟಿನಿಂದ ಮಾಡಿಸ್ಬೇಕಂತ ಕೆಲಸ ಇರ್ಬೋದು, ಕೆಲವು ಸಂದರ್ಭದಲ್ಲಿ ಶಿಕ್ಷೆ ಕೊಟ್ಟು ಮಾಡಿಸ್ತಕ್ಕಂಥ ಕೆಲಸ ಇರ್ಬೋದು. ಅದು ಎಲ್ಲವೂ ಆ ಹಂತದಲ್ಲಿ ಬೇಕು ಅನಿಸುತ್ತೆ ಅಂತ ನಮ್ಗೆ ಈಗ ಅನಿಸುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿನೇ ಬೇರೆ. ಬಹುಶಃ ನಾನಿಲ್ಲಿ ಮತ್ತೊಮ್ಮೆ ನೆನಪಿಸ್ಕೊತೀನಿ. CBSE ಬಂದಾಗ ಮತ್ತೊಂದು ಘಟನೆ ಆಗುತ್ತೆ. ಆ ಹುಡುಗಿ ಸರ್ ಇವತ್ತು 15,500 ಮೋಸ್ಟ್ಲಿ ನಾನು ನೋಡ್ತಾ ಇದ್ದೀನಿ. ಸೃಷ್ಟಿ ಮೇಟಿ ಅಂತೇಳಿ ನಿನ್ನೆಯಿಂದ ಮೊನ್ನೆ 2 ದಿನ ಹಿಂದೆ ಅವ್ರ ಅಪ್ಪನ ಜೊತೆಗೆ ಮಾತಾಡಿ ಭಾಳ ಖುಷಿ ಆಯಿತು. ನನ್ನ ಜೊತೆಗೆ ಹಂಚ್ಕೊಂಡ್ರು, ಉಮೇಶ್ ಮೇಟಿ ಅವರು ಅಂತೇಳಿ. ಸೊ ಅಲ್ಲೊಂದು ಈ ರೀತಿ ಅವರು ಈಗ ನೆನಪಿಸ್ಕೋತಾರೆ. ಘಟನೆಗಳು ಏನಾಗಿರ್ಬೋದು, ಈಗ ಭಾಳ ನೆನಪಿಸ್ಕೋತಾರೆ. ಸರ್ ನೀವು ನಿಮ್ಮ ಹಾದಿ ಈಗ ನಮ್ಗೆ ಯಶಸ್ಸಿನ ಹತ್ರ ತಗೊಂಡು ಹೋಗ್ತಾ ಇದೆ ಅಂತೇಳಿ ಖುಷಿ ಆಗುತ್ತೆ. ಆ ಸಂದರ್ಭದಲ್ಲಿ ಆಯಾ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ನಾವು ಹೋಗ್ತಾ ಇರ್ತೀವಿ. ಕೆಲವು ಘಟನೆಗಳು ಎಲ್ಲವೂ ಖುಷಿ ಕೊಡುವಂಥ ಘಟನೆಗಳು ಆಗಿರೋದಿಲ್ಲ, ಆ ಏಜ್ ಆಗಿರುತ್ತೆ. ಈಗ ಅದನ್ನು ನೆನಪಿಸ್ಕೊಂಡಾಗ ಅದೆಲ್ಲ ಖುಷಿ ಆಗುತ್ತೆ. ಸೊ ಹಾಗಾಗಿ ಇವುಗಳನ್ನೆಲ್ಲ ಈಗ ನಿಮ್ಗೆ ಅರ್ಥ ಆಗುತ್ತೆ. ಪ್ರತಿಯೊಂದು ನಾನು ಏನು ಹೇಳ್ತೀನಿ ಆ ಸಂದರ್ಭದಲ್ಲಿ ಅರ್ಥ ಆಗ್ತಾ ಇರಲಿಲ್ಲ ಬಹುಶಃ. ಸೊ ಹಾಗಾಗಿ ಈ ರೀತಿ ಒಂದು ವಾತಾವರಣ ಏನಿತ್ತಲ್ಲ, ಬಹುಶಃ ಇದು ನಮಗೊಂದು ಫೌಂಡೇಶನ್ ಅಂತ ಅನ್ಕೋತೀನಿ ಈ ಸ್ಕೂಲು. ಯಾಕಂದರೆ ನಾವು KSSನಲ್ಲಿ ಒಂದು ಸುಮಾರು 6 ರಿಂದ 8 ತಿಂಗಳ ಕೆಲಸ ಮಾಡಿದ್ವಿ. 3 ಜನ ಬಂದ್ವಿ ನಾವು ಎಟ್ ಎ ಟೈಮಿಗೆ ಇಂಟರ್ವ್ಯೂ ಕೊಟ್ಟಾಗ. ನಾನು ಮತ್ತು ದೇಸಾಯಿ ಸರ್ ಅಂತೇಳಿ, ಇನ್ನೊಬ್ರು ಕಡತಪ್ಪ ಸರ್ ಅಂತೇಳಿ. ಕಡಸೋಟ ಸರ್ ಇಲ್ಲೇ ಇದ್ದಾರೆ, ಬಂದ ತಕ್ಷಣ ಅವ್ರು ಇಲ್ಲೇ ಇದ್ದಾರೆ. ನಾವಿಬ್ಬರು ಮಾತ್ರ ಹೊರಗಡೆ ಹೋಗಿದ್ದೀವಿ. ಆ ನೆನಪುಗಳು ಬಹಳ ಇದ್ದಾವೆ. ಯಾರು VDSS ಇದ್ದಾರೆ ಎಡೆನಲ್ಲಿ. ಈಗ ಮತ್ತೆ ಅಲ್ಲೇ ಕೂಡಿದ್ವಿ ನಾವು. ಅಲ್ಲಿ CBSE ನಾನು VDSS ಈಗ ಜಾಯಿನ್ ಆಗಿದ್ದೀನಿ. ಯೋಗ ನೋಡಿ ಅವರು ಅಲ್ಲೇ ಇದ್ದಾರೆ, ನಾನು ಅಲ್ಲೇ ಇದ್ದೀನಿ ಈಗ. ಸೊ ಇವೆಲ್ಲ ನೆನಪುಗಳನ್ನು ನೋಡಿದಾಗ ನಾನು ಹೇಗೆ ಕೆಲಸ ಮಾಡಿದೆ. ಯಾಕಂದ್ರೆ ಆ ಜನ್ರೇಷನ್ ಆಗಿತ್ತು, ಬರೀ ಕೆಲಸ, ಉಳಿದಿದ್ದು ಏನೂ ಗೊತ್ತಿದ್ದಿಲ್ಲ ನಮಗೆ, ಅರ್ಪಿಸ್ಕೊತಿದ್ವಿ ನಾವು. ಹಿರಿಯವರು ಸರ್ ಹೇಳಿದ್ರಲ್ಲ, ಈ ಪ್ರೊಫೆಷನ್ನೇ ಹಾಗೆ. ಈ ಪ್ರೊಫೆಷನ್ನಲ್ಲಿ ಒಂದ್ಸಲ ನಮ್ಮನ್ನು ನಾವು ಅರ್ಪಿಸ್ಕೊಂಡ್ರೆ ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗುತ್ತೆ ಅದು. ಇಲ್ಲಿ ನಾವು ಏನು ಹೇಗೆ ಮಾಡಿದ್ವಿ, ಹೇಗೆ ಬೆಳೆದ್ವಿ ಅಂತ ಎಲ್ಲವೂ ಗೌಣ ಆಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಪ್ರೊಫೆಷನ್ ಅಂದರೆ ಹಾಗೆ. ನಾವು ಮಾಜಿಗಳು ಆಗೋದಿಲ್ಲ ಅನ್ನೋದನ್ನು ಅವರು ಭಾಳ ಸ್ವಲ್ಪ ಹಾಸ್ಯವ್ಯಕ್ತವಾಗಿ ಹೇಳಿದರೂ ಕೂಡ ಅದರಲ್ಲಿ ಸತ್ಯ ಇದೆ. ಲರ್ನರ್ ಟೀಚರ್ ಈಸ್ ಆಲ್ವೇಸ್ ಲರ್ನರ್ ಅಂತ ಹೇಳ್ತೀವಿ ನಾವು. ಯಾವಾಗಲೂ ನಾವು ಟೀಚರ್ ಆಗಿರೋದಿಲ್ಲ, ಕಂಟಿನ್ಯೂಸ್ ಆಗಿ ನಾವು ವಿದ್ಯಾರ್ಥಿ ಆಗಿರಲೇಬೇಕಾಗುತ್ತೆ. ಒಬ್ಬ ಟೀಚರ್ ಆದವನು ವಿದ್ಯಾರ್ಥಿ ಆಗಲಿಲ್ಲ, ಟೀಚರ್ನೇ ಅಲ್ಲ ನನ್ನ ದೃಷ್ಟಿಯಲ್ಲಿ. ಸೊ ಹಾಗಾಗಿ ಅವನು ಕಲಿಕಾ ಒಂದು ಹಂತದಲ್ಲಿ ಹೋಗಲೇಬೇಕಾಗುತ್ತೆ, ಅದು ಕಲಿಸುತ್ತೆ. ಬಹುಶಃ ಈ ಒಂದು ಸಂದರ್ಭ ನಮ್ಮೆಲ್ಲ ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಸುಸಂದರ್ಭ ಅಂತ ಹೇಳಿ ಭಾವಿಸ್ಕೊಳ್ತೀನಿ. ಹಂಚಿಕೊಳ್ತಕ್ಕಂಥ ವಿಷಯಗಳು ಭಾಳ ಇದ್ದಾವೆ ಹೇಳಬೇಕಂದ್ರೆ, ಅದೆಲ್ಲವನ್ನು ಹಂಚಿಕೊಳ್ಳೋಕ್ಕಾಗೋದಿಲ್ಲ. ಕಾಳೆ ಸರ್ ಆಗಿರ್ಬೋದು, ಸಿರ್ಸಿ ಮೇಡಮ್ ಅವರು ಅವ್ರ ಸಪೋರ್ಟು ಈಗಲೂ ಕೂಡ ನಮಗೊಮ್ಮೆ ಅದು ಏನಾಗುತ್ತೆ ಅಂದರೆ ಒಳ್ಳೆ ಬೆನ್ನೆಲುವಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇವತ್ತು ನಾವು ಚೆನ್ನಾಗಿ ಒಂದು ಒಳ್ಳೆಯ ಶಿಕ್ಷಕರಾಗಿ ಗುರುತಿಸ್ಕೋತೀವಿ. ನಮ್ಮ ಛಾಪನ್ನು ನಾವು ಮೂಡಿಸ್ತಿದ್ದೀವಿ ಬೇರೆ ಬೇರೆ ಸ್ಕೂಲ್ನಲ್ಲಿ ಅಂದರೆ ಇದಕ್ಕೆ ಫೌಂಡೇಶನ್ ಇಲ್ಲಿ ಇರುತ್ತೆ. ಅದು ಕೂಡ ಕಾರಣ ಆಗಿರುತ್ತೆ. ಕಾಳೆ ಸರ್ನ ಬಹಳ ನೆನಪಿಸ್ಕೋತಿರ್ತೀವಿ ಅಲ್ಲೆಲ್ಲೆಲ್ಲೆಲ್ಲಿ ಹೋದಾಗ. ಮ್ಯಾನೇಜ್ಮೆಂಟ್ ಆಗಿ ಅವ್ರು ಹೇಗೆ ನಮ್ಮನ್ನು ನಡೆಸ್ಕೊಂಡ್ರು, ಕೆಲವು ಸಂದರ್ಭಗಳಲ್ಲಿ ನಾನು ಪರ್ಸ್ನಲಾಗಿ ಮಾತಾಡಿದ್ರು ಕೂಡ. ಹಾಗೆ ಅವರು ಕೆಲವರು ಸಂಘ ಏನಿರುತ್ತಲ್ಲ, ಈಗ ಹಿರಿಯವೇಡಿ ಸರ್, ಎಸ್ಪೆಷಲಿ ಹಿರಿಯವೇಡಿ ಸರ್ ಬಗ್ಗೆ ನಾನು ಮಾತಾಡಬೇಕಾಗುತ್ತೆ ಕೆಲವು ವಿಷಯಗಳನ್ನು. ಹಲವಾರು ಸಂದರ್ಭಗಳಲ್ಲಿ ನಾವು ಕೂಡಿದ್ವಿ. B.Ed ಕಾಲೇಜ್ನಲ್ಲಿ ನಾವು ಬೆಳಗಾವಿನಲ್ಲಿ ಪ್ರಿನ್ಸಿಪಾಲ್ ಕೆಲಸ ಮಾಡುವಾಗ ಸರ್ ಕಾಂಟೆಂಟ್ ಎನ್ರಿಚ್ಮೆಂಟಿಗೆ ಬರ್ತಿದ್ವಿ. ನಾನು ರೂಮಲ್ಲಿ ಅವರು ವಸ್ತಿ ಇರ್ತಿದ್ರು, ಹಂಚ್ಕೋತಿದ್ವಿ. ಎಷ್ಟೋ ಸಲ ಹಂಚ್ಕೊಂಡಿದ್ವಿ. ಬಹುಶಃ ಸರ್ಗೆ ನೆನಪಿದೆ ಅಂಥೇಳಿ, ಒಬ್ಬ ಶಿಕ್ಷಕನಾಗಿ ಏನಂತೇಳಿ. ಅವ್ರ ಜೊತೆ ಈಗಲೂ ಕೂಡ ನಾವು ಕುಂತಾಗ ಅವ್ರು ಬರ್ತಕ್ಕಂಥ ಮಾತುಗಳು, ಅನುಭವದ ಮಾತುಗಳು ಏನಿದಾವಲ್ಲ,
ಜೀವನವನ್ನು ನಾವು ಎಲ್ಲೋ ಕಡೆ ಯಾವ ಕಡೆನೋ ತಗೊಂಡು ಹೋಗ್ಬಿಡುತ್ತೆ. ಅಂಥ ಒಂದು ಅನುಭವ ಭರಿತ ಮಾತುಗಳಂತ ಅತ್ಯಂತ ವೇಟೇಜ್ ಇರ್ತಕ್ಕಂಥ ಮಾತುಗಳನ್ನು ಕೇಳಿದಾಗ ಬಹುಶಃ ಅವರ ಹೇಳಿದ್ರಲ್ಲ ಸಾರಸ್ವಜನಗರ ಸಂಘ ಲೇಸು ಕಂಡಯ್ಯ ಅಂತ ಹೇಳಿ, ಅಂಥವ್ರ ಒಡನಾಟನೇ ದೊಡ್ಡ ಶಿಕ್ಷಣ ನಮ್ಗೆ. ಅವರೊಂದು ಯೂನಿವರ್ಸಿಟಿ ಇದ್ದಂಗೆ ಎಷ್ಟು ಮಾತಾಡ್ತೀವೋ ಅಷ್ಟು ಪಡ್ಕೋತೀವಿ ಹೊರತು ಅದು ಯಾವತ್ತೂ ಲಾಸ್ ಇಲ್ಲ. ಹಾಗೆ ಕಾಳೆ ಸರ್ ಕೂಡ ಅವ್ರ ಮಾರ್ಗದರ್ಶನ ಏನಿದೆಯಲ್ಲ ಭಾಳ ನೋಡ್ಲಿಕ್ಕೆ ಒಮ್ಮೆ ನಮ್ಗೆ ಇದೊಂದು ಕಾಣುತ್ತೆ. ಅವ್ರ ಹಾರ್ಟ್ ಭಾಳ ಸ್ಮೂತ್, ಭಾಳ ಅಪ್ಕೋತಾರೆ. ನಮ್ಮ ಕೆಲಸವನ್ನು ನೋಡಿದಾಗ ನಾವು ಬೆಳೆದಂಥ ರೀತಿಗಳನ್ನು ನೋಡ್ಕೊಂಡು ಅಪ್ಕೊಳ್ಳುವಂತಹ ಒಂದು ಇದೇನಿಲ್ಲ ಗುಣ ಅದು ಎಲ್ರಿಗೂ ಬರೋದಿಲ್ಲ. ಸೊ ಅಂತಹ ವ್ಯಕ್ತಿಗಳ ಜೊತೆಗೆ ನಾವು ಒಡನಾಟ ಇಟ್ಕೊಂಡಿದ್ದೀವಿ, ಅವ್ರ ಮೂಲಕ ನಾವು ಬೆಳೆದು ಬಂದಿದ್ದೀವಿ ಅನ್ನೋದು ನಮ್ಮ ಖುಷಿ ಸಂದರ್ಭ ಅಂತಕ್ಕಂಥ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಮತ್ತೊಮ್ಮೆ ಬಹುಶಃ ಡಿ ಪಾಟೀಲ್ ಸರ್ ಒಂದೇ ನಿಮಿಷ ಫೋನ್ ಮಾಡಿದೆ. ಈಗ ಬಂದ ತಕ್ಷಣ ಅವ್ರ ತಾಯಿಯವ್ರಿಗೆ ಆರಾಮಿರಲಿಲ್ಲ, ಸ್ವಲ್ಪ BP ವೇರಿಯೇಷನ್ ಆಗ್ತಿತ್ತು. ಲಾಸ್ಟ್ ಟೈಮು ನಾನು ನೆನಪಿಸ್ಕೊಂಡೆ ಬರಲಿಲ್ಲಲ್ಲ ಅಂತೇಳಿ. ಲಾಸ್ಟ್ ಟೈಮ್ ಕಾರಣ ಬೇರೆ ಇತ್ತು. ಈ ಸಲ ಅದು ಬಂದಿದ್ರೆ ಬಹುಶಃ ನಮಗೆ ಇದೊಂದು ಸಂದರ್ಭ ಸರ್, ನಾವೆಲ್ಲರೂ ಕೂಡಿ ಮಾತಾಡಬೇಕು ಭಾಳ, ಯಾಕಂದರೆ ಸಿಗೋದಿಲ್ಲ. ನಾವು ಎಲ್ಲೆಲ್ಲೋ ಇರ್ತೀವಿ, ಏನೇನೋ ಸಿಗೋದಿಲ್ಲ. ಚೆನ್ನಾಗಿತ್ತು ಅಂದ್ರೆ ಒಂದೇ ಮಾತಿಗೆ ಬಿಟ್ಕೊಟ್ಟು ಬಂದುಬಿಟ್ರು ಅವ್ರು ಪಾಪ. ಸೊ ಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಡಿ ಪಾಟೀಲ್. ಹೀಗೆ ನಾವು ಹಂಚ್ಕೋತಾ ಇರ್ತೀವಿ. ಅದೆಲ್ಲ ಏನಿದೆಯಲ್ಲ ಆ ಮೆಮೊರಿ ಬಹಳ ಗಟ್ಟಿಗೊಳಿಸ್ತಕ್ಕಂಥ ಅನುಭವ. ಯಾಕಂದರೆ ಅದೆಲ್ಲ ಬಸವೇಶ್ವರ ಸ್ಕೂಲ್ ನಮ್ಗೆ ಕೊಟ್ಟಿದೆ ಅಂತ ಹೇಳಿ ಭಾವಿಸ್ತಾ ವೇಳೆ ಅಭಾವದಿಂದ ಮತ್ತೊಂದು ಸಂದರ್ಭದಲ್ಲಿ ನಾವು ಮತ್ತೆ ವೇದಿಕೆಯಲ್ಲಿ ಸಮಯ ಸಿಕ್ಕರೆ ಸಂದರ್ಭ ಸಿಕ್ಕರೆ ಹಂಚ್ಕೋತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನೆಲ್ಲ ಶಿಷ್ಯ ಬಳಗ ಬಹುಶಃ ಬಹಳ ಪ್ರೀತಿಯಿಂದ ಕಂಡಂಥ ಶಿಷ್ಯ ಬಳಗ ಈ ಬ್ಯಾಚು. ಯಾಕಂದರೆ ಇನ್ನೂ ಆ ನೆನಪುಗಳು ನಮಗಿದೆ. ಎಲ್ರಿಗೂ ಮತ್ತೊಮ್ಮೆ ಕರುಣೆ ಅಂತೂ ಎಷ್ಟು ಹೇಳಿದ್ರು ಸಾಲದು. ಹೇಳಿದಿನಲ್ಲ, ಮಾತಾಡಬೇಕಾದ್ರೆ ಸಾಕಷ್ಟಿದೆ, ಪ್ರತಿಯೊಬ್ಬರಿಗೂ ಮಾತಾಡಬೇಕು ಅನಿಸುತ್ತೆ. ವೇಳೆ ಒಂದು ಅಭಾವದಿಂದ ಕರುಣೆ ಇರ್ಬೋದು, ಪ್ರತಿಭಾ ಇರ್ಬೋದು, ಅನೇಕರು ಇಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಆ ನೆನಪುಗಳು ಇದಾವೆ. ಈಗಲೂ ಕೂಡ ನಾವು ಕಾಂಟ್ಯಾಕ್ಟ್ನಲ್ಲಿ ಇದ್ದೀವಿ. ಹಾಗಾಗಿ ಆ ಒಂದು ಬಂಧ ಏನಿದೆಯಲ್ಲ, ಗುರು ಶಿಷ್ಯರ ಬಂಧ, ಅದು ಅಳಿಸಲಾಗದಂಥ ಬಂಧ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ. ನೀವೇನಿದ್ದೀರೋ ಇನ್ನೂ ಹೆಚ್ಚು ಬೆಳೀಲಿ. ಕೆಲವರು ಶಿಕ್ಷಕರಾಗಿ ಭಾಳ ಖುಷಿ ಆಯಿತು ಅನುರಾಧನ ನೀವು ಫರೀದಾ ವಿಚಾರ ಮಾಡಿ. ಈಗ ಅರ್ಥ ಆಗ್ತಾ ಇದೆ ಶಿಕ್ಷಕರಂದ್ರೆ ಏನು ಅಂತೇಳಿ. ಯಾಕಂದ್ರೆ ಅಷ್ಟು ಈಸಿ ಅಲ್ಲ. ನಾವು ಈ ಜಾಬಿಗೆ ಬಂದ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೊತ್ಕೊಂಡ್ಮೇಲೆ ಅದು ಈಸಿ ಅಲ್ಲ. ಸೊ ಅದನ್ನು ಹೊತ್ಕೊಂಡು ಆದಮೇಲೆ ಹಾಗೆ ತೊಗೊಂಡು ಹೋಗಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಹಾಗೆ ಹೋಗ್ತೀವಿ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ನಾವು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂಥ ಈ ವೇದಿಕೆಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಾನು ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಅಲ್ಲಾಪುರ್ ಸರ್ ಅವರಿಗೆ ಧನ್ಯವಾದ. ಸರ್ ಹೇಳಿದ್ರು ಒಂದು ಮಾತು, ನನ್ನ ಕನ್ನಡವನ್ನು ಬಿಟ್ಟು ಸಮಾಜಕ್ಕೆ ಹೋದೆ, ಕನ್ನಡ ನನಗೆ ಅಷ್ಟು ಕೈ ಹಿಡಿದಿಲ್ಲ ಅಂತ. ಅದು ಕನ್ನಡ ಕೈ ಹಿಡಿದಿಲ್ಲ ಅನ್ನೋ ಮಾತೇ ಇಲ್ಲ. ಯಾಕಂತಂದ್ರೆ ಈಗ ಎಲ್ಲ ಕಡೆ ಕನ್ನಡ ಕಂಪಲ್ಸರಿ ಮಾಡಿದ್ದಾರೆ. ನಾನು ಕೂಡ ಒಬ್ಬ ಕನ್ನಡ ಶಿಕ್ಷಕಿ, ಕನ್ನಡ MA ಮಾಡಿಕೊಂಡೆ. ಹೆಮ್ಮೆಯಿಂದ ಹೇಳ್ತೀನಿ, ಇವತ್ತು ಕನ್ನಡ ಮಾಡಿದವರು ಆರ್ಟ್ಸು, ಕಾಮರ್ಸು, ಸೈನ್ಸು, BBA, BCom, BCA ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಮೆಡಿಕಲ್ ಸ್ಟೂಡೆಂಟ್ಸು, ಲಾ ಸ್ಟೂಡೆಂಟ್ಸು ಎಲ್ಲರಿಗೂ ಹೇಳುವಂತಹ ಸಬ್ಜೆಕ್ಟು. ಎಲ್ಲರಿಗೂ ಕನ್ನಡ ಇದೆ. ಕನ್ನಡ ಬಿಟ್ಟು ಏನೂ ಇಲ್ಲ. ಇದು ನಮ್ಮ ಕರ್ನಾಟಕ, ಕನ್ನಡಕ್ಕೆ ಆದ್ಯತೆ ಇದೆ ಸರ್. ಡೋಂಟ್ ವರಿ, ಕನ್ನಡ ನಮ್ಮ ಕೈ ಹಿಡಿದಿದ್ದೀವಿ, ನೀವೇನು ಹೆದರೋದು ಬೇಡ. ಓಕೆ, ಕನ್ನಡ ಶಿಕ್ಷಕಿಯಾಗಿ ನಾನು ಕನ್ನಡವನ್ನು ಬಿಟ್ಕೊಡೋ ಮಾತೇ ಇಲ್ಲ, ಅದಕ್ಕೋಸ್ಕರ ಹೇಳಬೇಕಾಯಿತು. ಈಗ ಹರ್ಲಾಪುರ್ ಸರ್ಗೆ ಧನ್ಯವಾದವನ್ನು ಹೇಳ್ತಾ, ಜೀವನ ಒಂದು ಗಣಿತ ಶಾಸ್ತ್ರ, ಒಳ್ಳೆಯದನ್ನ ಕೂಡಿಸು, ಕೆಟ್ಟದನ್ನು ಕಳೆ, ಪ್ರೀತಿಯನ್ನ ಗುಣಿಸು, ಗೆಳತನವನ್ನ ಬಾಗಿಸು, ಇದರಿಂದ ಬರುವ ಶೇಷವೇ ಪ್ರೀತಿಯಾಗಿರುತ್ತೆ ಅಂತ ಹೇಳ್ಕೊಟ್ಟಂತಹ ನಮ್ಮ ಗಣಿತ ಮೇಷ್ಟ್ರಾದಂತಹ ಮುಗ್ನೂರ್ ಸರ್ ಅವರು ಮತ್ತು ವೀರೇಶ್ ಸರ್ ಅವರಿಗೆ ಸಲ್ತದ. ಈಗ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಮುಗ್ನೂರ್ ಸರ್ ಅವರು ಆಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಭಿನವ ಅನ್ನದಾನ ಮಹಾಸ್ವಾಮಿಗಳಲ್ಲಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ವೇದಿಕೆಯ ಮೇಲೆ ಆಸೀನರಾದಂಥ ಉದ್ಘಾಟಕರಾದಂಥ ಡಾಕ್ಟರ್ GK ಕಾಳೆಯವರೇ ಹಾಗೂ ನನ್ನ ಮಾರ್ಗದರ್ಶಕರು ಹಾಗೂ ನನಗೆ
ಸಲಹೆ ಸೂಚನೆಗಳನ್ನು ನೀಡುತ್ತಾ ನನ್ನ ವೃತ್ತಿ ಜೀವನವನ್ನು ನಡೆಸಲಿಕ್ಕೆ ನನಗೆ ಅನುಕೂಲ ಮಾಡಿದಂಥ ಹಿರಿಯ ಒಡೆಯರು ಗುರುಗಳೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶಶಿ ಮೇಡಮ್ ಅವರೇ, ಹಾಗೂ ನನ್ನ ಸಹೋದರಿ ಶಿಕ್ಷಕರೇ ಹಾಗೂ ಸಹೋದರ ಶಿಕ್ಷಕರಲ್ಲಿ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿನಿಯರಲ್ಲಿ ನಾನು ಕೇಳ್ಕೊತಾ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಂದರೆ ಗಣಿತ ಶಿಕ್ಷಕರ ಅಂದ್ಬಿಡ್ಲೇ ಕನ್ನಡದಂಗೆ ಅಲಂಕಾರ ಮಾಡಿ ಮಾತಾಡಲಿಕ್ಕೆ ಬರೋದು. ನೇರ ನೋಡಿ ನಮ್ಮ ರಿಯಲ್ ಆ್ಯಂಡ್ ಫ್ಯಾಕ್ಟ್. ಹಾಗಾಗಿ ನಾನು ಇಲ್ಲಿ ಹೆಚ್ಚಿಗೆ ಏನು ಹೇಳಕ್ಕೆ ಬಯಸೋದಿಲ್ಲ. ಆದರೆ ಈ ಸಂಸ್ಥೆ ನನಗೆ ನನ್ನ ವೃತ್ತಿ ಜೀವನವನ್ನು ನನಗೆ ನಡೆಸಲಿಕ್ಕೆ ಸಹಾಯ ಮಾಡಿದಂಥ ಈ ಸಂಸ್ಥೆಯನ್ನು ನನ್ನ ಜೀವನ ಇರುವವರೆಗೂ ಸಹ ನಾನು ಮರೆಯೋದಿಲ್ಲ. ಇದಕ್ಕೆ ಸಹಕಾರ ನೀಡಿದಂಥ ಡಾಕ್ಟರ್ GK ಕಾಳೆಯವರನ್ನು ಸಹ ನಾನು ಮರೆಯೋದಂತಿಲ್ಲ. ಹಾಗೆ ಇಲ್ಲಿ ನಾನು ಇದು ಮಾಡಿದಾಗ ಮೊದಲು 1 ವರ್ಷ ಹಾಳಿಕೇರಿಯಲ್ಲಿ 1 ವರ್ಷ ನಾನು ಸೇವೆ ಸಲ್ಲಿಸಿದೆ. ಆ ಸೇವೆ ಮತ್ತು ಅನ್ನದಾನೇಶ್ವರನ ಪ್ರಸಾದದಿಂದಲೇ ನಾನು ಈ ಬಸವೇಶ್ವರ ಕೋಚಿಂಗಿಗೆ ಬಂದೆ. ಇಲ್ಲಿ ನನ್ನ ವೃತ್ತಿ ಜೀವನವನ್ನು ನಡೆಸಿದೆ. ಹಾಗೆ ಇಲ್ಲಿ ನನಗೆ ಎಲ್ಲ ಥರದಂಥ ಸೌಕರ್ಯ ನನಗೆ ಸಿಕ್ತು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಇಲ್ಲಿ ಮೊದಲನೇದಾಗಿ ನಾನು ಇಲ್ಲಿ ಗಣಿತ ಶಿಕ್ಷಣ ಆಗಿ ಬಂದಾಗ ನನ್ನ ವಿದ್ಯಾರ್ಥಿಗಳು ನನಗೆ ಏನಪ್ಪ ಅಂತಂದರೆ ಕೆಲವು ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಇರ್ತಾಯಿದ್ರು. ಕೆಲವೊಂದು ಇದರನ್ನು ನೋಡಿದಾಗ ಕೆಲವೊಂದು ಡೆಸ್ಕ್ ಅದು ಪರ್ಫೆಕ್ಟ್ ಅದೇ ಡೆಸ್ಕಿಗೆ ಬಂದ್ಕೊಂಡ್ರು. ಈಗ ಸಂಕನೂರ ಮಡಿಮಠ ಮತ್ತು ಇನ್ನೊಂದಿಬ್ಬರು ಇದ್ರು, ಅವರು ಒಂದು ಡೆಸ್ಕಿಗೆ ಫಿಕ್ಸ್. ಹಾಗೇನೆ ದಿಂಡೂರ ನಳಿನಿ ಅಂತ ಒಬ್ಬಕ್ಕಿದ್ದು, ಅವರು ಒಂದು ಫಿಕ್ಸ್. ಹಾಗೆ ಈ ಸೌಮ್ಯ ಆಗಲಿ, ಕುದುರೆ ಆಗಲಿ, ಅನಂತರ ಪ್ರತಿಭಾ ಆಗಲಿ, ಇವರು ಒಂದು ಫಿಕ್ಸ್. ಅವ್ರನ್ನ ನೋಡಿದಾಗ ನನಗೆ ಕರಣಿ ಆಗಲಿ, ಮೇಕೆ ಆಗಲಿ, ಬೂದ್ಯಾಳ, ಇವರು ಒಂದು ಥರ ಅದು ಒಂದು ಇದೆ. ಇವನ್ನೆಲ್ಲ ನನಗೆ ನೋಡಿದಾಗ ಇಷ್ಟು ಸಂತೋಷ ಆಗ್ತಾ ಇತ್ತು. ನಾನು ಕೆಲಸಬೇಕಾದಾಗ ಭಾಳ ಸಂತೋಷ ಆಗ್ತಾ ಇದ್ದೀನಿ. ಈ ಸಂತೋಷ ನನಗೆ ನಾನೀಗ ಸರ್ಕಾರದಲ್ಲಿ ಅಂದರೆ ಸರ್ಕಾರಿ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ನೌಕರಿ ಮಾಡ್ತಾ ಇದ್ರೂ ಸಹ ಎಷ್ಟೊಂದು ನನಗೆ ಇಲ್ಲಿ ಪಡೆದಂಥ ನನಗೆ ಮತ್ತು ಬೇರೆ ಎಲ್ಲಿಯೂ ನನಗೆ ಸಿಗ್ತಾ ಇಲ್ಲ. ಅಷ್ಟು ನನಗೆ ಈ ಒಂದು ಸಂಸ್ಥೆ ನನ್ನನ್ನು ಬೆಳೆಸ್ತು, ಹಾಗೆ ಆತ್ಮ ಸಂತೋಷ ಹುಟ್ಟಿಸ್ತು. ಈ ಕೆಲವೊಂದು ವಿದ್ಯಾರ್ಥಿಗಳಿದ್ದರು, ಅವರು ಒಂದೊಂಥರ ಸೌಮ್ಯ ಆಗಲಿ, ಪ್ರತಿಭಾ, ಇವರು ಕುದುರೆ, ಇವರೆಲ್ಲ ಹಿಂದೆ ಡೆಸ್ಕಿನ ಕುಂದ್ರವರು, ಇವ್ರದ್ದೊಂದು ಆ್ಯಕ್ಟಿವಿಟೀಸೇ ಬೇರೆ. ಲಾಸ್ಟ್ ಅಂದ್ರೇನು ಹೇಗೆ ಅಂತಂದ್ರೆ ಎಲ್ಲದಕ್ಕೂ ಒಂದು ಪ್ರಶ್ನೆ ಮಾಡೋರು. ಒಟ್ಟು ಏನು ಮಾಡಿ ಪ್ರಶ್ನೆ ಮಾಡೋದು, ಒಟ್ಟು ಪ್ರಶ್ನೆ ಮಾಡೋದೇ ಅವ್ರದ್ದು ಒಂದು ಕೆಲಸ. ಹಾಗೆಯೇ ಈ ಸಂಕನೂರ ಮಡಿಮಠ ಇವರೆಲ್ಲ ಅವರು ಒಂದು ಒಟ್ಟು ಸೌಮ್ಯ. ಅವರು ಅಂದರೆ ಏನೇನೋ ಮಾತಾಡೋದಿಲ್ಲ, ಏನೇನಿಲ್ಲ. ಆದರೆ ಮಾರ್ಕ್ಸ್ ಮಾತ್ರ ಎಲ್ಲಕ್ಕಿಂತ ಹೆಚ್ಚು ತೊಗೊಂಡು ಆಯಿತು. ಅದೇ ಇದೆಲ್ಲ ನೋಡಿದಾಗ ನನಗೆ ಭಾಳ ಸಂತೋಷ ಆಗುತ್ತೆ. ಹಿಂದಿನ ನಿಮ್ಮ ವಿದ್ಯಾರ್ಥಿ ಜೀವನದೊಳಗೆ ನಾನು ಶಿಕ್ಷಕನಾಗಿ ಬಂದಿದ್ದು ತುಂಬ ಸಂತೋಷ ಆಯಿತು ಅನ್ನೋದಕ್ಕೆ ನಾನು ಇಲ್ಲಿ ನಿಮ್ಮನ್ನು ನೆನೆಸ್ಕೊಳ್ತಾ ಈ 2 ಮಾತು ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥವ್ರಿಗೆ ನನಗೆ ಧನ್ಯವಾದಗಳನ್ನು ತಿಳಿಸಿ ನಾನು 2 ಮಾತು ಇವತ್ತು ರಾಧಾ ಮತ್ತು ಶೋಭಾ ಫಿಕ್ಸ್. ಅಂಕಗಣಿತದಲ್ಲಿ ನಮ್ಗೆ ಅಂಕವೇ ಇಲ್ಲ, ರೇಖಾಗಣಿತದಲ್ಲಿ ರೇಖೆ ಕಾಣಲೇ ಇಲ್ಲ, ಸರಳ ಬಡ್ಡಿ ಏಕೋ ಸರಳವೇ ಇಲ್ಲ, ಸುತ್ತಳತೆಯನ್ನ ಕಂಡು ನಾವು ಸುಸ್ತಾದ್ವಲ್ಲ. ನಮಗೆ ಎಲ್ಲ ಲೆಕ್ಕಗಳನ್ನ, ಈಗ ಅಂಕಗಣಿತ ಆಗಿರ್ಬೋದು, ಎಲ್ಲವನ್ನ ನಮಗೆ ತುಂಬ ಸರಳವಾಗಿ ಕಲಿಸಿಕೊಟ್ಟು ಲೆಕ್ಕದ ಸುರಿಮಳೆಯನ್ನೇ ಸುರಿಸಿದಂತಹ ಶ್ರೀಯುತ ಮುಗ್ನೂರ್ ಸರ್ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ, ಮತ್ತೊಬ್ಬ ಗಣಿತ ಶಿಕ್ಷಕರಾದಂತಹ ವೀರೇಶ್ ಸರ್ ಅವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡುತ್ತಾರೆ.
ಧನ್ಯವಾದ ಸರ್. ಈಗ ಗಂಗರು, ಹೊಯ್ಸಳರು, ಚೋಳರು, ಚಾಲುಕ್ಯರು, ಕದಂಬರರು, ಶಾತವಾಹನರು ಪದ ಮಾಡಕತ್ತಿಲ್ಲ, ಸ್ವಲ್ಪ ಗಮನ ಕೊಡ್ರಿ. ಇನ್ನೂ ಅನೇಕ ವ್ಯಕ್ತಿಗಳ ಇತಿಹಾಸವನ್ನು ನಮಗೆ ಸರಳವಾಗಿ ಪರಿಚಯಿಸಿದಂತ ಮಧ್ಯಾಹ್ನ ಪೀರಿಯಡ್ ನಮ್ಮ ಬರಂಗೋಡ್ ಟೀಚರ್ ಬರ್ತಿದ್ರ ಹೊಯ್ಸಳರು, ಶಾತನರು ಸ್ಟಾರ್ಟ್ ಮಾಡ್ತಿದ್ರು. ಅಪ್ಪ ಏನ್ ಹಿಸ್ಟ್ರಿ ನಮ್ದು ನಮಗೆ ಗೊತ್ತಿಲ್ಲ, ಇವ್ರ ವಿಶ್ವ ಎಲ್ಲ ನೆನಪಿಟ್ಕೋಬೇಕು ನಾವು. ರಾತ್ರಿ ಎಲ್ಲ ಬಯಟಾಗ್ತೀವಿ, 1950 ಹಿಂಗೆ ಬಯಟಾಗ್ತಿದ್ವಿ ನಾವು. ನಮಗೆ ಸರಳವಾಗಿ ಸಮಾಜಶಾಸ್ತ್ರವನ್ನು ಕಲಿಸ್ಕೊಟ್ಟಂತಹ ಬರಂಗೋಡ್ ಟೀಚರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಹಾಲ್ಕೆರೆ ಅಜ್ಜನವರನ್ನ ಮನದಲ್ಲಿ ನಮಸ್ಕರಿಸುತ್ತಾ, ನಾನು ಫಸ್ಟು ಗ್ರೇಡ್ ಆದರೆ ನನಗೆ ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ, ನಿಜವಾಗ್ಲೂ ಟೀಚಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ. ಫಸ್ಟ್ ಏನಾಯ್ತು ಅಂದರೆ ಫಸ್ಟ್ ಇಂಟ್ರ್ಯೂ ಬಂದಿದೆ. ಯಾಕಂದ್ರೆ ನಮ್ಮ ಸಂಸ್ಥೆ ನಮ್ಮ ಹಾಲ್ಕೆರೆ ಅವಾಗಿಂದು ಕರೆ ಡಾಕ್ಟರ್ ನನ್ನ ಇಂಟ್ರ್ಯೂ ತೊಗೊಂಡ್ರು. ಆಮೇಲೆ ಶಿವಲಿಂಗಯ್ಯ ಜಡೇಶ್ವರ್ ಮಾಡಿ ಸರ್ ಅವರು ಕೇಳಿದ್ರು, ಒಂದು ಕ್ವಶನ್ ಆನ್ಸರ್ ಕೊಟ್ಟಿದ್ದಿಲ್ಲ ನಾನು. ಎಲ್ಲಂದ್ರೆ ಭದ್ರಾವತಿಲಿರುವಂಥ ಪ್ರಸಿದ್ಧವಾದಂಥ ಕಾರ್ಖಾನೆ ಐತಿ, ಅದು ಯಾವುದು ಯಾರು ಕಳಿಸಿದ್ದು. ನಾನು ಎಷ್ಟು ವಿಚಾರ ಮಾಡಿದೆ ಎಜುಕೇಷನ್ ತೊಗೊಂಡ್ರೆ ಜಸ್ಟ್ ಲೇಟಾಗಿ ಬಂದಿದ್ದೆ. ನಂಗೆ ಲಘು ಇದಾಗಲೇ ಇಲ್ಲ. ಅವ್ರಿಗೆ ಎಷ್ಟು ಕ್ಲೀವ್ ಕೊಟ್ಟರಲ್ಲ, ಮನೆ ಕೇಳ್ತಾರಲ್ಲ, ಇಟ್ಟಾಗಿ ಇಡ್ತಾರಲ್ಲ, ನೀರು ಹಾಕ್ತಾರ, ಅದಕ್ಕೆ ಏನು ಹಾಕ್ತಾರ, ಎಷ್ಟು ಕ್ಲೀವ್ ಕೊಟ್ಟರಲ್ಲ. ಆಮೇಲೆ ಲಾಸ್ಟ್ ಆನ್ಸರ್ ಕೊಟ್ಟೆ, ಇಲ್ಲ ರೀ ಸರ್ ಕಬ್ಬಣದ ಕಾರ್ಖಾನೆ ಅಂತ. ಅವಾಗ ನಂದು ಇಂಟರ್ವ್ಯೂ ಪಾಸಾಗಿ ಫಸ್ಟ್ ಇಲ್ಲೇ ಬಂದೆ ನಾನು ಜಾಬ್ಗೆ. ನಿಜವಾಗಿ ಅದು ನನಗೆ ನಿಮಗೆ ಹೆಂಗಿಲ್ಲೇ ಹೊಸ ಎಕ್ಸ್ಪೀರಿಯನ್ಸ್ ಆಯಿತು, ನನಗೂ ಸಹಿತ ಎಕ್ಸ್ಪೀರಿಯನ್ಸ್ ಆಯಿತು. ಹೇಗಾಯ್ತು ಅಂದರೆ ಪ್ರತಿಯೊಬ್ಬರಲ್ಲಿ ಒಬ್ಬ ಆಡಳಿತ ಅಧಿಕಾರಿಯಿಂದ ಸ್ಥಳೀಯ ಡಾಕ್ಟರ್ ಇರ್ಬೋದು, ಸರ್ ಇರ್ಬೋದು, ಇದ್ದಂಥ ಎಲ್ಲ ಪ್ರತಿಯೊಬ್ಬರು ಶಿಕ್ಷಕರನ್ನ ಒಂದೊಂದು ನುಡಿಗಳನ್ನು ನಾನು ಕಲ್ತೀನಿ ನಿಜವಾಗ್ಲು. ಯಾಕಂದರೆ ನಾನು ಗೌರ್ಮೆಂಟ್ಗೆ ಹೋಗಿ 2003 ಮತ್ತು 2004 ಹೋದಿನಿ. ನಂಗೆ ಏನಾಯ್ತಂದ್ರೆ ಫಸ್ಟ್ ಇಲ್ಲಿ ನನಗೆ ಆಗಿದ್ದು ಇನ್ಸ್ಪಿರೆನ್ಸ್. ಯಾಕಂದ್ರೆ ನಿಮ್ಮಂಥ ಮಕ್ಕಳು ನನಗೆ ಸಿಕ್ಕಿಲ್ಲ. ಯಾಕೆ ಇವು ನಿಮ್ಮ ಉದಾಹರಣೆ ಕೊಡ್ತೀನಿ ನಾನು. ಬಸವೇಶ್ವರ ಶಾಲೆಗಂತ ಮಕ್ಕಳಿಗೆ ಯಾವಾಗ ಸಿಗ್ತಾರ ಆ ತೃಪ್ತಿ ಇಲ್ಲ ನಿಜವಾಗ್ಲೂ. ಇಷ್ಟು ವರ್ಷ ಆಯ್ತು, 20 ವರ್ಷ ಆಯ್ತು. ಮೇಡಮಲ್ಲಿ ಗೊತ್ತಾಯ್ತು, ಶಶಿ ಮೇಡಮ್ ಅಲ್ಲಿ ನಾನು ಈಗೂ ಅವ್ರಿಗೆ ಹೇಳ್ತಾನೆ ಉದಾಹರಣೆಯಲ್ಲಿ ಹೇಳುವಂಥ ಮಕ್ಕಳಿರ್ತೀವಿ, ಹಿಂಗೆ ಮಾಡಿ ಹಂಗೆ ಮಾಡಿ. ಅಲ್ಲ ಇಲ್ಲಿ ನೀವು ನಾವು ಶಿಕ್ಷೆ ಕೊಟ್ಟಿಲ್ಲ ಅಂತಲ್ಲ, ನೀವು ಅವ್ನ ಬೆದರ್ತೀರಿ. ಯಾಕಂದರೆ ಆ ಮೂಮೆಂಟ್ ಇರ್ತೈತೆ ನಿಮ್ಮದು. ಚಿಲ್ಡ್ರನ್ಸ್ ಅಂತ ಹಾಗೆ ಇರ್ತೈತಿ. ಏನು ಹೊಡಿತಾರಪ್ಪ, ಯಾಕೆ ಬೇಕಾದ್ರೆ ಇವರು ಇನ್ನೂ ಬರಲ್ಲ ಅಂತಾರ, ಅನ್ಸಕ್ಕೆ ಅಂತಾರ, ಹೋಮ್ವರ್ಕ್ ಮಾಡಲ್ಲ ಅಂತಾರ ಅಂತ ನಿಮ್ಗೆ ಅನ್ಸುತ್ತೆ. ಆದ್ರೆ ನಾವು ನಮ್ಮ ಕರ್ತವ್ಯ ಇರ್ತೈತಿ ನಿಮಗೆ ತಿಳಿಸ್ಕೊಡೋದು. ನೀವೇನೋ ಅನ್ರಿ, ಏನೋ ಮಾಡಿ, ನಾನು ಬುದ್ಧಿ ಹೇಳೋದು ನನ್ನ ಕರ್ತವ್ಯ. ಯಾಕಂದ್ರೆ ನನ್ನನ್ನು ನಾನು ಮೋಸ ಮಾಡ್ಕೊಂಡು ಆಗ್ತೈತಿ. ನೀವು ನಾ ತಿಳಿಸ್ಕೊಳ್ತಂದ್ರೆ ಮುಂದೆ ಏನಾಗ್ತೈತಿ ಬರೀ ತಪ್ಪಿಸ್ತೇನೆ. ಆ ಒಂದು ಸಂಸ್ಕಾರ, ಆ ಒಂದು ಇದನ್ನ ನಂಗೆ ಟೈಮ್ ಶಶಿ ಮೇಡಮ್ ಟೈಮ್ ಕಲ್ತೆ. ನಿಜವಾಗ್ಲೂ ಕರೆಕ್ಟ್ ಟೈಮ್ ಬರೋದು, ಕರೆಕ್ಟ್ ಟೈಮ್ ಹೋಗೋದು, ಆ ಒಂದು ಶಿಸ್ತು. ಅದು ಇಲ್ಲದಂಥ ಮಕ್ಕಳಿಗೆ ಸಹಿತ ಭಾಳ ಶಿಸ್ತಿದೆ ನಿಜವಾಗ್ಲೂ. ಊಟ ಮಾಡಿ ಪದ್ಧತಿ ಇರ್ಬೋದು, ನೀವು ಬರವಣಿಗೆ ಭಾಳ ಇಷ್ಟ ಆಗಿದ್ದ ನಿಮ್ಮ ಬರವಣಿಗೆ. ಈಗ ನನಗೆ ಅಲ್ಲೇ ಸ್ವಲ್ಪ ಗೊತ್ತೈತಿದೆ ಸನ್ನಿವೇಶ ಹೇಗಿರ್ತಾವೆ ಹಳ್ಳಿ ಒಳಗೆ, ಸ್ವಲ್ಪ ವಾತಾವರಣ ಹೇಗಿರ್ತೈತಿ, ಅವ್ರ ಹಿನ್ನೆಲೆ ಏನು, ಅವರೆಲ್ಲ ನಾವು ಪರಿಚಯ ಮಾಡ್ಬೋದು. ಯಾಕಂದ್ರೆ ಆಯಾ ಪರಿಸ್ಥಿತಿ ತಕ್ಕಂಗೆ ಮಕ್ಕಳು ಇರ್ತಾರೆ. ಅಲ್ಲಿ ಇಲ್ಲಿಗೆ ಸ್ವಲ್ಪ ನನಗೆ ವ್ಯತ್ಯಾಸ ಆಯಿತು. ಆಮೇಲೆ ನಾನು ಮೇಡಮಲ್ಲಿ ಹೇಳ್ತೀನಿ, ನನಗೆ ಟೀಚರ್ಸ್ ಎಲ್ಲ ನನಗೆ ಬೇದಿದ್ದಾರೆ ನಿಜವಾಗ್ಲೂ. ಯಾಕಂದ್ರೆ ಇಲ್ಲೇ ಪ್ರಾಮಾಣಿಕತೆ ಐತಿ, ಸತ್ಯ ಇದೆ ಈ ಒಂದು ಸಂಸ್ಥೆ ಇದೆ. ಯಾಕಂದರೆ ಎಂಥ ಟೀಚರ್ ಬಂದರು ಅಂತ ಅದನ್ನೂ ಅನಿಸ್ಕೊಂಡಿ ನಾನು. ಯಾಕಂದ್ರೆ ನಾನು ಕ್ಲಾಸ್ ರೂಮ್ ಬಿಟ್ಟು ಬರ್ತಿದ್ದಿಲ್ಲ, ಮಕ್ಕಳು ಬಿಟ್ಟು ಹೊರ ಬರ್ತಿದ್ದಿಲ್ಲ. ಹಾಗಾಗಿ ಎಂಥ ಟೀಚರ್ ಬಂದ್ರಂಗೆ ಅವ್ರ ಜೋಡಿ ಮಾತಾಡೋಕ್ಕಾಗ್ತಿದ್ದಿಲ್ಲ, ನಂಗೆ ಹಟ್ಟಿ ಹೊಡಕ್ತಿದ್ದಿಲ್ಲ. ಹಾಗಾಗಿ ಇದನ್ನು ನಾನು ಸಹಿತ ಈ ಸಂಸ್ಥೆನ ನೆನೆಸ್ತೀನಿ. ಸಜ್ಜನರ ಸಂಘ ಹೆಜ್ಜೆನ ಸಹಿತ ಆ ಒಂದು ಅನುಭವ ನನಗಾಗಿದೆ ನಿಜವಾಗ್ಲೂ. ಯಾಕಂದರೆ ನಿಮ್ಮನ್ನು ಪ್ರತಿಯೊಬ್ಬರ ವಿದ್ಯಾರ್ಥಿ ನೋಡಿ ನನಗೆ ಏನಿಸ್ತಂದ್ರೆ, ಗುರುಗಳು ಕಲಿಸಿದಂಥ ಗುರುಗಳನ್ನ ನೀವು ನಿಮ್ಮ ಸಾಧನೆ ಮಾಡಿ ತೋರಿಸಲ್ಲ, ಅವಾಗ ನಮ್ಮ ಗುರುಗಳಿಗೆ ಒಂದು ಹೆಮ್ಮೆ ಅನ್ನಿಸ್ತದೆ ನಿಜವಾಗ್ಲು. ಅದು ಏನೋ ಇಲ್ಲ, ಅಗ್ರಿಕಲ್ಚರಲ್ಲಿ ಯಾವುದೋ ಒಂದು ಉದ್ಯೋಗ ಇರಲಿ, ಅವಾಗ ನಮ್ಗೆ ಅನ್ಸುತ್ತೆ ಎಷ್ಟು ಸಂಸ್ಕಾರವಂತ ವಿದ್ಯಾರ್ಥಿಗಳಾದಾರಪ್ಪ ಇಲ್ಲೇ. ಇಂಥವ್ರಿಗೆ ಸಿಕ್ಕಿಲ್ಲ ನಿಜವಾಗ್ಲೂ ಹೇಳ್ತೀವಿ. 10th ತರಗತಿ ಬಿಡ್ತಾರೆ, ಅವ್ರವ್ರ ಪರಿಸ್ಥಿತಿ ಏನೋ 8th ತರಗತಿ ಬಿಡ್ತಾರೆ, ಎಲ್ಲೋ ಒಂದು 4ನೇ ಭಾಗ ಸ್ವಲ್ಪ ಮುಂದೆ ಹೋಗಿರ್ತಾರೆ, ಅವರು ಸಹಿತ ಅನ್ನಿಸ್ತಾರ. ಹಾಗಾಗಿ ನನಗೆ ಭಾಳ ಸಂಸ್ಥೆ ನಂಗೆ ಹೆಮ್ಮೆ ಅನ್ನಿಸ್ತದೆ ನಿಜವಾಗಿ. ಈಗೂ ನೆನೆಸ್ತೀನಿ ನಾನು, ಎಲ್ಲರೂ ನೆನೆಸ್ತೀನಿ. ಆದ್ರೆ ನನಗೆ ದೈಹಿಕವಾಗಿ ಬರೋಕ್ಕಾಗಲ್ಲ ನಿಜವಾಗ್ಲೂ. ಕೆಲವೊಂದು ಪರಿಸ್ಥಿತಿಗಳು ಇರ್ತಾವೆ, ಅದನ್ನು ನಿಜವಾಗಿ ನಡೆಸಲಿ. ಈ ಒಂದು ಸಂಸ್ಥೆ, ಈ ಅಬ್ಜಾರ್ಬ್ ಆಡಳಿತ ಇರ್ಬೋದು, ಅಧಿಕಾರಿಗಳು ಒಡೆಯರ್ ಸರ್ ಇಂಗ್ಲೀಷ್ ಅನ್ನ ನಾನು ಕೇಳ್ತಿದ್ದೆ. ಅವರು ಸ್ಪಷ್ಟವಾದ ಇಂಗ್ಲೀಷ್. ಆಮೇಲೆ 300 ಸರ್ ಮ್ಯಾಥ್ಸ್ ಅವ್ರದ್ದು ಗೊತ್ತಿರೋದೆ ಅದೇ ಪಾಸ್ನಲ್ಲಿ. ಆಮೇಲೆ ಮಾಡ್ಸರ್, ಆಮೇಲೆ ಅಡ್ಡಿ ಸರ್ ಇರ್ಬೋದು, ಇವರೆಲ್ಲ ಗೊತ್ತಿರ್ತಿದ್ರು ನಿಜವಾಗ್ಲೂ. ಆಮೇಲೆ ಸೀತಾ ಟೀಚರ್ ಇರ್ಬೋದು, ಅವ್ರ ಹಿಂದಿ ಪ್ರತಿಯೊಂದರಲ್ಲಿ ಸಹಿತ ನಾನು ಎಕ್ಸ್ಪೀರಿಯನ್ಸನ್ನು ಕಲ್ತೀನಿ. ನನ್ನದಂತ ನೆನಪಿಲ್ಲ, ಅದನ್ನು ನಿಮ್ಮಿಂದ ಪಡ್ಕೊಂಡಿದ್ದೀರ. ಯಾಕಂದರೆ ನನಗೆ ಸೈನ್ಸ್ ಮ್ಯಾಥ್ಸ್ ಅಲ್ಲ ಸಬ್ಜೆಕ್ಟ್. ಮೇಡಮ್ ಅವ್ರು ನನಗೆ ಒಂದ್ಸಲ ಏನು ಮಾಡಿದ್ರು, ಮ್ಯಾಥ್ಸ್ ಕೊಟ್ಟರು. ಈಗೂ ನಂಗೆ ಸೈನ್ಸ್ ಮ್ಯಾಥ್ಸ್ ಟೀಚರ್ ಅಂದರೆ ಅಂತಾರೆ. ಇಲ್ಲಿಂದ ಒಂದೆಲ್ಲ ಸೈನ್ಸ್ ಮ್ಯಾಥ್ಸ್ ಕೊಟ್ಟರು.
ಯಾಕಂದರೆ ಕನ್ನಡ ಶಾಲೆಗೆ ಸರ್ವಜ್ಞೆ ಯಾವ ಸಬ್ಜೆಕ್ಟ್ ಕೊಟ್ಟರೆ ಹೇಳ್ಬೇಕು ನಿಜವಾಗಿ ಅಂದರೆ ನಂಗೆ ಏನು ಕೊಟ್ಟರೆ ಸೈನ್ಸ್ ಮ್ಯಾಥ್ಸ್ ಕೊಟ್ಟರೆ ಅದೇ ನನಗೆ ಅನುಭವ ಎಕ್ಸ್ಪೀರಿಯನ್ಸ್ ಅಂದರೆ ಎಷ್ಟು ಎಕ್ಸ್ಪರ್ಟ್ ಅಂದರೆ ಇಲ್ಲೇ ಅನುಭವ ನನಗೆ ಸಕ್ಸಸ್ ಮಾಡೋಂಥ ಹೇಳಕ್ಕೆ ನನಗೆ ಅಭಿಮಾನ ಆಗ್ತೈತಿ. ನಿಜವಾಗಿ ನಿಮ್ಮಂಥ ವಿದ್ಯಾರ್ಥಿಗಳು ಸಿಕ್ಕಿದ್ದು ಅವಾಗ ಈ ಒಂದು ವ್ಯವಸ್ಥೆ ಚೆನ್ನಾಗಿ ಬೆಳೆಯುತ್ತೆ, ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಏನು ಮಾಡುತ್ತೆ ಎಲ್ಲ ವ್ಯವಸ್ಥೆ ಅಂದರೆ ನಿಮಗೆಲ್ಲರಿಗೆ ಧನ್ಯವಾದಗಳು. ಅದು ಇಲ್ಲಿಂದ ಎಲ್ಲ ಹಿರಿಯರಿಗೆ ಶಿಕ್ಷಕರಿಗೆ ಧನ್ಯವಾದ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸಿ. ಸಮಾಜದಲ್ಲಿ ಹೇಗೆ ನಡ್ಕೋಬೇಕಂತ ನಮ್ಗೆ ತಿಳಿಸ್ಕೊಟ್ಟಂತಹ ಸಮಾಜ ಶಿಕ್ಷಕರಾದಂತಹ ಬರಂಗೋಡ್ ಟೀಚರ್ ಅವರಿಗೆ ಧನ್ಯವಾದ. ಸೂರ್ಯ ನಕ್ಷತ್ರಗಳ ಗ್ರಹಗಳನ್ನು ಒಳಗೊಂಡ ಸೌರಮಂಡಲದ ಬಗ್ಗೆ ಮತ್ತು ಸೂಕ್ಷ್ಮ ಜೀವಿಗಳ ಬಗ್ಗೆ ಅನೇಕ ವಿಜ್ಞಾನಿಗಳ ಬಗ್ಗೆ ಜೀವಶಾಸ್ತ್ರದ ಬಗ್ಗೆ ನಮಗೆ ತಿಳಿಸಿಕೊಟ್ಟಂತಹ ಪ್ರತಿಯೊಂದು ಜೀವಿಗಳ ಜನನವನ್ನ ಕುರಿತು ಅತ್ಯಂತ ಸರಳವಾದಂಥ ರೀತಿಯಲ್ಲಿ ನಮಗೆ ವಿಜ್ಞಾನವನ್ನು ತಿಳಿಸಿದಂತಹ ವಿಜ್ಞಾನದ ಶಿಕ್ಷಕರು ಗುರುಚಕ್ರಸಾಲಿ ಸರ್ ಅವರು, ಇಂದುಮತಿ ನಾಯಕ್ ಮೇಡಮ್ ಅವರು ಮತ್ತು ಸಿರ್ಸಿ ಮೇಡಮ್ ಅವರು, ಇವರೆಲ್ಲರಿಗೂ ಸರ್ತದ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮಗೆಲ್ಲರಿಗೂ ವಿಜ್ಞಾನ ಕಲಿಸಿದಂತಹ ವಿಜ್ಞಾನ ಶಿಕ್ಷಕರಾದಂತಹ ಗುರುಚಕ್ರಸಾಲಿ ಸರ್ ಅವರು 1-2 ಮಾತುಗಳನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ಓಂ ಗುರುಭ್ಯೋ ನಮಃ. ನಾವು ಯಾವಾಗಲೂ ಶಿಕ್ಷಣ ಕ್ಷೇತ್ರದಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳ್ತೀವಿ. ಇದು 2 ರೀತಿಯಾಗಿ ನಾವು ಅನ್ವಯಿಸ್ತೀವಿ. ಒಂದು ಜೀವಂತವಾಗಿರ್ತಕ್ಕಂಥ ಜೈವಿಕ ಅಂಶವನ್ನು ಹೊಂದಿರತಕ್ಕಂಥ ಶಿಕ್ಷಕರಿಗೆ ಹಾಗೂ ಭೌತಿಕವಾಗಿರ್ತಕ್ಕಂಥ ಗುರುಗ್ರಹಕ್ಕೆ. ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು ಗುರುಗ್ರಹ. ಅನೇಕ ವಿಪತ್ತುಗಳಿಂದ, ವಿಶ್ವದಿಂದ ಬರ್ತಕ್ಕಂಥ ಅನೇಕ ಕಿರಣಗಳಿಂದ, ಕಾಯಗಳಿಂದ ಅದು ಏಟನ್ನು ತಿಂದು ಆ ಭೂಮಿಯಲ್ಲಿರ್ತಕ್ಕಂಥ ಜೀವಸಂಕುಲವನ್ನು ರಕ್ಷಣೆ ಮಾಡ್ತಾರೆ. ಅದೇ ರೀತಿ ಗುರು ಅನ್ನಿಸ್ಕೊಂಡವನು ವಿದ್ಯಾರ್ಥಿಗಳಿಗೆ ತನ್ನದೇ ಆದ ರೀತಿಯಲ್ಲಿ ಆ ಜ್ಞಾನವನ್ನು ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಆ ಒಂದು ಸ್ತೋತ್ರವನ್ನು ನಾವು ಪದೇ ಪದೇ ಬಳಕೆ ಮಾಡ್ತೀವಿ. ಸೊ ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲಿರ್ತಕ್ಕಂಥ ಬಸವೇಶ್ವರ ಕನ್ನಡ ಪ್ರಾಥಮಿಕ ಶಾಲೆಯ ಆಡಳಿತಾಧಿಕಾರಿಗಳಾದಂಥ ಸನ್ಮಾನ್ಯ ಕಾಳೆ ಸಾಹೇಬ್ರೆ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸನ್ಮಾನ್ಯ ಗುರುಗಳೇ ಹಾಗೂ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಶಾಲೆಯ ಸಂಸ್ಥಾಪಕ ಗುರುಮಾತೆಯರು ಹಾಗೂ ಸಂಸ್ಥಾಪಕ ಮುಖ್ಯೋಪಾಧ್ಯಾಯರು ಇದ್ದಂಥ ಸನ್ಮಾನ್ಯ ಶಿಕ್ಷಿ ಮೇಡಮ್ ಅವರೇ, ಗುರುಮಾತೆಯರೇ ಹಾಗೂ ಗುರುಗಳೇ ಹಾಗೂ ಇಲ್ಲಿರ್ತಕ್ಕಂಥ ನೆರೆದಿರ್ತಕ್ಕಂಥ ಸ್ನೇಹಿತರು. ಸೊ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೀವು ನಡೆಸಿಕೊಟ್ಟಿದ್ದೀರಿ. ಅದಕ್ಕೆಲ್ಲ ನೀವೆಲ್ಲರೂ ಕಾರಣೀಭೂತರಾಗಿದ್ದೀರಿ. ಈಗಾಗಲೇ ಕನ್ನಡ ಶಿಕ್ಷಕರು ಹೆಚ್ಚಾಗಿ ಮಾತಾಡ್ಬಿಟ್ಟಿದ್ದಾರೆ. ನಾವು ವಿಜ್ಞಾನ ಶಿಕ್ಷಕರು ಹೆಚ್ಚಾಗಿ ಮಾತಾಡಲಿಕ್ಕೆ ಆಗಲ್ಲ, ಅಂದರೆ ಅಲಂಕಾರಿಕವಾಗಿ ಮಾತಾಡಲಿಕ್ಕೆ ಆಗಲ್ಲ. ಹಾಗಾಗಿ ತಮ್ಮೆಲ್ಲರನ್ನೂ ಕಂಡು ನನಗೆ ಸಂತೋಷವಾಯಿತು. ಈ ಒಂದು ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ನೀವೆಲ್ಲರೂ ನಿರ್ವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಜೊತೆಗೆ ಮತ್ತೆ ನಮ್ಮ ಹಳೆಯ ನೆನಪುಗಳು ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಮೆಲುಕು ಹಾಕೊಳ್ಳಿಕ್ಕೆ ಸಹಕಾರಿ ಆಯಿತು. ತಾವೆಲ್ಲರೂ ಕೂಡ ಸ್ವಲ್ಪ ಸಮಯದಲ್ಲಿ ಕಲಿತು ಇಷ್ಟೊಂದು ಸ್ಥಾನಮಾನಗಳನ್ನ ಗಳಿಸಿದ್ದೀರಿ. ಭಾಳಷ್ಟು ವಿದ್ಯಾರ್ಥಿಗಳು ಶಿಕ್ಷಕರಾಗಿದ್ದಾರೆ. ಅದೇ ನಾನು ಕೆಲಸ ಮಾಡ್ತಕ್ಕಂಥ ಜಿಲ್ಲೆಯಲ್ಲೇ 1-2 ಶಿಕ್ಷಕರು ಕೆಲಸವನ್ನು ಮಾಡ್ತಾರೆ. ಅವರೆಲ್ಲ ನೋಡಿದಾಗ ನಮಗೆ ಸಂತೋಷವಾಗ್ತದೆ. ಅಂದರೆ ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಅಂತೇಳಿ ನಮಗೆ ಖುಷಿ ಆಗ್ತದೆ. ಇನ್ನೂ ಕೂಡ ಹೆಚ್ಚು ಹೆಚ್ಚು ಉನ್ನತ ಸ್ಥಾನವನ್ನು ಪಡೀಲಿ ಅಂತೇಳಿ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ನನ್ನ 2 ಮಾತುಗಳನ್ನು. ಗುರು ಸರ್ಗೆ ಧನ್ಯವಾದ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಹಿಂದಿ ಕೂಡ ತುಂಬ ಮುಖ್ಯ. ಏಕೆಂದರೆ ನಮಗೆ ಹೊರ ರಾಜ್ಯಕ್ಕೆ ಹೋದಾಗ
ಈ ಭಾಷೆ ತುಂಬಾ ಉಪಯುಕ್ತವಾಗ್ತದ. ಒಂದ್ ಮಾತನ್ನ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡ್ಬೇಕಂದ್ರೆ ಹಿಂದಿ ಕಲಿಬೇಕ್ರಿ. ನಮ್ಮ ಹುಬ್ಳಿ ಒಳಗೆ ಸ್ಟಾರ್ಟ್ ಆಗೈತಿ, ಎಲ್ಲಿ ಹೋದ್ರೂ ಹಿಂದಿನೇ ಮಾತಾಡ್ತಾರ. ನಾವು ಶಾಪಿಂಗ್ ಮಾಡೋ ಸಂಬಂಧ ನಾವು ಹಿಂದಿ ಕಲಿಯಾಕತ್ತೀವಿ. ಈ ನಮ್ಗೆ ಅತ್ಯಂತ ಸರಳವಾಗಿ ಚೊಕ್ಕಾಗಿ ನಮ್ಗೆ ಹಿಂದಿ ಕಲಿಸಿದಂತಹ ಮೇಡಮ್ ಸುವರ್ಣ ಮೇಡಮ್ ನಾವು ನೆನಪು ಆಗಂಗಿಲ್ಲ. ಹಿಂದಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಸುವರ್ಣ ಮೇಡಮ್, ನದಾಫ್ ಸರ್ ಮತ್ತು ಶಕುಂತಲಾ ಮೇಡಮ್. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸುವರ್ಣ ಮೇಡಮ್ ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಕೇಳ್ಕೊಳ್ತೀನಿ. ಹಿರಿಯ ಅನ್ನದಾನಿಗಳನ್ನ ಪೂರ್ವ ಅನ್ನದಾನಿಯನ್ನು ಹಾಗೂ ಅಭಿನವ ಅನ್ನದಾನಿಗಳನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಮುಪ್ಪಿನ ಬಸವಲಿಂಗ ಸ್ವಾಮಿಗಳ ಅಡ್ಡವರಿಗೆ ಕೊಡಮಟ್ಟು ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಮೆಥಡ್ ಟೀಚರ್ ಸರ್ ಹಿರೇವರ್ ಸರ್ ಹಾಗೂ ನಮ್ಮ ಚೇರ್ಮನ್ ಡಾಕ್ಟರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಎಲ್ಲ ಬಾಂಧವರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಿ, ಮುದ್ದು ಮಕ್ಕಳು ನೀಗೂ ಕೂಡ ಏನಂದ್ರೆ ಮುದ್ದು ಮಕ್ಕಳೇ ನೀವು. ನನಗಂತೂ ನೀವು ದೊಡ್ಡವರಾಗಿ ಅಂತ ಅನ್ಸೋದನ್ನೇ ಇಲ್ಲ ಮತ್ತು. ಯಾಕಂದ್ರೆ ನಾನು ಆಫೀಸ್ನಾಗ ಆಮೇಲೆ ಎಲ್ಲೇ ಬೇರೆ ಕಡೆ ಕಳೆದಕ್ಕಿಂತ ಟೈಮ್ ನನ್ನ ಮಕ್ಕಳ ಜೊತೆ ಕಳೆದಿದ್ದೇ ಜಾಸ್ತಿ. ಇವಾಗಲೂ ಕೂಡ ಹಾಗೆ ನನ್ನ ಮಕ್ಕಳ ಪ್ರೀತಿ, ಮಕ್ಕಳು ಬೇಕು ನನಗೆ ಜಾಸ್ತಿ ಹೊತ್ತು ನನ್ನ ಮಕ್ಕಳ ಜೊತೆಗೆ ಇರಬೇಕು. ಆಮೇಲೆ ನಾನು ಇನ್ನೊಂದು ಏನು ಹೆಮ್ಮೆ ಅಂದರೆ ನನಗೆ ಈ ಶಾಲೆ ಒಳಗೆ 1ನೇ ಕ್ಲಾಸಿಂದ ಇವಾಗಿನವರೆಗೂ ಕೂಡ ನಾನು ಎಲ್ಲ ಮಕ್ಕಳಿಗೂ ಹೇಳಿದ್ದೆ. ನಾನು ಫಸ್ಟ್ ಟೈಮ್ ಬಂದಾಗ ನಾನು 3rd ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಮಕ್ಕಳಿಗೆ ನಾನು ತೊಗೊಂಡಿದ್ದೆ. ಫಸ್ಟ್ ಬ್ಯಾಚ್ ಮಕ್ಕಳು 5th ಇದ್ದರು. ನಾನು ಅವಾಗ 6th ಮತ್ತು 7th ಕನ್ನಡ ಹ್ಯಾಂಡಲ್ ಮಾಡ್ತಿದ್ದೆ. ಹಿಂದಿ ಮತ್ತು ಕನ್ನಡ ಎರಡೂ ಮಾಡ್ತಾಯಿದ್ದೆ. ಸುಮಾರು 8-10 ವರ್ಷ ಕನ್ನಡ ಮತ್ತು ಹಿಂದಿ ಹೇಳಿದ್ದಿಲ್ಲ ನಾನು. ಅವಾಗ ಹಿಂದಿ ಟೀಚರ್ ಯಾರೂ ಇರಲಿಲ್ಲ ಫಸ್ಟ್ ನಾ ಟೈಮ್ ಬಂದಾಗಲಿ. ಆಮೇಲೆ 5ನೇದಕ್ಕೆ ಇತ್ತು ಹಿಂದಿ. ಅವಾಗಿನ ಮಕ್ಕಳು ಏನಾಗಿದೆ ಅಂದರೆ ಇವಾಗಿನ ಮಕ್ಕಳಿಗೆ ರೂಲ್ ಮಾಡಲ್ಲ ನೀವು. ಯಾಕಂದ್ರೆ ನನ್ನ ಕಡೆ ಬಂದಿರ್ತಾರೆ ಈಗೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಕಲ್ತು ಹೋಗಿ ಇದಾಗಿರ್ತಕ್ಕಂಥ ಮಕ್ಕಳೆಲ್ಲ ಬಂದು ಖಾಲಿ ನಮಸ್ಕಾರ ಮಾಡ್ತಾ ನಾವು ಪಾಠ ಮಾಡ್ತಿರ್ಬೇಕಾದ್ರೂ ಕೂಡ ಆವಾಗ ಆ ಮಕ್ಕಳಂತಾರೆ, ಟೀಚರ್ ಯಾರು ಇವರು ಬಂದು ನಿಮ್ಮ ಖಾಲಿ ನಮಸ್ಕಾರ ಮಾಡ್ತಾರೆ ಇಲ್ಲಿ ಕ್ಲಾಸಿಗೆ ನಿಮ್ಮ ಅಣ್ಣಂದರು ನಿಮ್ಮ ಮಕ್ಕಳಿದ್ರು ಅಂತ ಹೇಳಿದಾಗ ಆ ಮಕ್ಕಳಿಗೆ ಅನಿಸುತ್ತೆ ಹೆಮ್ಮೆ. ನೋಡಿರಿ ಇಲ್ಲಿ ಕಲ್ತು ಹೋಗಿರ್ತಕ್ಕಂಥ ಮಕ್ಕಳು ಎಷ್ಟು ಸಂಸ್ಕೃತಿಯನ್ನು ಇಟ್ಕೊಂಡಿದ್ದಾರೆ ಅಂತ. ಅದಕ್ಕೆ ಇದೊಂದು ಶಾಲೆ ಅಂದ್ರೆ ಏನು ಅನ್ಸುತ್ತೆ ಅಂದರೆ ನನಗೊಂದು ಹಾಡು ನೆನಪಾಗ್ತೈತಿ. ನಾನೇ ಸ್ವಂತ ಹೇಳ್ತಕ್ಕಂಥದ್ದು. ನನ್ನ ಹೆಜ್ಜೆಗಿಡು ಗೆಜ್ಜೆ ನಾದದ ಮೋದ, ನನ್ನ ಕಂಠಕ್ಕಿಡು ಪಂಚಮ ಸ್ವರ ನಿನಾದ, ನನ್ನ ಹೃದಯಕ್ಕಿಡು ವಿಶ್ವ ಕುಟುಂಬದ ನಾದ ಅಂತ. ಶಾಲೆ ಅಂದರೆ ಒಂದು ಕುಟುಂಬ, ಅದು ಚಿಕ್ಕ ಕುಟುಂಬ. ವಿಶ್ವವೇ ಒಂದು ಕುಟುಂಬ. ಅಲ್ಲಿ ಎಲ್ಲ ಜಾತಿಯ ಜನ ಮಕ್ಕಳು ಎಲ್ಲ ಬಂದಿರ್ತಾರೆ. ಶ್ರೀಮಂತರು, ಬಡವರು, ಅದರಲ್ಲಿ ಕೆಟಗರಿ ಬೇರೆ ಬೇರೆ, ಬೇಗನೆ ಕಲಿತಕ್ಕಂಥ ಮಕ್ಕಳು, ನಿಧಾನವಾಗಿ ಕಲಿತಕ್ಕ ಮಕ್ಕಳು, 3-4 ಸಲ ಹೇಳಿದರೂ ಕೇಳಲಾರ್ದಂಥ ಮಕ್ಕಳು, ಎಲ್ಲ ಥರ ಇರ್ತಾನೆ. ಆವಾಗ ನಾವು ಎಲ್ಲ ಮಕ್ಕಳನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಕಲಿಸ್ಬೇಕಾಗ್ತೈತಿ. ಆ ಎಲ್ಲ ಅನುಭವಗಳನ್ನು ನಾವು ಪಟ್ಕೊಂಡಿದ್ದೀವಿ. ನಾನು ನಿನ್ನೆಲ್ಲ ನೋಡಿದಾಗ ನನಗೇನಾಗ್ತೈತಿ, ನಾನು ಚಿಕ್ಕವಳಿದ್ದಾಗ ನಾನು ನನ್ನ ಬಾಲ್ಯದಲ್ಲಿ ನಾನು 1 to 7 ಕಲಿಸಿರ್ತಕ್ಕಂಥ ಶಿಕ್ಷಕರು ನೆನಪಾಗ್ತಾರೆ. ನೀವು ಪುಣ್ಯವಂತರು, ನಿಮಗೆಲ್ಲ ಲೇಡೀಸ್ ಶಿಕ್ಷಕರು ಸಿಕ್ಕಿದ್ದಾರೆ. ನಮ್ಗೆ ಅವಾಗಿಲ್ಲ, ಸರ್ಸ್ ಇರ್ತಾಯಿದ್ರು. ಆಗ ಸರ್ ಅನ್ನುವಂಥ ಇರಲಿಲ್ಲ ನಮ್ಮ ಭಾವನೆ. ಅವರೆಲ್ಲ ಏನಾಗಿದ್ರು ಅಂದ್ರೆ ನಮ್ಗೆ ಹೆಣ್ಮಕ್ಳ ಥರನೇ ಆಗ್ಬಿಟ್ಟಿದ್ರು, ತಂದೆ ತಾಯಿ ಬಂಧು ಬಳಗ. ಯಾಕಂದ್ರೆ ಅವಾಗ ಇಷ್ಟು ಯಾರು ಪಾಲಕರು ಯಾರು ಜವಾಬ್ದಾರಿ ತಗೋತಿದ್ದರು, ಅವ್ರಿಗೆಲ್ಲ ಜವಾಬ್ದಾರಿಗಳನ್ನು ಯಾರಿಗೆ ಕೊಟ್ಟಿರ್ತಿದ್ರು? ಶಿಕ್ಷಕರಿಗೆ ಕೊಟ್ಬಿಟ್ಟಿರ್ತಿದ್ರು. ನಮ್ಮ ಮನೆಯಾಗಿದ್ದ ಶಾಲೆಗೆ ಕಳಿಸಿ ಸಾಕು ಅನ್ನೋ ಲೆಕ್ಕಕ್ಕೆ ನಮ್ದಿತ್ತು. ಯಾಕಂದ್ರೆ ಅಲ್ಲಿ ಸಿಚುವೇಶನ್ ಹಾಗಿರ್ತಿದ್ರು. ಹಿಂದಿನೆಲ್ಲ ಕಲಿಯೋದು ತುಂಬ ಕಷ್ಟ, ಶಾಲೆನೇ ಇರ್ತಾ ಇರಲಿಲ್ಲ. ಅಂಥ ಸನ್ನಿವೇಶದೊಳಗೆ ಕಲ್ತೀವಿ ನಾವು. ಆದರೆ ನಿಮಗೆಲ್ಲ ಪುಣ್ಯವಂತರು, ಇಂಥ ಒಳ್ಳೆ ವಾತಾವರಣದೊಳಗೆ ನೀವು ಕಲ್ತಿದ್ದೀರಿ. ಇಂಥಲ್ಲಿ ನಾನು ಕಲಿಸೋದಕ್ಕೆ ನಂಗೆ ಅವಕಾಶ ಸಿಕ್ಕೈತಿ. ಆಮೇಲೆ ನನ್ನ ಮಕ್ಕಳು ಏನೈತಲ್ಲ, ಅದು ನನ್ನ ಹೆಮ್ಮೆ ಅನಿಸುತ್ತೆ ನನಗೆ. ಯಾಕಂದ್ರೆ ನಾವು ಎಲ್ಲ ಆಗೋಕ್ಕಾಗೋದಿಲ್ಲ. ಶಿಕ್ಷಕರು ಎಲ್ಲ ನಾವೇನೋ ಆಗ್ಬೇಕಂತ ಅಂದ್ಕೊಂಡಿರ್ತೀವಿ ಜೀವನದೊಳಗೆ, ಅದು ಆಗೋದಿಲ್ಲ. ಅದು ನಮ್ಮ ಶಿಕ್ಷಕರ ಮೂಲಕ ಏನಾಗ್ತಾ ಇದೆ, ಇವತ್ತು ಕನಸನ್ನು ನನಸಾಗ್ತಾ ಇದೆ. ನಂಗೆ ತುಂಬ ಖುಷಿ ಆಯ್ತಮ್ಮ. ಎಲ್ಲ ಪ್ರತಿಯೊಂದು ಬ್ಯಾಚ್ ಮಕ್ಕಳು ಮಾಡಿದಾಗ ಒಂದೊಂದು ಥರ ಅನುಭವ ಆಗ್ತಾ ಇದ್ದೀನಿ. ನಾನು ಯಾವಾಗಲೂ ಮಾತಾಡಲಿಲ್ಲ, ಈ ಸಲ ಏನೋ ಮಾತಾಡ್ಬೇಕು ಅನಿಸ್ತು. ಎಷ್ಟು ತುಂಬ ಇರ್ತಾರೆ ಹೇಳ್ಕೋಬೇಕಂತ, ಆದರೆ ಹೇಳೋಕ್ಕಾಗೋದಿಲ್ಲ. ಮಕ್ಕಳನ್ನೆಲ್ಲ ನೋಡಿದಾಗ ಖುಷಿಯಾಗಿ ಸುಮ್ಮನೆ ಆಗುತ್ತೆ. ನಾನು ಇಷ್ಟು ನಮ್ಮ ಮಕ್ಕಳು ಬೆಳೆದವರಲ್ಲ, ಇಷ್ಟೆಲ್ಲ ಜೀವನ ಕಟ್ಕೊಂಡಿದ್ದಾರಲ್ಲ, ನಾನು ತುಂಬ ಹೆಮ್ಮೆ. ಆದರೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ನೀವು ಏನೇ ಆಗಲಿ ಏನೇ ಪಡ್ಕೊಳ್ರಿ, ಆದರೆ ನೀವು ಕುಟುಂಬದೊಳಗೆ ಇದ್ದೀರಿ, ನಿಮ್ಮ ಮಕ್ಕಳಿಗೆ ಏನು ಮಾಡಬೇಕು, ನೀವು ಅಮೂಲ್ಯವಾದ ಸಮಯವನ್ನು ಕೊಡಬೇಕು, ನೀವು ಪ್ರೀತಿ ಕೊಡಬೇಕು. ಅಂದಾಗ ಮಾತ್ರ ನಿಮ್ಮ ಮಕ್ಕಳು ಏನಾಗ್ತಾರೆ, ನಿಮ್ಮ ಜೊತೆಗೆ ಬೆರೆಯೋದಕ್ಕೆ ಸಾಧ್ಯ. ಅವರು ಒಳ್ಳೆ
ಜೀವನವನ್ನು ಕಟ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ಹೇಳ್ತಾ ನನ್ನ ಮಕ್ಕಳು ನನ್ನ ಹೆಮ್ಮೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದ ಸುವರ್ಣ ಮೇಡಮ್ ಅವರಿಗೆ. ಸಬ್ಜೆಕ್ಟ್ ವೈಸ್ನ ಎಲ್ಲಾನು ಕರೆಯಕತ್ತೀನಿ. ಇವತ್ತು ಇಂಗ್ಲೀಷ್ ಸಿಗಲಿಲ್ಲ, ಇಂಗ್ಲೀಷ್ ಮೇಡಮ್ ಬಂದಿಲ್ಲ ಅಂದರೂ ಕೂಡ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. A ಫಾರ್ ಆ್ಯಪಲ್ನಿಂದ Z ಫಾರ್ ಜಿಬ್ರಾವರೆಗೂ ವರ್ಬ್ಸು, ಪ್ರೊನೌನ್ಸು, ಟೆನ್ಸು, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಸ್ಪೆಲ್ಲಿಂಗ್ಸ್ ಆಗಿನ ಕಾಲದಲ್ಲಿ ನಾವು ಕಲಿಯುವಾಗ ಅತ್ಯಂತ ಕಠಿಣವಾದಂತಹ ವಿಷಯ ಅಂತಂದ್ರೆ ನಮಗೆಲ್ಲರಿಗೂ ಅದು ಇಂಗ್ಲೀಷ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವು 5ನೇ ತರಗತಿಗೆ ABCD ಕಲ್ತೀವಿ. ಇವಾಗೆಲ್ಲ ಮಕ್ಕಳು ಬೇಗನ ಕಲಿಯಾಕತ್ತಾರ. ನಾವು ಇವತ್ತಿನ ದಿನ ಸರಳವಾಗಿ ಇಂಗ್ಲೀಷನ್ನು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅದು ನಮ್ಮ ಪೂರ್ಣಿಮಾ ಮೇಡಮ್ ಅವ್ರಿಗೆ ಸಲ್ಲಬೇಕು ಅಂತ ಹೇಳ್ತೀನಿ ನಾನು. ಯಾಕಂತಂದ್ರೆ ಅವರು ನಮ್ಗೆ ಊಟ ಬಿಡಿಸಿ ಸ್ಪೆಲ್ಲಿಂಗ್ಸ್ನ ಬಾಯಾಟ ಹಾಕ್ಸಿದ್ರು. ಅವರು ನಾವು ಇಂಗ್ಲೀಷ್ನಾಗ ಕಲೀಲಿಕ್ಕೆ ಊಟ ಬಿಡಿಸಿ ನಮ್ಮ ಸ್ಪೆಲ್ಲಿಂಗ್ ನೀವು ಬಾಯಾಟ್ ಹಾಕೊಂಡು ಬರಲಿ ಅಂತಂದ್ರೆ ನಾಳೆ ನಮ್ಗೆ ಊಟ ಇಲ್ಲ ಅಂತ ನಾವು ಸಾಯಂಕಾಲ ಕುತ್ಕೊಂಡು ಬಾಯಾಟ್ ಹಾಕ್ತಿದ್ವಿ. ಅವರು ಅದನ್ನ ಆ ಥರ ಮಾಡಲಿಲ್ಲ ಅಂದರೆ ನಾವು ಇಂಗ್ಲೀಷ್ ಇವತ್ತಿಗೂ ನಾವು ಕರೆಕ್ಟಾಗಿ ಕಲಿತಿರ್ಲಿಲ್ಲ. ಇವತ್ತು ನಾವು ಕರೆಕ್ಟಾಗಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ ಅಂದ್ರೆ ಆ ಒಂದು ಕೀರ್ತಿ ನಾವು ಇವತ್ತು ಮಕ್ಕಳಿಗೂ ಇಂಗ್ಲೀಷ್ ಹೇಳ್ಕೊಡ್ತೀವಿ. ಆ ಒಂದು ಕೀರ್ತಿ ಎಲ್ಲ ನಮ್ಮ ಪೂರ್ಣಿಮಾ ಅಂಗಡಿ ಮೇಡಮ್ ಅವ್ರಿಗೆ ಸಲ್ಲಬೇಕು. ಅನಾರೋಗ್ಯದ ಕಾರಣದಿಂದ ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಆದರೂ ಕೂಡ ಈ ಸಮಯದೊಳಗೆ ನಾನು ಅವ್ರನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಒಂದು ಶಾಲೆಯೊಳಗೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ತುಂಬ ಮುಖ್ಯ. ಇಲ್ಲಿ ಪಠ್ಯೇತರ ಜೊತೆಗೆ ಸಹಪಠ್ಯಗಳು ಕೂಡ ನಮಗೆ ಬೇಕಾಗ್ತಾವು. ಕಲಿಕೆಯ ಜೊತೆಗೆ ಮಕ್ಕಳ ಪ್ರತಿಭೆಯು ಕೂಡ ಹೊರಹೊಮ್ಮತದ. ನಮ್ಮ ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮದೊಳಗೆ ಮತ್ತು ನಮ್ಮ ಸಂಸ್ಥೆಯ ಹಾಳಕೆರೆ ಶ್ರೀ ಅನ್ನದಾನೇಶ್ವರ ಜಾತ್ರಾ ಮಹೋತ್ಸವದೊಳಗೆ ನಮಗೆ ಹಾಡಾಗಿರ್ಬೋದು, ನಾಟಕ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಇವೆಲ್ಲವನ್ನ ಕಲಿಸಿಕೊಟ್ಟಂತಹ ಗುರುಮಾತೆಯರಾದಂತಹ ಶ್ರೀಮತಿ ಸಿಂಧ್ಯಾ ಟೀಚರ್ ಅವರು, ಸುವರ್ಣ ಟೀಚರ್ ಅವರು, ಸೀತಾ ಟೀಚರ್ ಅವರು ಮತ್ತು ವಿದ್ಯಾ ಟೀಚರ್ ಅವರು, ಪ್ರತಿಯೊಬ್ಬ ಗುರುಗಳಿಗೂ ನನ್ನ ನಮನಗಳು, ಕೋಟಿ ಕೋಟಿ ನಮನಗಳು. ಅವ್ರದ್ದು ಒಂದು ಸ್ಥಾನವನ್ನು ಯಾರು ತುಂಬಕ್ಕಾಗಲ್ಲ. ಯಾಕಂದ್ರೆ ಮಕ್ಕಳ ಪ್ರತಿಭೆಯನ್ನು ಹೊರ ಹಾಕುವಂಥದ್ದು ಹಾಡಿನ ಮೂಲಕ, ನೃತ್ಯದ ಮೂಲಕ ಇವೆಲ್ಲವನ್ನ ಕಲಿಸಿಕೊಟ್ಟಂತಹ ಎಲ್ಲರ ಪರವಾಗಿ ಸಿಂಧ್ಯಾ ಮೇಡಮ್ ಎರಡು ಮಾತುಗಳನ್ನು ಆಡ್ಬೇಕಂತ ನಾನು ಅವ್ರು ಕೇಳ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯ, ನಿಮ್ಮ ಮಾತುಗಳನ್ನ ಕೇಳಬೇಕನ್ನೋ ಆಸೆ ಆಗಿತ್ತು. ಸೊ ಎರಡು ಮಾತು, ಸಮಯ ಅಭಾವ ಐತ್ರಿ ಮೇಡಮ್ ಗೊತ್ತು. ಎರಡು ಮಾತು ನಿಮ್ಮ ಅನ್ನದಾನ ಮಹಾಸ್ವಾಮಿಗಳನ್ನು ಮನದಲ್ಲಿ ಸ್ಮರಿಸುತ್ತಾ, ನಾನು ಇಲ್ಲಿವರೆಗೂ ಎಷ್ಟು ಪ್ರೋಗ್ರಾಮ್ ಆದರೂ ಒಂದರೊಳಗೂ ಭಾಷಣ ಮಾಡಿಲ್ಲ. ನನಗೆ ಸಣ್ಣ ಮಕ್ಕಳ ಜೊತೆ ಇದ್ದು ರೂಢಿ, ದೊಡ್ಡವರಿಗೆ ಮಾತಾಡೋಕೆ ಭಯ. ಇವಾಗಾದರೂ ನನ್ನ ಸ್ಟೇಜ್ ಕರೇಜ್ ಇಲ್ಲ. ಆದರೆ ಮಕ್ಕಳನ್ನು ಹೆಂಗೆ ಕಲಿಸ್ಬೇಕು ಹಂಗೆ ಕಲಿಸ್ತೀನಿ ಅಷ್ಟೇ. ನಂದು ಈ ಶಾಲೆ ನನ್ನ ಜೀವನನ ಕಟ್ಟಿಕೊಟ್ಟೈತಿ. ನೀವು ಹೆಂಗೆ ಹೇಳಿದ್ರಲ್ಲ ಹಂಗೆ ನಾನು ಫಸ್ಟ್ ಏನೂ ಗೊತ್ತಿದ್ದಿದ್ದಿಲ್ಲ. ಇಲ್ಲಿ ಫಸ್ಟ್ ಬಂದಾಗ ಎಲ್ಲರನ್ನೂ ತೊಳಿ ಮೇಲೆ ಕರ್ಕೊಂಡು ಕುಂತಿದ್ದೆ. ಮೇಡಮ್ ಅವ್ರು ಬೈತಿದ್ರು, ಇದೇನು ಕಲಿಸುತ್ತೆ ಎಲ್ಲರನ್ನೂ ಕಟ್ಕೊಂಡು ಕುಂತು ಬಿಡುತ್ತಾ ಅಂತೇಳಿ. ಇದೇ ರೂಮ ನಮ್ಮದು. ಪ್ರತಿ ಸಲ ಹೊರಗೆ ಹೋದಾಗೂ ನಾನು ಅವ್ರ ಕೈಯ ಸಿಕ್ಕೋತಿದ್ದೆ. ಹೊಟ್ಟೆ ರೂಮ್ ಅಂತಿತ್ತು, ಕೈಕಾಲು ನಡುತ್ತಿದ್ದು. ಪ್ರತಿ ಸಲನೂ ಅವ್ರ ಕಡೆ ಬಯಸ್ಕೊಂಡಿದ್ದು, ಭಾಳ ಬಯಸ್ಕೊಂಡಿನಿ. ಆದ್ರೆ ಅಷ್ಟೇ ಕಲ್ಕೊಂಡಿನಿ. ಈ ಸಾಲ ಇರಲಿಲ್ಲ ಅಂದ್ರೆ ನಾನು ಜೀವಂತ ಇರ್ತಿರ್ಲಿಲ್ಲ. ಅಷ್ಟು ಸಮಸ್ಯೆಗಳಿದ್ದು ನನಗೆ. ಈ ಏನೋ ಒಂದು ನಾ TCHಗೆ ಅಪ್ಲಿಕೇಶನ್ ಹಾಕಿದ್ದೆ. ಒಂದು 6 ತಿಂಗಳು ಏನೋ ಏಜ್ ಕಡಿಮೆ ಅದಾವ ಅಂತ ನಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರು. ಇನ್ನೊಂದು ವರ್ಷ ಹಾಳಾಗುತ್ತೆ ಅಂಥೇಳಿ ನಮ್ಮಣ್ಣ ನನ್ನ NTCಗೆ ಹಚ್ಚಿಬಿಟ್ಟ. ಸಣ್ಣ ಹುಡುಗರು ಜೀವದಿದ್ದು ಅಲ್ಲಿ ಮ್ಯಾಥ್ಸ್ ಇರೋಂಗಿಲ್ಲ. ನನ್ನ ಮ್ಯಾಥ್ಸ್ ಅಂದ್ರೆ ಭಯ ಭಾಳ. ಮ್ಯಾಥ್ಸ್ ಇರೋಂಗಿಲ್ಲ, ನೀ ಅಲ್ಲೇ ಹೋಗಂದ. ಗದಿಗೆ 1 ವರ್ಷ ನಾನು ಟ್ರಾವೆಲ್ ಮಾಡಿ NTC ಮುಗಿಸಿದೆ. ಅದಕ್ಕೆ ನಮ್ಮ ತವ್ರ ಮನೆಯವ್ರದ್ದು ಸಪೋರ್ಟ್ ಭಾಳ ಇತ್ತು. ನಮ್ಮ ಹೋಗಿ ನಾನು ಹೈಸ್ಕೂಲ್ ಶಿಕ್ಷಕಿ ಆಗಬೇಕಂತ ಕನಸಿತ್ತು. ಅದನ್ನು ಈಡೇರ್ಸಕ್ಕೆ ನನ್ನ ಕೈಲಿ ಆಗಲಿಲ್ಲ. BA ತನಕ ಮಾಡಿದೆ, ಆಮೇಲೆ B.Ed ಆಗಲಿಲ್ಲ. ನಾನು ಬೆಂಗಳೂರು ಸಿಕ್ತು ಸೀಟು, ನಾವು ಹೋಗಲಿಲ್ಲ. ಏನೋ ಇಲ್ಲಿ ಕಾಳೆ ಡಾಕ್ಟರ್ ಪುಣ್ಯದಿಂದ ನನಗೆ ಇಲ್ಲಿ NTC ಪೋಸ್ಟ್ ಖಾಲಿ ಇತ್ತು. ಮ್ಯಾರೇಜ್ಗಿಂತ ಮೊದಲು ನಾನು ಸ್ಕೂಲಿಗೆ ಬಂದೀನಿ, ಆಮೇಲೆ ಗಂಡನ ಮನೆಗೆ ಬಂದಿದ್ದೆ. ನಾನು ಫಸ್ಟ್ ಮ್ಯಾರೇಜ್ ಇನ್ನೂ ಫಿಕ್ಸ್ ಆದ ತಕ್ಷಣ ನಾನು ಇಂಟ್ರ್ಯೂ ಕರೆದು ಇಲ್ಲೇ. ಇಂಟ್ರ್ಯೂ ಸೆಲೆಕ್ಟ್ ಆಗಿತ್ತು ನಂದು. ಮೇಡಮ್ ಅವ್ರ ಜೊತೆನೇ ಇಂಟ್ರ್ಯೂ ಕೊಟ್ಟಿದ್ದೆ ನಾನು. ಆದರೆ ಸೆಲೆಕ್ಟ್ ಆಗಿದ್ದೆ. ಅವಾಗ ಅಡ್ಮಿಷನ್ ಆಗಲಿಲ್ಲ, ದೂರ ಐತಿ ಸ್ಕೂಲ್ ಅಂತ UKGಗೆ ಯಾರೂ ಅಡ್ಮಿಷನ್ ಮಾಡಿಸ್ಲಿಲ್ಲ. ಹೀಗಾಗಿ ನನಗೆ 1 ವರ್ಷ ಗ್ಯಾಪ್ ಆಯ್ತು. ಅದ ಗ್ಯಾಪ್ನೇ ಮದುವೆನೂ ಆಯ್ತು, ಒಂದು ಮಗುನೂ ಆಯ್ತು ನನಗೆ. ನನ್ನ ಮಗ 6 ತಿಂಗಳು ಇದ್ದಾಗ ನಾನು ಬಂದು ಜಾಯಿನ್ ಆದೆ. ಇಂಟ್ರ್ಯೂ ಇಲ್ಲಾರ್ದೇ ಜಾಯಿನ್ ಆದೆ. ಮತ್ತು ಹೊಳ್ಳಿ ನನ್ನ 2 ಮಕ್ಕಳನ್ನು ಶಾಲೆಗೆ ದೊಡ್ಡವಾಗ್ಯಾವ. ನಾನು ವೈಯಕ್ತಿಕ ಬದುಕಿನ ಬಗ್ಗೆ ಒಟ್ಟು ಎಂದೂ ತಲೆ ಕೆಡಿಸ್ಕೊಂಡಿಲ್ಲ. ಶಾಲೆ 3 ಹೊತ್ತು ನನ್ನ ತಲೆಯೊಳಗೆ ಅದ ಇರುತ್ತೆ. ನಾನು ಭಾಳ ಕಲ್ತಿಲ್ಲ. ಆದರೆ ಸಣ್ಣ ಮಕ್ಕಳಿಗೆ ಏನು ಕಲಿಸ್ಬೇಕಲ್ಲ ಅಷ್ಟು ಯೋಗ್ಯತೆ ನನಗೆ ನಮ್ಮ ತಾಯಿಯಿಂದ ದೇಣಿಗೆಯಾಗಿ ಸಿಕ್ಕೈತಿ. ನನ್ನ ಉಸಿರಿರೋವರೆಗೂ ಶಾಲೆಗೆ ಇರ್ಬೇಕಂತ ಆಸೆ. ಆದರೆ ಈಗ ಅನಿವಾರ್ಯ ಕಾರಣದಿಂದ ಅದರೊಳಗೆ ಒಂದು ಸ್ವಲ್ಪ
ಬಿಡು ತೊಗೊಳಕತ್ತೀನಿ ನಾನು ಈಗ 3 ತಿಂಗಳ ನನ್ನ ಮೊಮ್ಮಗನ ಹತ್ರ ಹೊಂಟೀನಿ ಊರಿಗೆ. ಅದೊಂದು ಐತಿ ರಿಟೈರ್ಡ್ ಹಾಕಿನ ಅಂತ ಕೇಳಿದ್ರು ಡಾಕ್ಟರ್. ನಾನು ರಿಟೈರ್ಡ್ ಆಗಂಗಿಲ್ಲ ಸರ್, ವಾಪಸ್ ಬರ್ತೀನಿ ಅಂತ ಹೇಳೀನಿ. ನೋಡು ನಾನು ಹೆಂಗೆ ಕರುಣಿಸ್ತಾನೆ ಆ ಪ್ರಕಾರ ನಾನು ನಡ್ಕೊಂಡು ಹೋಗ್ತೀನಿ. ನನ್ನ ಜೀವ ಈ ಸಾಲಿಗೆ ಮೀಸಲು ಅಂತ ನಾನು ಸಂತೋಷದಿಂದ ಹೇಳಿ. ಧನ್ಯವಾದ ಸಿಂಧೆ ಮೇಡಮ್. ಮಾತಾಡಕ್ ಬರಲ್ಲ ಅಂತಂದು ಇವತ್ತು ಚೆನ್ನಾಗಿ ಮಾತಾಡಿದ್ರು. ಯಾರು ಮಾತಾಡೋದಕ್ಕೆ ಎಲ್ಲರಿಗೂ ಕಲಿಸ್ಕೊಡ್ತದೆ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಈ ಒಂದು ದೇವಸ್ಥಾನ, ಈ ಒಂದು ಮಠ ಎಲ್ಲರಿಗೂ ನಮ್ಗೆ ಮಾತನಾಡುವ ಕಲೆಯನ್ನು ಕಲಿಸ್ಬಿಟ್ಟದ ಅಂತ ಹೇಳ್ತೀನಿ. ಈಗ ವಿದ್ಯಾರ್ಥಿಗಳು ಯಾರಾದರೂ ಮಾತನಾಡಿದ್ರೆ 2 ನಿಮಿಷ ಅಲ್ಲೇ ಮಾತಾಡಬೇಕು. ವಿದ್ಯಾರ್ಥಿಗಳ ಅನಿಸಿಕೆ ಅಂತ ಇತ್ತು. 2 ನಿಮಿಷ ಯಾರಾದರೂ ತುಂಬ ಭಾವನಾತ್ಮಕವಾಗಿ ನಿಮ್ಮ ಹೇಳ್ಕೋಬೇಕು ಅನ್ನೋದಿತ್ತಂದ್ರೆ 2 ನಿಮಿಷಗಳ ಕಾಲ ಬಂದು ಮಾತಾಡಬೇಕು. ಅನಂತರ ನೆಕ್ಸ್ಟ್ ಕಾರ್ಯಕ್ರಮದ ನಂತರದ ಘಟ್ಟ ಅಧ್ಯಕ್ಷರ ಭಾಷಣ. ಅದಕ್ಕಿಂತ ಮುಂಚೆ 2 ನಿಮಿಷ, 1 ನಿಮಿಷ ಮಾತಾಡಿದ್ರು ಪರವಾಗಿಲ್ಲ. ವಿದ್ಯಾರ್ಥಿಗಳು ಮತ್ತು ಅನಿಸಿಕೆ ಹೊರ ಹಾಕಲೇಬೇಕು. ನಿಮ್ಮಲ್ಲಿ ಇರ್ತಕ್ಕಂಥ ಭಾವನೆಗಳ ನುಡಿಗಳನ್ನು ನೀವು ತೆಗಿಬೇಕಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ತಿರ್ಗಾ ಮುರ್ಗ ಸ್ಟೇಜ್ ಮೇಲೆ ಬರ್ತಾಳ ಅನ್ನಕ್ಕೆ ಹೋಗ್ಬಿಟ್ರಿ. ಮಾತಾಡೋದು ಜಾಸ್ತಿ ಇದ್ದಾವು, ಮತ್ತೇನು ಮಾಡೋದು, ಇದೇ ಒಂದು ಟೈಮ್ ಸಿಕ್ಕಿರುತ್ತ. ನನ್ನ ಹೆಸರು ಡಾಕ್ಟರ್ ಪ್ರತಿಭಾ ಜೋಗಿ ಅಂತೇಳಿ. ನಾನು ಆಗಲೇ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಂಡಿದ್ದೀನಿ. ನಾನೀಗ ಫಿಸಿಕಲ್ ಡೈರೆಕ್ಟರ್ ಆಗಿ PPG ಶಿಕ್ಷಣ ಮಹಾವಿದ್ಯಾಲಯದಾಗ ಕೆಲಸ ಮಾಡ್ತೀನಿ. ಅದು ಮಾತು ಬೇರೆ. ನಾವು ಕಲಿಯುವಾಗ ನಮ್ಮ ಅಪ್ಪಾಜಿಗೆ ನಾವು 4 ಜನ ಹೆಣ್ಮಕ್ಳು. 4 ಜನ ಹೆಣ್ಮಕ್ಳನ್ನ ಯಾಕೆ ಕಲಿಸ್ತೀರಿ ಅಂತ ನಮ್ಮ ಓಣಿ ಒಳಗೆ ಅಂದಾಗ ನಮ್ಮ ಅಪ್ಪಾಜಿ ಏನು ಮಾಡಿದರು, ಸಂಸ್ಥಾದ ಮಠದೊಳಗೆ ನಾನು ಕೆಲಸ ಮಾಡ್ತೀನಿ, ಅಲ್ಲೇ ಕಲೀಲಿ ಅವರು ಅಂತ ಹೇಳಿ 4 ಜನನೂ ಇಲ್ಲೇ ಕಲಿಸಿ ಅವರೆಲ್ಲ ಈಗ ಒಬ್ಬಾಕಿ ಅಸಿಸ್ಟೆಂಟ್ ಮ್ಯಾನೇಜರ್ ಬಂದಿದ್ದಾಳೆ. ಇನ್ನೊಬ್ಬಳು ಕೆನರಾ ಬ್ಯಾಂಕ್ ಒಳಗೆ ಹಾರುಗೇರಿ, ಬೆಳಗಾವಿ ಡಿಸ್ಟಿಕ್ ಹಾರುಗೇರಿ ಒಳಗೆ ಕೆನರಾ ಬ್ಯಾಂಕ್ ಒಳಗೆ ಕೆಲಸ ಮಾಡ್ತಾಳೆ. ಆಕಿನೂ ಇಲ್ಲೇ ಕಲ್ತಿದ್ದು, ದೀಪಿಕಾ ಜೋಗಿ ಅಂತ ಹೇಳಿ. ಇನ್ನೊಬ್ಳು ಸಾವಿತ್ರಿ ಜೋಗಿ ಅಂತ, ಲಾಸ್ಟ್ 4ನೇದವಳು ಸಾವಿತ್ರಿ ಜೋಗಿ. ಅವಳು KVGB ಬ್ಯಾಂಕ್ ಒಳಗೆ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ಹಂಗೆ ಈ ಸ್ಕೂಲು ನಮ್ಮನ್ನು ಒಂದು ಮಟ್ಟಕ್ಕೆ ತಗೊಂಡು ಹೋಗೈತಿ ಅಂತ ಹೇಳಕ್ಕೆ ಭಾಳ ಖುಷಿ ಆಕೈತಿ. ಈ ಶಾಲೆನ ನಾವು ಯಾವತ್ತೂ ಮರೆಯೋದಿಲ್ಲ. ನಾವು 4 ಜನ ಹೆಣ್ಮಕ್ಳು ಯಾವಾಗಲೂ ಅವರೆಲ್ಲ 5ನೇ ತಾರೀಕು ಇದಕ್ಕೆ ಹೋಗ್ಬಿಟ್ರು, ನವೋದಯ ಆಗ್ಬಿಟ್ಟು ಅವ್ರು ನವೋದಯಕ್ಕೆ ಹೋಗ್ಬಿಟ್ರು. ನಾನು ಅವಾಗ 5ನೇ ತಾರೀಕಿಂದ ಬಂದೆ, ನಾನಿಲ್ಲ 6ನೇ ತಾರೀಕು ನಾನು ಇಲ್ಲಿ ಬಂದೀನಿ. ಹಾಗಾಗಿ ನನಗೆ ಪ್ರೈಮರಿ ಸ್ಕೂಲಿಂದ ಅಷ್ಟು ಬಗ್ಗೆ ಐಡಿಯಾ ಇರಲಿಲ್ಲ. ಹಾಗಾಗಿ ನಾನು ಪ್ರೈಮರಿ ಸ್ಕೂಲ್ ಆಗಲೇ ಅವ್ರು ಮಾತಾಡಿದಂಗೆ ನನಗೆ ಮಾತಾಡೋಕ್ಕಾಗಲಿಲ್ಲ. ನಾನು ಬಂದಿರೋದು 6ನೇ ಕ್ಲಾಸಿಂದ. 6ನೇ ಕ್ಲಾಸಿಗೆ ನಾನು ಇಲ್ಲಿ ಬಂದು 10th ಮುಗಿಸಿ PUC ಸೆಕೆಂಡ್ ಇಯರ್ ಇಲ್ಲೇ ಇದೇ ಸಂಸ್ಥೆದೊಳಗೆ ಕಲಿತು, ಡಿಗ್ರಿನೂ ಇಲ್ಲೇ ಕಲಿತು. BPED ಮಾತ್ರ ನಾನು ಊರು ಬಿಟ್ಟು ಹೋಗಿದ್ದು. BPED ಬೆಂಗಳೂರು ಯೂನಿವರ್ಸಿಟಿ, MPED ವುಮೆನ್ಸ್ ಯೂನಿವರ್ಸಿಟಿ, PhD ಸಾಯಿ ಯೂನಿವರ್ಸಿಟಿ. ಹೀಗಾಗಿ ನನಗೆ ಭಾಳ ಖುಷಿ ಆಗ್ತೈತಿ. ಇದೆಲ್ಲ ನಾನು ಸಾಧನೆ ಮಾಡಾಗ ನಮಗೆ ಫಸ್ಟ್ ಮೆಟ್ಲು 1ನೇ ಮೆಟ್ಲು ಹತ್ತಬೇಕಂದ್ರೆ ಭಾಳ ತ್ರಾಸ ಆಗ್ತೈತಿ. 1ನೇ ಮೆಟ್ಲು ಹತ್ತಿದ್ಮೇಲೆ 2ನೇ ಮೆಟ್ಲು ಆರಾಮಾಗಿ ಹತ್ತೀವಿ. ಹಾಗಾಗಿ ನಮಗಿದು 1ನೇ ಮೆಟ್ಲು ಹತ್ತಕ್ಕೆ ನಮಗೆ ಭಾಳ ಹೆಲ್ಪ್ ಮಾಡಿರುವಂಥ ಸಂಸ್ಥೆ. ಇದನ್ನು ನಾವು ಮರೆಯೋಕ್ಕಾಗಲ್ಲ. ನನ್ನ ಈ ಸಾಧನೆಗೆ ನಮ್ಮ ಯೂನಿವರ್ಸಿಟಿ, ವುಮೆನ್ಸ್ ಯೂನಿವರ್ಸಿಟಿಯವರು ನನ್ನ ಕರೆದು, ಓಕೆ, ಥ್ಯಾಂಕ್ ಯು. ಮನದಾಳದ ಮಾತುಗಳನ್ನು ಹಂಚಿಕೊಂಡಂತಹ ಪ್ರತಿಭಾಳಿಗೆ ಧನ್ಯವಾದ. ಈಗ ಮತ್ತೊಬ್ಬ ಸ್ನೇಹಿತೆ ರಾಧಾ ಅವರು ತಮ್ಮ ಒಬ್ಬ ಮಗುವಿನ ಮೊದಲ ಗುರು ತಾಯಿಯಾದರೆ ನಂತರದ ಸ್ಥಾನ ಶಿಕ್ಷಕರಿಗೆ ಸಲ್ಲುತ್ತದೆ. ನಾನಿಲ್ಲಿ 1ರಿಂದ 10ನೇ ತರಗತಿವರೆಗೆ ಅಭ್ಯಾಸ ಮಾಡಿದ್ದೇನೆ. ಮೊದಲಿಗೆ ಹೇಳ್ಬೇಕಾದ್ರೆ 1ರಿಂದ 5ನೇ ತರಗತಿವರೆಗೆ. ಈಗ ಆಗಲೇ ನನ್ನ ಫ್ರೆಂಡ್ ಹೇಳಿದ್ಲು, ಇವ್ರು ಒಟ್ಟ ಮಾತಾಡ್ತಿದ್ದಿಲ್ಲ, ಸುಮ್ಮನೆ ಕೂಡ್ತಿದ್ರು ಅಂತೇಳಿ. ನಾನು ಮೊದಲಿಗೆ ಯಾರಾದರೂ ಶಿಕ್ಷಕರನ್ನು ಜೋರಾಗಿ ಮಾತಾಡ್ಸಿದ್ರು ಸಾಕು ಕಣ್ಣಾಗಿ ನೀರು ಬರ್ತಿದ್ವಿ ನನಗೆ. ಅಂಥ ಒಂದು ಸ್ವಭಾವವನ್ನು ನಾವು ಹೊಂದಿದ್ವಿ. ಪ್ರೈಮರಿ ಹಂತದೊಳಗೆ ಆ ಸಣ್ಣ ಮಕ್ಕಳನ್ನ ಅವರಲ್ಲಿ ಶಿಸ್ತನ್ನು ಕಲಿಸಿ ಅವ್ರಿಗೆ ಅಕ್ಷರ ಅಭ್ಯಾಸವನ್ನು ಕಲಿಸೋದು ಸಾಮಾನ್ಯ ಮಾತಲ್ಲ. ಅವ್ರನ್ನ ತರಗತಿ ಕೋಣೆಯೊಳಗೆ ಕೂಡಿಸಿ ಅವರಿಗೆ ಒಂದು ಅಕ್ಷರ ಆಯಿತು, ಶಿಸ್ತಾಯ್ತು, ಸಂಸ್ಕಾರವನ್ನು ಕಲಿಸೋದಾಯ್ತು ಸುಲಭದ ಮಾತಲ್ಲ. ಅಂಥ ಒಂದು ನಮ್ಗೆ 1ರಿಂದ 5ರ ಹಂತದಲ್ಲಿ ನಮ್ಗೆ ಕೊಳ್ಳಿ ಟೀಚರ್ ಇರ್ಬೋದು, ವಂಕಲ್ಕೊಂಟಿ ಟೀಚರು, ಸಬ್ಜೆಕ್ಟ್ ಟೀಚರು, ನದಾಫ್ ಟೀಚರು, ವಿದ್ಯಾ ಮೇಡಮು, ಸೀತಾ ಮೇಡಮು, ಇವರೆಲ್ಲ ನಮ್ಗೆ ಅಚ್ಚುಕಟ್ಟಾಗಿ ನಮ್ಗೆ ಅಕ್ಷರವನ್ನು ಮೂಡಿಸಿದ್ರು. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಮಸ್ಕಾರವನ್ನು ತಿಳಿಸ್ತೀನಿ.
ಬರೀ ಒಬ್ಬ ವಿದ್ಯಾರ್ಥಿಗೆ ಬರೀ ಪುಸ್ತಕದ ಜ್ಞಾನ ಅಷ್ಟೇ ಇದ್ರೆ ಸಾಲದು, ಅವರಿಗೆ ಒಂದು ಸಾಂಸ್ಕೃತಿಕ ಮನೋಭಾವನೆ, ಸ್ಟೇಜ್ ಕರಿಯರ್ ಇರಬೇಕು, ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಮನೋಭಾವನೆ ಇರಬೇಕು ಅಂತ ಹೇಳಿ ನಮ್ಗೆ ಸುವರ್ಣ ಮೇಡಮ್ ಮತ್ತು ಸಿಂಧೆ ಮೇಡಮ್ ಅವರು ಕೂಡ ಯಾವುದೇ ಕಾಂಪಿಟೇಷನ್ ಇರಲಿ, ಎಲ್ಲೇ ಕಲ್ಚರಲ್ ಆಕ್ಟಿವಿಟೀಸ್ ಇರಲಿ, ಅಲ್ಲಿ ನಮ್ಮನ್ನು ಏನು ಮಾಡ್ತಿದ್ರು ಅಂದ್ರೆ ಎನ್ಕರೇಜ್ ಮಾಡ್ತಿದ್ರು, ಎಲ್ಲರೂ ಭಾಗವಹಿಸ್ರಿ, ಎಲ್ಲರೂ ಹೋಗಿ ನೀವು ಪಾರ್ಟಿಸಿಪೇಟ್ ಮಾಡಿರಿ ಅಂತೇಳಿ. ಈ ಸಂದರ್ಭದಲ್ಲಿ ಕೂಡ ನಾನು ಆ ಗುರುಗಳಿಗೆ ನಾನು ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಮುಂದುವರೆದು ನಾನು 6ರಿಂದ 7ನೇ ತರಗತಿ ಹಂತದಲ್ಲಿ ನಮ್ಗೆ ಬರಂಗೌಡ್ ಸರ್ ಇರ್ಬೋದು, ಅಂಬಿ ಸರ್ ಇರ್ಬೋದು, ಸುನೀಲ್ ಸರ್, ಹರ್ಲಾಪುರ್ ಸರ್, ಮೀನಾಕ್ಷಿ ಮೇಡಮ್ ಅವರು, ಈ ಎಲ್ಲ ಗುರುಗಳು ನಮ್ಗೆ 6ರಿಂದ 7ನೇ ತರಗತಿ ಹಂತದಲ್ಲಿ ಕಲಿಸಿದ್ರು. ಇವರು ಕೂಡ ನಮ್ಗೆ ಭಾಳ ಎನ್ಕರೇಜ್ ಅನ್ನು ಮಾಡಿದ್ರು ಆ ಸಂದರ್ಭದೊಳಗೆ. 8ರಿಂದ 10ನೇ ತರಗತಿ 8ರಿಂದ 10ನೇ ತರಗತಿ ಒಳಗೆ ಹೇಳ್ಬೇಕಾಯ್ತು ಅಂದ್ರೆ ಮ್ಯಾಥಮೆಟಿಕ್ಸ್. ನಮ್ಮ ಮುಗ್ಲೂರ್ ಸರ್ ನಮ್ಗೆ ಮ್ಯಾಥ್ಸ್ ಅನ್ನ ತಗೊಳ್ತಿದ್ರು. ನನಗೆ ಮ್ಯಾಥ್ಸ್ ಪರ್ಫೆಕ್ಟ್ ಆಗಿ ನನಗೆ ಬೇಸಿಕ್ ಹೇಳ್ಕೊಟ್ರು ಸರ್. ಈ ಬೇಸಿಕ್ ನನಗೆ ಎಲ್ಲಿ ಹೆಲ್ಪ್ ಆಯ್ತಂದ್ರೆ PUC ಒಳಗೆ ನಾನು ಮ್ಯಾಥಮೆಟಿಕ್ಸ್ನಲ್ಲಿ ಅತಿ ಸರಳ ಆಯ್ತು ನನಗೆ. ಈ ಒಂದು ಸಂದರ್ಭದಲ್ಲಿ ನಾನು ಸರ್ನ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಈಗ ನಂತರದಲ್ಲಿ ಇಂದುಮತಿ ಮೇಡಮ್ ಮತ್ತು ಶಕುಂತಲಾ ಮೇಡಮ್ ಅಂತ ಇದ್ರು ನಮಗೆ. ಶಕುಂತಲಾ ಮೇಡಮ್ ಅವರು ಹಿಂದಿ ಹೇಳಿದ್ರೆ, ಇಂದುಮತಿ ಮೇಡಮ್ ಅವರು ಸೈನ್ಸ್ ಹೇಳ್ತಿದ್ರು. ಸೈನ್ಸ್ ಮೇಡಮ್ ಅವರು ಇಂದುಮತಿ ಮೇಡಮ್ ಅವರು ಕ್ಲಾಸ್ ರೂಮ್ ಬರಕತ್ತಾರ ಅಂತಂದ್ರೆ ಅವ್ರು ಸೈನ್ಸ್ ಪ್ರಾಕ್ಟಿಕಲ್ ಇಲ್ಲ ಅಂದ್ರೆ ಪಾಠನ ಮಾಡ್ತಿದ್ದಿಲ್ಲ. ನಾನು ಇನ್ನೂ ಅವ್ರಿಗೆ ನೆನೆಸ್ತಿರ್ತೀನಿ, ನಮ್ಮ ಮನೆಯವ್ರ ಮುಂದೆ ಹೇಳ್ತಿರ್ತೀನಿ. ನಮಗೆ ಅಷ್ಟು ಚಂದ ಟೀಚ್ ಮಾಡ್ತಿದ್ರು. ಅವರ ಪಾಠ ಮಾಡಿದಂಥ ಪಾಠ ನಾನು ಕೂಡ ಸೈನ್ಸ್ ಶಿಕ್ಷಕಿಯಾಗಿ ಅಪಾಯಿಂಟ್ ಆಗಿದ್ದು ನನಗೆ ನೆನಪಾಕೈತಿ. ಮೇಡಮ್ ಅವರು ಟೀಚ್ ಮಾಡಿದ್ದು ನೆನಪಾಕೈತಿ. ಇನ್ನು ನಂತರದಲ್ಲಿ ಹೊನವಾಡ್ ಸರ್ ಆಯಿತು, ಹರ್ಲಾಪುರ್ ಸರ್ ಆಯಿತು, ನಮಗೆ ಕನ್ನಡ ಸೋಷಿಯಲನ್ನ ಟೀಚ್ ಮಾಡಿದ್ರು. ಹೊನವಾಡ್ ಸರ್ ನಮ್ಗೆ ಪಾಠ ಮಾಡಕತ್ರು ಅಂತಂದ್ರೆ ಕೈಯಾಗ ಪೆನ್ಸಿಲ್ ಹಿಡ್ಕೊಂಡು ಅವ್ರು ಏನು ಯಾವ ಶಬ್ದ ಕನ್ನಡ ಹಳಗನ್ನಡ ಆಯಿತು, ಆಮೇಲೆ ಸೋಷಿಯಲ್ ಆಯಿತು, ಟೀಚ್ ಮಾಡಕತ್ರ ಪೆನ್ಸಿಲ್ ಹಿಡ್ಕೊಂಡು ಮಾರ್ಕ್ ಮಾಡ್ಕೊಂಡು ನಾನು ಪೆನ್ಸಿಲ್ ಬರ್ಕೊಂತ ಹೋಗಿದ್ದೆ ನಾನು ಮೀನಿಂಗ್. ಈ ಒಂದು ರೂಢಿಯನ್ನು ನಾನು ನನ್ನ ಮಗಳಿಗೆ ಹೇಳ್ತಿದ್ದೆ. ನಮ್ಮ ಸರ್ ಹಿಂಗೆ ಹೇಳಿದ್ರು, ಸರ್ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು PUC ಆಯಿತು ಮತ್ತು ನಾನು ಮುಂದಲ್ಲೇ ಡಯಟ್ ಇಲ್ಕಲಿಗೆ ಹೋದೆ, ಅಲ್ಲಿನೂ ಕೂಡ ಕನ್ನಡ ವಿಷಯದಾಗ ಮತ್ತು ಇಲ್ಲಿ PUC ಸಂದರ್ಭದಲ್ಲಿ ಕೂಡ ಔಟ್ ಆಫ್ ಹೋಗ್ತಾರೆ. ನಾನು 100 ಮೆಂಬರ್ಸ್ ಇದ್ರು ನಮ್ಮ ಬ್ಯಾಚ್ ನಾವು DED ಒಳಗೆ. ಆ 100 ಮೆಂಬರ್ಸ್ ಒಳಗೆ ಔಟ್ ಆಫ್ ಹೋಗಿ ನನ್ನ ಕನ್ನಡ ಸರ್. ಈ ಸಂದರ್ಭದೊಳಗೆ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಅನ್ನು ಹೇಳ್ತೀನಿ. ಮತ್ತು ಇಷ್ಟೇ ಅಲ್ಲ ಕೂಡ ನಮ್ಮ ಕಡೆತೋಟ ಸರ್ ಅವರ PE ಟೀಚರ್ ಆದರೂ ಕೂಡ ಅವರು ಸಹ ಆಟ ಆಡೋ ಒಂದು ಆಟದ ಜೊತೆಗೆ ನಮ್ಗೆ ಸರ್ ಸೈನ್ಸನ್ನು ಪಾಠ ಮಾಡಿದ್ರು ನಮಗವರು. 9th ಒಳಗೆ ಸೈನ್ಸ್ ಪಾಠ, ಅವ್ರ ಸಬ್ಜೆಕ್ಟ್ ಸೈನ್ಸ್ ಅದನ್ನ ಹೋದರೂ ಕೂಡ ನಮಗೆ ಅವರು ನಮ್ಗೆ ಆಗಿನ ಸಂದರ್ಭದೊಳಗೆ ಪ್ರೌಢಾವಸ್ಥೆಯಲ್ಲಿ ನಾವು ಹೆಂಗಿರ್ಬೇಕು, ಯಾವ ರೀತಿ ನಡ್ಕೋಬೇಕು, ಸಮಾಜದೊಳಗೆ ಹೆಂಗಿರ್ಬೇಕು, ಶಿಕ್ಷಕರ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋಂಥ ತಿಳುವಳಿಕೆಯನ್ನು ಮೂಡಿಸಿದ್ರು ನಮಗೆ ಕಡೆತೋಟ ಸರ್. ನಂತರ ಚಕ್ರಸಾಲಿ ಸರ್ ಕೂಡ ನಮ್ಗೆ ಸೈನ್ಸನ್ನು ಟೀಚ್ ಮಾಡ್ತಿದ್ರು. ನನಗೆ ಎಷ್ಟು ಮಟ್ಟಿಗೆ ಅವರು ನಾನೀಗ ಸೈನ್ಸ್ ಶಿಕ್ಷಕಿ ಆದಾಗ ನಾನು ಹೇಳ್ತಿದ್ದೆ ನನ್ನ ಮಗಳಿಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಬಂದ್ರೆ ನನಗೆ ಅಚ್ಚುಕಟ್ಟಾಗಿ ಪರ್ಫೆಕ್ಟ್ ಮಾಡಿಸಿದ್ರು ಗುರುಗಳು ಅಂತಂದ್ರೆ ಚಕ್ರಸಾಲಿ ಸರ್. ನನಗೆ ನೆನೆಸ್ತಿದ್ದೀನಿ, ನಾನು ಈಗ ಕೊಪ್ಪಳದಲ್ಲಿ ಇರೋದು, ನಾನು ನಮ್ಮ ಫ್ರೆಂಡ್ ಮ್ಯಾರೇಜ್ನೊಳಗೆ ಅವ್ರ ಸರ್ನ ನೋಡಿದೆ. ಅವ್ರು ಅಲ್ಲದಾರ ಅಂತ ನನಗೆ ಗೊತ್ತಿದ್ದಿಲ್ಲ. ಅವ್ರನ್ನ ನೋಡಿ ನನಗೆ ಭಾಳ ಖುಷಿ ಆಯಿತು. ಸರ್ ಈಗ ಪ್ರೆಸೆಂಟ್ ನಮ್ಮ ಮನೆ ಹತ್ರನೇ ಆಗಿದ್ದಾರೆ, ನನಗೆ ಭಾಳ ಖುಷಿ ಅನಿಸುತ್ತೆ. ಆ ಸರ್ಗೆ ಕೂಡ ತುಂಬ ಥ್ಯಾಂಕ್ಸ್ ಅನ್ನು ಹೇಳ್ತಿದ್ದೇನೆ. ಮತ್ತು ಇಷ್ಟೆಲ್ಲ ಒಂದು ಸಂಸ್ಥೆಗೆ ನಮ್ಗೆ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ಬೇಕು, ಶಾಲೆ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ಬೇಕಂದ್ರೆ ಕಾರಣೀಕರ್ತರು ಅಂದ್ರೆ ಮುಖ್ಯ ಗುರುಗಳು. ಆ 2 ಹಂತದ ಮುಖ್ಯ ಗುರುಗಳು ಯಾರು? ನಮ್ಮ ಸಿರ್ಸಿ ಮೇಡಮ್ ಅವರು ಮತ್ತು ಹಿರೇವಡಿಯರ್ ಸರ್ ಅವರು. ಸಿರ್ಸಿ ಮೇಡಮ್ ಅವರು ಕೂಡ ನಮ್ಗೆ ಮೇಡಮ್ ಅವರು ಅಲ್ಲಿ ಬರಕತ್ತಾರ ಅಂತಂದ್ರೆ ಕ್ಲಾಸ್ ರೂಮ್ ಪಿನ್ ಸೈಲೆಂಟ್ ಇರೋದು. ನಾವು ಶಟಾಡಿಕೊಮ್ಮೆ ಆಯಿತು ಡ್ರಿಲ್ ಮಾಡ್ಸಕ್ಕೆ ಕರ್ಕೊಂಡಾಕಿದ್ರು. ನಾವೇನು ಮಾಡ್ತಿದ್ವಿ, ಹುಡುಗಿಯರ ಬಾಗ್ಲ ಮುಚ್ಚಿ ಒಳಗೆ ಇರ್ತಿದ್ವಿ. ಮೇಡಮ್ ಅವ್ರು ಬಾಗ್ಲ ತಗೊಂಡು ಹಣಿಕೆಯಾಗಿ ಕಳಿಸ್ತಿದ್ವಿ ನಮ್ಗೆ. ಅಷ್ಟು ಶಿಸ್ತು ಅಂದ್ರೆ ಶಿಸ್ತು. ಆಮೇಲೆ ಮೇಡಮ್ ಅವ್ರು ನಾನು 8th ಸ್ಟ್ಯಾಂಡರ್ಡ್ ಒಳಗೆ ಮೇಡಮ್ ಅವರು ಕೂಡ ನಮ್ಗೆ ಏನು ಮಾಡಿದ್ರು ಅಂದ್ರೆ ಸೈನ್ಸ್ ಟೀಚ್ ಮಾಡಿದ್ರು. ಆ ಸಂದರ್ಭದೊಳಗೆ ನಾನು ಪ್ರೆಸೆಂಟ್ ಈ ಸಂದರ್ಭ ನಾನು ಯಾವಾಗಲೂ ನೆನೆಸ್ಕೊಂತಿರ್ತೀನಿ ಮೇಡಮ್ ಅವ್ರದ್ದು. 20ಕ್ಕೆ ನಾನು 15 ಮಾರ್ಕ್ಸ್ ತಗೊಂಡೆ. 20ಕ್ಕೆ 15 ಮಾರ್ಕ್ಸ್ ತಗೊಂಡು ಯಾಕೆ ಮೇಡಮ್ ಅವ್ರು ನಾನು ಬಡ್ದಿದ್ರು. ನನಗೆ ಅವತ್ತೇ ನಾನು ಲಾಸ್ಟ್ ಅನ್ಸುತ್ತೆ, ನಾನು ಬಡಿಸ್ಕೊಂಡಿಲ್ಲ. ನಾನು ಈ ಸಲ ಬಡಿಸ್ಕೊಂಡಿದ್ದೀನಿ, ಮುಂದಿನ ಸಲ ನಾನು ಚಾಲೆಂಜ್ ಮಾಡ್ತೀನಿ, ಈಗ ಮೇಲೆ ನಾನು ಒಟ್ಟ ಕಡಿಮೆ ಮಾರ್ಕ್ಸ್ ತಗೊಳಲ್ಲ ಅಂತೇಳಿ ನಾನು ಈ ಸಂದರ್ಭವನ್ನು ನಾನು ನೆನೆಸ್ಕೊಂತಿರ್ತೀನಿ. ಎಲ್ಲ ಗುರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳಿಸುತ್ತಾ, ಆ ಗುರುಗಳು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳಿ ಎಲ್ಲ ಗುರುಗಳು ಬಂದು ನಮ್ಮ ಕರೆಗೆ ಕೊಟ್ಟು ಬಂದಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಅನಿಸುತ್ತೆ. ನಾನು 2 ಮಾತುಗಳನ್ನು ಎಲ್ಲ ಶಿಕ್ಷಕರನ್ನು ನೆನೆಸಿ ಅದ್ಭುತವಾಗಿ ತನ್ನ ಮನದಾಳದ ಮಾತುಗಳನ್ನು ಹೇಳಿಕೊಂಡಂತಹ ರಾಧಾ ಅವರಿಗೆ ಧನ್ಯವಾದ. ಈಗ ಸಂತೋಷ್ ಮೆಟ್ಟಿ ಅವರು ಒಂದೆರಡು ಮನದಾಳದ ಮಾತುಗಳನ್ನು ಹಂಚ್ಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸಂತೋಷ್ ಮೆಟ್ಟಿ ಅವರು ಎಲ್ಲಿದ್ರು ಬರಬೇಕು ವೇದಿಕೆಗೆ. ಅಲ್ಲಿವರೆಗೂ ವೀರಣ್ಣ ಮನ್ನೋಡರ್ ಅವರು ಒಂದೆರಡು ಶಶಿ ಬೂದಿಹಾಳ್ ನಂತರ ಸಂತೋಷ್ ಮೆಟ್ಟಿ.
ಈ ಒಂದು ಗುರುವಂದನ ಕಾರ್ಯಕ್ರಮದಲ್ಲಿ ನಮಗೆ ಈ ಬಸವೇಶ್ವರ ಶಾಲೆ ಬಂದಾಗ ಕೋಚಿಂಗ್ ಸೆಂಟರ್ ಅಂತ ಮಾಡಿದ್ರು. ಅಂದರೆ ಕೋಚಿಂಗ್ ಸೆಂಟರ್ ಅಂತ ಅನಿಸ್ತಿದೆ ನಮಗೆ ಹೈಸ್ಕೂಲ್ ಶಾಲೆಯಲ್ಲಿ. ಅಂದರೆ ಹೆಚ್ಚಿನ ಒತ್ತನ್ನು ಕೊಟ್ಟು, ಅಂದರೆ ನಾವು ಉಡಾತನ ಮಾಡ್ತಿದ್ವಿ ಮತ್ತು ಜಾಸ್ತಿ ಲಾಸ್ಟ್ ಬೆಂಚಲ್ಲಿ ಕೊಡ್ತಿದ್ವಿ ನಾವು. ನಾನು ಇಲ್ಲಿ ಬಂದು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದೇ ರೀತಿಯಾಗಿ ನಾವು ಕ್ವಾಲಿಫಿಕೇಷನ್ ಕೊಡ್ಕೊಂಡಿದ್ದು MA ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗೋ ಫೇಲ್ ಆಗಬೇಕಿತ್ತು ಇಂಗ್ಲೀಷಲ್ಲಿ ಜಸ್ಟ್ 30 ತೊಗೊಂಡಿದ್ದೆ 30 ಮಾರ್ಕ್ಸು. ಬಟ್ ಕನ್ನಡದಲ್ಲಿ 125 120 ತೊಗೊಂಡಿದ್ದೆ ಆಗಿನ ಟೈಮಲ್ಲಿ. ಬಟ್ ನಾ ಫೇಲ್ ಆಗ್ತೀನಿ ಅನ್ಕೊಂಡಿದ್ದೆ, ಆರ್ಮಿ ಇಲ್ಲ ಪೊಲೀಸ್ ಹೋಗ್ತೀನಿ ಅನ್ಕೊಂಡಿದ್ದೆ. ಬಟ್ ಈ ಟೀಚಿಂಗ್ ಫೀಲ್ಡಿಗೆ ಬಂದಾಗ ಗೊತ್ತಾಯ್ತು ನನಗೆ ಟೀಚರ್ ಅಂದರೆ ಏನು, ಟೀಚರ್ ಮಹತ್ವ ಏನು, ಟೀಚರ್ಗೆ ಯಾವ ರೀತಿ ಗೌರವ ಕೊಡಬೇಕು, ಟೀಚರ್ ನಮ್ಗೆ ಯಾವ ರೀತಿ ಗೌರವ ಕೊಡ್ತಾರೆ ಮಕ್ಕಳು ನಮಗೆ ಅನ್ನೋದನ್ನು ಈಗ ಅರ್ಥ ಮಾಡ್ಕೊಂಡೆ. ಅದೇ ರೀತಿಯಾಗಿ ಸಮಾಜದಲ್ಲಿ ಯಾವ ರೀತಿಯಾಗಿ ನಮಗೆ ಇದು ಬೆಲೆ ಸಿಗುತ್ತಾ ಅನ್ನೋದು ಎಲ್ಲ ನಾವೊಂದು ಶಿಕ್ಷಣದಿಂದ ಕಲ್ತೀನಿ. ಈ ಒಂದು ಗುರುವಂದನ ಕಾರ್ಯಕ್ರಮ ಮಾಡೋದ್ರಿಂದ ನಮಗೆ ನಮ್ಮ ಒಂದು 24 ವರ್ಷದ ನೆನಪನ್ನು ಮೆಲುಕು ಆಗಲಿಕ್ಕೆ ಸಹಾಯ ಆಯಿತು. ಅದೇ ರೀತಿಯಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮ ಶಿಷ್ಟಾಂಗ ನಮಸ್ಕಾರವನ್ನು ನಾವು ತಿಳಿಸ್ತೇವೆ. ಧನ್ಯವಾದ. Thank you. So myself Santosh BT Anandu. From 1st to 10th standard school ಅಲ್ಲಿ ಕಲ್ತೀನಿ. ಆಫ್ಟರ್ ದ್ಯಾಟ್ ಡಿಗ್ರಿ ಅಂಧನೇಶ್ವರ ಕಾಲೇಜಲ್ಲಿ ಮುಗಿಸಿದ್ದು. ಅದಾದಮೇಲೆ 2 ವರ್ಷ MBA ಬ್ಯಾಂಗ್ಳೂರಲ್ಲಿ ಮುಗಿಸಿದ್ದು. ಸೊ ಟೋಟಲ್ 15 ವರ್ಷ ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡಿ ನಾನು ನನ್ನದೇ ಸ್ವಂತ ಬಿಸ್ನೆಸ್ ಚಾಲೂ ಮಾಡಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಎಲ್ಲ ಸಹಯೋಗದಿಂದ ಒಳ್ಳೆ ಗುರುವಂದನ ಕಾರ್ಯಕ್ರಮ ಆಗಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಸಂತೋಷ್ ಮೇಟಿ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ಅವ್ರನ್ನ ನಾನು ಕರೆದ್ಬಿಟ್ಟು ಮಾತಾಡಿಸಿದೆ. ಮತ್ತೆ ಯಾರಾದರೂ ಹುಡುಗರು ನಿಮ್ಮ ಮಾತುಗಳನ್ನು, ನಿಮ್ಮ ಮನದಾಳದ ಮಾತುಗಳನ್ನು ಹೊರ ಹಾಕೋಕೆ ಒಂದೇ ಒಂದಿನ ಗುರುಗಳ ಬಗ್ಗೆ ಚಿಂತೆ ಬಿಡಿ. ಇವತ್ತು ನಮಗಾಗಿ ಅವರು ಮೀಸಲು, ಇವತ್ತೊಂದಿನ ನಮಗೋಸ್ಕರ ಅವರು ಇದು ಮಾಡ್ತಾರೆ. ಕರ್ಣೆ ಬಾ, ಮಾರುತಿ ಕರ್ಣೆ ಅವರು ಒಂದೆರಡು ಮಾತುಗಳನ್ನು ಮುಗಿಸ್ಬೇಕು ಜಲ್ದಿ. ಸಮಯದ ಅಭಾವ ಇರೋದ್ರಿಂದ ಯಾರೂ ಏನು ಅನ್ಕೋಬೇಡ್ರಿ. ಆ ಕ್ಯಾಟ್ರಿಂಗ್ನವರು 4 ಗಂಟೆಗೆ ಗದಗ ಹೋಗ್ತಾರೆ ವಾಪಸ್. ಊಟ ಮಾಡಿ ಬಂದು ನಾವು ಟೈಮ್ ಇದ್ರೆ ಮತ್ತೆ ಮುಂದುವರ್ಸೋಣಂತ. ಅಲ್ಲ ಅವ್ರು ಕ್ಯಾಟ್ರಿಂಗ್ನವರು ಲೇಟ್ ಮಾಡ್ತಾಯಿದ್ರು, ಅದ್ರ ಸಲುವಾಗಿ ನಾವು ಮತ್ತೆ ಬೇಕಂದ್ರೆ ಟೈಮ್ ಇರುತ್ತೆ. ಟೀಚರ್ಸ್ ಎಲ್ಲ ಇರ್ತಾರೆ, ಏನು ಅಂತ ತಿಳ್ಕೊಬೇಡ್ರಿ. ಇಲ್ಲ ಒಂದು 2 ನಿಮಿಷಗಳ ಕಾಲ ಅಧ್ಯಕ್ಷರ ಭಾಷಣವನ್ನು ಮುಗಿಸಿ ಅನಂತರ ಮತ್ತೆ ಪ್ರೋಗ್ರಾಮ್ ಓಕೆ. ಧನ್ಯವಾದ ಮಾರುತಿ. ಕಾರ್ಯಕ್ರಮದ ನಂತರದ ಘಟ್ಟ ಅಧ್ಯಕ್ಷರ ನುಡಿ. ಮಾತೃ ಹೃದಯವನ್ನು ಹೊಂದಿರುವಂತ ಇವರು ಸದಾ ಶಿಸ್ತು, ಕರ್ತವ್ಯ ನಿಷ್ಠೆಗೆ ಪ್ರಾಮಾಣಿಕರಾದವರು. ಜ್ಞಾನದ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಮುಂಬರುವ ಪೀಳಿಗೆಗೆ ಆಕಾಶ ದೀಪವಾಗಿರುವ, ಸದಾ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವವರು. ಎಲ್ಲರನ್ನ ಸಮಾನವಾಗಿ ಕಂಡು ಶ್ರೀ ಹಾಲಗೆರೆ ಅನ್ನದಾನೇಶ್ವರ ಸಂಸ್ಥಾನಕ್ಕೆ ಶ್ರಮಿಸಿರುವಂತಹ ಇವರು ಎಲ್ಲ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾದವರು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಬಸವೇಶ್ವರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಹೆಡ್ ಮಾಸ್ಟರ್ ಆದಂತಹ BCC ಮೇಡಮ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಪ್ರಥಮದಲ್ಲಿ ಹಾಲಕೆರೆ ಸಂಸ್ಥಾನ ಮಟ್ಟದ ಎಲ್ಲ ಗುರು ಪರಂಪರೆಗೆ ಹಣೆಮಣೆದು. ಈ ಶಾಲೆ ಬಸವೇಶ್ವರ ಪ್ರಾಥಮಿಕ ಶಾಲೆಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರ ದಿವ್ಯ ಚೇತನವನ್ನು ಇಲ್ಲಿ ಬರಮಾಡಿಕೊಂಡು ಈ ಮಹಾನ್ ಸಂಸ್ಥೆಯ ಪೀಠಾಧಿಪತಿಗಳಾಗಿರುವಂಥ ಶ್ರೀಮನ್ನಿರಂಜನ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಅಡಿದಾವರಗಳಲ್ಲಿ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ಗುರುವಂದನ ಮತ್ತು ಸ್ನೇಹ ಸಮಾಗಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಈ ಸಂಸ್ಥೆಯ ನಾವು ಒಂದು ಅವಿಚ್ಛಿನ್ನ ಚೇರ್ಮನರಾಗಿರುವಂಥ ಅಂದರೆ ಈ ಶಾಲೆ ಯಾವಾಗ ಪ್ರಾರಂಭ ಆಯಿತು ಅಂದಿನಿಂದ ಇಂದಿನವರೆಗೆ ಯಾರೂ ಚೇಂಜ್ ಮಾಡಿಲ್ಲ. ಅವರೇ ಒಬ್ಬರೇ ಚೇರ್ಮನ್ ಆದ, ಅದಕ್ಕೆ ನಾವು ಆ ಪದವನ್ನು ಬಳಸ್ಕೊಂಡ್ವಿ. ಮಾತೃಸ್ವರೂಪರ ಆದಂಥ ಡಾಕ್ಟರ್ JK ಕಾಳೆ ಸರ್ ಅವರೇ, ಮತ್ತು ಶಿಕ್ಷಕರ ಭೀಷ್ಮ ಅಂತ ಹೆಸರಿಟ್ಟರು ಸರ್ ಮೊನ್ನೆ ಕಾರ್ಯಕ್ರಮದಲ್ಲಿ. ಅಂತ ಒಬ್ಬ ಹಿರಿಯ ಅನುಭವಿ
ಮಾರ್ಗದರ್ಶಿ ಶಿಕ್ಷಕರಾಗಿರುವಂಥ ಪೂಜ್ಯ ಎಮ್.ಎ. ಹಿರೇಮಠ ಗುರುಗಳೇ ಮತ್ತು ಯಾವತ್ತೂ ಬಸವೇಶ್ವರ ಪ್ರಾಥಮಿಕ ಶಾಲೆ ಮತ್ತು ಬಸವೇಶ್ವರ ಕೋಚಿಂಗ್ ಕ್ಲಾಸಿನ ಎಲ್ಲ ಶಿಕ್ಷಕ ಸಹೋದರಿಯರೇ, ತಮ್ಮೆಲ್ಲರಿಗೂ ಅನಂತ ವಂದನೆಗಳು. ಮತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ನಾನು ಭಾಳಷ್ಟು ಪ್ರೀತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತೇನೆ. ಫಸ್ಟ್ ಈಗ ಸುದೀರ್ಘವಾಗಿ ಬಸವೇಶ್ವರ ಪ್ರಾಥಮಿಕ ಶಾಲೆ 1987ರಲ್ಲಿ ಪರಮಪೂಜ್ಯ ಅಭಿನವಾನಂದ ಮಹಾಸ್ವಾಮಿಗಳು ಈ ಮಹಾಸಂಸ್ಥಾನ ಪೀಠಕ್ಕೆ ಪೀಠಾಧಿಪತಿಗಳಾಗಿ ಬಂದರು. ಆಗ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಭಾಳಷ್ಟು ಹದಗೆಟ್ಟಿರುವಂಥ ಸ್ಥಿತಿಯಲ್ಲಿ ಇತ್ತು. ಆಗ ಈ ಒಂದು ಪ್ರಾಥಮಿಕ ಶಾಲೆ, ಉತ್ತಮವಾಗಿರುವಂಥ ಒಂದು ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭ ಮಾಡಿದರೆ ಕೆಳ ಹಂತದಿಂದ ಮೇಲ್ಹಂತದವರೆಗೆ ಆ ಶಿಕ್ಷಣವನ್ನು ಒಯ್ದಾಗ ಒಂದು ಉತ್ತಮವಾದಂಥ ವ್ಯವಸ್ಥೆ ನಿರ್ಮಾಣ ಆಗ್ಬೋದು ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಪರಮ ಪೂಜ್ಯರು ಇದನ್ನು 1989ರಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದರು. ಅಂದರೆ ಅವಾಗೆ ಬಸವೇಶ್ವರ ಕನ್ನಡ ಕಾನ್ವೆಂಟ್ ಮಾದರಿ ಶಾಲೆ, ಕನ್ನಡ ಪ್ರಾಥಮಿಕ ಶಾಲೆ ಆಗಿದ್ರು ಕೂಡ ಒಂದು ಕಾನ್ವೆಂಟ್ನಲ್ಲಿ ಕೊಡುವಂಥ ಶಿಕ್ಷಣವನ್ನು, ಶಿಸ್ತನ್ನು ಇಲ್ಲಿ ಕೊಡಬೇಕು ಅಂತ ಹೇಳಿ ಅವರೊಂದು ದೂರದೃಷ್ಟಿ ಮತ್ತು ಸಂಕಲ್ಪ ಹೆಂಗಿತ್ತು ನೋಡಿ. ಇವತ್ತೆಲ್ಲ ನೀವಿಲ್ಲಿ ಬಂದು ಕೂತ್ಕೊಂಡು ನಾವು ಸನ್ಮಾನಕ್ಕೆ ಕಾರಣರಾದ್ವಿ, ನೀವೆಲ್ಲ ಶಿಕ್ಷಣವನ್ನು ಪಡ್ಕೊಂಡು ಉತ್ತಮ ಜೀವನವನ್ನು ಕಟ್ಕೊಳ್ಳಿಕ್ಕೆ ಕಾರಣರಾದವರು ಯಾರು ಅಂತ ಹೇಳಿದ್ರೆ ಆ ಪೂಜ್ಯರನ್ನು ನಾವು ಭಾಳಷ್ಟು ನೆನಪಿಸ್ಕೋಬೇಕು. ಯಾಕಂತ ಹೇಳಿದ್ರೆ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಗುರುವನ್ನದಾನ ಮಹಾಸ್ವಾಮಿಗಳು ಶಿಕ್ಷಣ ಸಂಸ್ಥೆಯನ್ನು, ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಎಲ್ಲ ಭಾಗದ ಜನರಿಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡಿದರೆ ಡಾಕ್ಟರ್ ಅಭಿನವಾನಂದ ಮಹಾಸ್ವಾಮಿಗಳು ನಿಮ್ಮೆಲ್ಲರ ಬದುಕಿಗೆ ಚೇತನವಾಗಿ ಅವರು ಈ ಶಾಲೆಯನ್ನು ಪ್ರಾರಂಭ ಮಾಡಿ ನಮಗೆಲ್ಲ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಆಸರೆ ಆದರು ಅನ್ನೋದನ್ನು ನಾವು ನೆನಪಿಸ್ಕೋಬೇಕು. ಆ ಕಾರಣ 1989ರಲ್ಲಿ 1 ವರ್ಷ ಮಾತ್ರ ನಾನಿಲ್ಲ. ಅವಾಗ ಇಲ್ಲಿ ಬೇರೆ ಒಂದು 4 ಜನ, ಒಬ್ಬರು ಹೊಂಬಾಳಮಠ ಟೀಚರ್ ಅಂತೇಳಿ, ಸಕ್ರೋಜಿ ಟೀಚರ್, ಆಮೇಲೆ ಇನ್ನು ಇಬ್ಬರು ಯಾರೋ ಟೀಚರ್, 4 ಜನ ಟೀಚರ್ಸ್, 145 ವಿದ್ಯಾರ್ಥಿಗಳು ಪ್ರಥಮ ವರ್ಷದಲ್ಲೇ ಆರಂಭಗೊಂಡಂಥ ಈ ಶಾಲೆ 3 ಭಾಗಗಳಲ್ಲಿ ನಡೀತಿತ್ತು. 1ನೇ ತರಗತಿಯ 3 ಭಾಗ, 145 ವಿದ್ಯಾರ್ಥಿಗಳ ಆರಂಭಗೊಂಡಿತ್ತು. ಮುಂದೆ 89, 90ರಲ್ಲಿ 1 ವರ್ಷ ಮುಗೀತು. ಮುಂದೆ 90ಕ್ಕೆ ನಾನಿಲ್ಲಿ ಬಂದೆ. ಅವಾಗ ಇಲ್ಲಿ ಬಹಳಷ್ಟು ಅದನ್ನು ಉತ್ತಮವಾಗಿ ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಪೂಜೆರು ಏನು ಮಾಡ್ತಿದ್ರು ಅಂದರೆ ಹೊಸಪೇಟೆಯಿಂದ ಎಂಟ್ರಿ ಮಾಡೋಕ್ಕೆ ಕಳಿಸಿದ್ರು ಇಲ್ಲಿ ಶಿಕ್ಷಕರನ್ನು. ಅವಾಗ ಲಿಖಿತ ಟೆಸ್ಟು, ಮತ್ತೆ ಒಂದು ಓರಲ್ ಟೆಸ್ಟು, ಮತ್ತೆ ಒಂದು ಪ್ರಾಯೋಗಿಕ ಪಾಠ ಕೊಡಬೇಕು. ಆ ಎಲ್ಲ ಪಾಠಗಳ ಒಂದು SSC ಇಲ್ಲಿ ನಾಸಿ ಸರ್ ಅವಾಗ ನನ್ನ ನೆನಪಿದ್ದಂಗೆ ಅಲ್ಲಿ ಒಬ್ಬರು ರಾಜೇಂದ್ರ ಸರ್ ಅಂತ ಒಬ್ಬರು ಹೊಸಪೇಟೆಯಿಂದ ಬಂದಿದ್ರು. ಅವರು ಮತ್ತು ನಾಸಿ ಸರ್ ಬಟ್ 4 ಜನ ಯಾರೋ ಒಂದು ನಮ್ಮ ಟೀಮಲ್ಲಿ ಅಲ್ಲಿ ಇದ್ದರು. ಆಮೇಲೆ ಮೊದಲು ಬರಹ ನೋಡಿ, ಆಮೇಲೆ ಪಾಠ ಮಾಡಿ ಎಲ್ಲ ಮಾಡಿ ನನಗೆ ಆಯ್ಕೆ ಮಾಡಿ ಅಂದೇ ನನಗೆ ಮುಖ್ಯೋಪಾಧ್ಯಾಯನಿ ಅನ್ನುವಂಥ ಹುದ್ದೆಗೆ ನನ್ನನ್ನು ನೇಮಕ ಮಾಡಿ ಶಾಲೆಗೆ ಬಿಟ್ಟರು. ನನಗೆ ಭಾಳ ಆಶ್ಚರ್ಯ ಆಯಿತು. ನಾನು ನನ್ನ B.Ed ಮುಗಿಸಿದ ತಕ್ಷಣ 1 ವರ್ಷ ನಾನು ಅಲ್ಲಿ ನನ್ನ ವೀರಪುಲಿಕೇಶ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ D.Ed ವಿದ್ಯಾರ್ಥಿಗಳಿಗೆ ನಾನು ವಿಷಯ ಬೋಧಕ್ಕೆ ಶಿಕ್ಷಕಿಯಾಗಿ 11 ವರ್ಷ ಸೇವೆ ಮಾಡಿದ್ದೆ. ಅದು ಒಳ್ಳೆಯ ಸಂಸ್ಥೆ, ಭಾಳಷ್ಟು ಡಿಸಿಪ್ಲಿನ್ ಮಟ್ಟಲ್ಲಿ. ಅದು ನನಗೆ ಇವತ್ತು ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಈ ಸಂಸ್ಥೆಯಲ್ಲಿ ಸೇವೆ ಮಾಡೋದಕ್ಕೆ ಒಂದು ಕಾರಣ ಆಯಿತು. ಮತ್ತು ಫರೀದಾ ಹೇಳಿದ್ದು, ನಾನು ಶಶಿ ಮೇಡಮ್ ನೋಡಿದಾಗ ಟೀಚರ್ ಆಗ್ಬೇಕಂತ ನಾನು ಕನಸು ಪಡ್ಕೊಂಡೆ ಅಂತೇಳಿ. ಆಕೆ ಹೇಗೆ ನನ್ನ ವ್ಯಕ್ತಿತ್ವ ಪ್ರಭಾವ ಬೀರುತ್ತೋ ಗೊತ್ತಿಲ್ಲ, ಹಾಗೆ ನನ್ನ ಜೀವನದಲ್ಲಿ ಕೂಡ ನಮಗೆ ಗಂಗಮ್ಮ ವಾದಿ ಅಂತ ಒಬ್ಬರು ಟೀಚರ್ ಇದ್ದರು. ಅನ್ಮ್ಯಾನಿ ಟೀಚರ್, ನನ್ನಂಗೆ ಅವ್ರಂಗೆ ನಾನು ಅಂತ ಅನ್ಕೋಬೋದು, ನನ್ನಂಗೆ ಅವರಲ್ಲ. ಅದೇ ಅವರು ಇದ್ರು, ಅವ್ರು ಬರ್ತಾರಂತ ಹೆದರ್ತಿದ್ವಿ. ತುಂಬ ಶರಗ ತೊಗೊಂಡಿರ್ತಿದ್ರು ಯಾವಾಗಲೂ. ಅವರು ಹಿಂಗೆ ಶರಗ ಅವ್ರು ಹೊಂಟ್ರಂದ್ರೆ ಹೆದರು ನೋಡ್ತಿದ್ವಿ. ನಮ್ಮ ಸ್ಕೂಲ್ ಹೆಂಗಿತ್ತಂದ್ರೆ ಒಂದು ಮನೆ ಇದೆ, ಒಬ್ಬ ಬ್ರಾಹ್ಮಿನ್ಸ್ ಮನೆ ಇದೆ, ಪುಲ್ಕರ್ಣಿ ಅಂತ ಒಬ್ರು ಮನೇನೇ ಬಾಡಿಗೆ ಕೊಟ್ಟೆ, ಅಂದರೆ ಬಿಟ್ಟಿದ್ರು ಅವರು ಶಾಲೆಗಾಗಿ. ದೊಡ್ಡದು ಪಡಶಾಲೆಂಗ, ಇಲ್ಲಿ 4 ಕ್ಲಾಸ್, ಇಲ್ಲಿ 1ನೇ ಕ್ಲಾಸ್ 2, 3, 4 ಕಂಬಕ್ಕೊಂದೊಂದು ಕಂಪಾರ್ಟ್ಮೆಂಟ್ ಬರ್ತಿದ್ದೆ. ಅಲ್ಲೇ ನಾವು ಅವ್ರಿಗೆ ಕೇಳಿಸಿದ್ದು, ಅವರು ಅಲ್ಲಿ ನಮಗೆ ಕೇಳಿಸಿತ್ತು. ಅವ್ರ ವ್ಯಕ್ತಿತ್ವ ನನಗೆ ಪ್ರಭಾವ ಬೀರಿ ನಾನು ಟೀಚರ್ ಆದೆ. ಭಾಳ ಶಿಸ್ತು ಟೀಚರ್ ಅವರು, ಇಷ್ಟು ಡಿಸಿಪ್ಲಿನ್. ಆಮೇಲೆ ಅವ್ರು ಬರೀ ಹಿಂಗೆ ನೋಡಿದ್ರೆ ಸಾಕು, ನೀವೇನು ನಾವು ಬಳಿ ಎಷ್ಟು ನೀವು ಹೆದರ್ತೀವಿ ನೀವು ಹೇಳ್ತಿದ್ರಲ್ಲ, ಬರೀ ಅವ್ರು ಕಣ್ಣು ಬಿಟ್ಟರೆ ಎಲ್ಲ ಬಿಡ್ತಿದ್ವಿ ನಾವು. ಅಷ್ಟು ಡಿಸಿಪ್ಲಿನ್, ಭಾಳ ಸಮಯ ಪ್ರಜ್ಞೆ ನಾನು ಕಲ್ತಿದ್ದು ನನ್ನ ಪ್ರೈಮರಿ ಹಂತದಿಂದ. ಮತ್ತು ನಮ್ಮ ವೀರಪುಲಿಕೇಶ ವಿದ್ಯಾವರ್ಧಕ ಸಂಸ್ಥೆಯೂ ಕೂಡ ನೆನಪು ಮಾಡಬೇಕು. ಅಲ್ಲಿ SML ಅಂತ ನಮಗೆ ಪ್ರಾಚಾರ್ಯರು, ಭಾಳ ಡಿಸಿಪ್ಲಿನ್ ಸರ್. ಕನ್ನಡನ ಯಾಕೆ ಎಲ್ಲರೂ ಹೊನ್ನಾಡ್ ಸರ್ ನಾನು ನೆನಪು ಮಾಡ್ಕೊತಿರಲ್ಲ, ಕನ್ನಡ ಹೇಳೋದಕ್ಕೆ ಭಾಳ ಚಂದ ಜೊತೆ ಹೇಳೋರು.
ಕರ್ಣನಾಸಿರ ಕಳೆದು ಧರಿತ್ರೆ ಏನೋ ಒಂದು ಪಾಠ ಇತ್ತು ನಮ್ಗೆ. ಇಷ್ಟು ಚಂದ ಹೇಳೋರು ಮಕ್ಕಳು ಬಿಡ ಏನು ಬೇಡ ಹೋಗ್ಬಿಡುತ್ತೆ ಅವ್ನಿಗೆ ಆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡೋರು ನಮ್ಮನ್ನು ಅಷ್ಟು ಚಂದ ಪಾಠ ಮಾಡ್ತಿದ್ರು ಅವರು. ಅದು ಇನ್ನೂ ನಮ್ಗೆ ನೆನಪೈತೆ. ಯಾಕಂದರೆ ಪ್ರಾಥಮಿಕ ಹಂತ ಪ್ರೌಢ ಹಂತ ಯಾವತ್ತೂ ನಮ್ಮನ್ನು ಏನಾಗಲ್ಲ ಬಿಟ್ಟು ಹೋಗಲ್ಲ. ಕಾಲೇಜ್ ಹಂತದಲ್ಲಿ ಸುಮಾರು ಜನ ಸಬ್ಜೆಕ್ಟ್ ಟೀಚರ್ ಬರ್ತಾರೆ, ಅವ್ರು ಲಿಂಕ್ನಾಗಿರಂಗಿಲ್ಲ, ಅವ್ರೇನೋ ಬಿಟ್ಟು ಹೋಗ್ಬಿಡ್ತೀವಿ ನಾವು. ಆದರೆ ಪ್ರಾಥಮಿಕ ಹಂತ ನಿಮ್ಮನ್ನು ಮನೆಯಿಂದ ಬಂದಿರ್ತೀರಿ, ಏನು ತಿಳುವಳಿಕೆ ಇರಂಗಿಲ್ಲ, ನೀವು ಹೇಗೆ ಕಲಿಬೇಕು, ಹೇಗಿರಬೇಕು, ಹೇಗೆ ನಡಿಬೇಕು, ಹೇಗೆ ನುಡಿಬೇಕು, ಹೇಗೆ ಇಲ್ಲಿ ಮಾತುಕತೆ ನಿಮ್ದೆಲ್ಲ ವ್ಯವಹರಿಸಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಡುವ ಹಂತ ಪ್ರೈಮರಿ ಹಂತ. ಎಷ್ಟೋ ಜನ ನೀವೆಲ್ಲ ಬಂದಿರಿ, ನಿಮ್ದು ಎಷ್ಟು ಜನದ ನಾವು ಸಂಬಳ ಹೊಡಿಸೀವಿ, ಭಾಳ ಜನದ್ದು ಮುಸ್ಲಿಂ ತೊಳೆದೇವಿ, ಹುಂದಿ ತೊಳೆದೇವಿ, ಎಲ್ಲ ಇರ್ತವಾಗ ಹೇಗಿರಲಿ ವ್ಯವಸ್ಥೆ. ಈಗ ಕಾಳು ಡಾಕ್ಟರ್ ಈಗ ಹೇಳ್ತೀನಿ, ಈಗೆಲ್ಲ ವ್ಯವಸ್ಥೆ ಐತಿ. ನಾನು ನಿಜವಾಗ್ಲೂ ಬಾಗ್ಲು ಹಾಕೊಂಡು ಮುಸ್ರಿ ಬೆಳೆದೀನಿ ಸ್ಕೂಲಲ್ಲಿ. ಹುಡುಗರು ಊಟಕ್ಕೆ ಬಿಟ್ಟು ಹೊರಗೆ ಬಂದಮೇಲೆ ಬಾಗ್ಲು ಹಾಕೊಂಡು ಮುಸ್ರಿ ಬೆಳೆದು ಆಮೇಲೆ ಮತ್ತೆ ಟೈಮ್ ಬೆಲ್ಲ ಆದಮೇಲೆ ನಾವು ಮಕ್ಕಳೆಲ್ಲ ಹೊರಗೆ ಕರ್ಕೊಂಡು ಕೂರಿಸಿದ್ವಿ. ಅಂಥ ವ್ಯವಸ್ಥೆ ಅವ್ರಿಗೆ, ಯಾಕಂದರೆ ಆರ್ಥಿಕವಾಗಿ ನಮ್ಮ ಸಂಸ್ಥೆ ಅಷ್ಟು ಸುಭದ್ರವಾಗಿರಲಿಲ್ಲ. ಮತ್ತು ಯಾವಾಗಲೂ ನಾನು ಏನೇ ಇಲ್ಲಿ ಸ್ಕೂಲಲ್ಲಿ ಕಾರ್ಯಕ್ರಮ ಮುಗಿದು ಪಾಂಪ್ಲೆಂಟ್ ಮೇಲೆ ಬೆನ್ನ ಮೇಲೆ ಹಾಳಿ ಬರೆದಿದ್ದೆ. ಅದರ ರೂಢಿ ನನಗೆ ಇವತ್ತು ಐತಿ. ಒಂದು ಹಾಳಿ ವೇಸ್ಟ್ ಮಾಡೋಕ್ಕೆ ಟೀಚರ್ ಯಾರಿದ್ರಲ್ಲ ಬಳಿ ಬಿಡ್ತೀನಿ ಅವ್ರಿಗೆ. ಅಂದರೆ ಅದು ನನಗೆ ಅವಾಗ ಇವರೆಲ್ಲ ಕಮಿಟಿ ಅವ್ರು ಮೀಟಿಂಗ್ ಮಾಡಿಕೊಂಡು ಆ ಥರ ವ್ಯವಸ್ಥೆಯನ್ನು ಟ್ರೈನಿಂಗ್ ನಮ್ಗೆ ಕೊಟ್ಟರು. ಯಾವ್ದು ಅದಕ್ಕಾಗಿ ಆಮೇಲೆ ಸರೆಲ್ಲ ಹೇಳ್ತಿದ್ರು, ಮುಂದೆ ಬಂದಾಗ ಏನೇನಾಯಿತು ಕೋಚಿಂಗ್ ಕ್ಲಾಸಲ್ಲಿ ಹಂಗಿತ್ತು ಅಂತ. ಅಂದರೆ ಒಂದು ಏನಾಗ್ತಿದ್ರ ಯಾವಾಗಲೂ ಕೃಷಿ ಶಿಕ್ಷಕರಿದ್ದಾಗ ಅವ್ರ ಭಾವನೆಗಳು ಒಳ್ಳೆ ಇರ್ತಾವೆ, ತಪ್ಪೇನಲ್ಲ, ಅವ್ರು ಕಲಿಸೋ ರೀತಿಯೂ ಕರೆಕ್ಟ್ ಇರ್ತೈತಿ. ಆದರೆ ನಿಮ್ಮ ಏಜ್ ಇರ್ತದಲ್ಲ ಅದು ನಿಮ್ಮನ್ನು ಒಂದ್ಸಲ ನಾವೇನೋ ಬೇರೆ ಅರ್ಥ ಮಾಡ್ಕೋತೀವಿ. ಆ ರೀತಿ ಅಲ್ಲ, ಅವಾಗೇನೋ ಹೇಳಿದ್ದು ಏನಾದ್ರು ನಿಮ್ಗೆ ತೊಂದರೆ ಆಗಿದೆ ಸರ್ ಸಾರಿ, ಬಟ್ ನಾನು ಶಾಲೆ ಹೋಗ್ಬೇಕಾಗಿತ್ತು ಅಷ್ಟೇ ನನ್ನ ತಲೆ ಒಳಗಿರ್ತೈತಿ. ಯಾರಿಗೇನು ಹರ್ಟ್ ಆಗ್ತದೆ ನನಗೆ ಗೊತ್ತಿಲ್ಲ, ಹಂಗೆ ಮಾಡಿ ನಾನು ಈ ಶಾಲೆಗೆ ಹೋಗ್ಬೇಕಲ್ಲ, ನನ್ನ ಮೇಲೆ ಒಂದು ಜವಾಬ್ದಾರಿ ಐತಿ, ಗುರುತರವಾದ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಸ್ವಾಮೀಜಿಯವರು. ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಒಂದು ವಿಚಾರಕ್ಕಾಗಿ ನನ್ನ ಎಲ್ಲ ವೈಯಕ್ತಿಕ ಹಿತಾಸಕ್ತಿಗಳನ್ನು ಕೂಡ ಬದಿಗಿಟ್ಟು ಈ ಶಾಲೆ ಶ್ರೇಯಸ್ಗೋಸ್ಕರ ನಾನು ಕೆಲಸ ಮಾಡಿದ್ದೀನಿ. ಅದು ಯಾರಿಗೆಷ್ಟು ಹೋಗಿದೆ ಅದು ಕ್ಷಮೆ ಇರಲಿ. ಇವತ್ತು ನೆನಪಿಸ್ಕೊಂಡು ಇವತ್ತಿಗೆಲ್ಲ ನಮಗೆ ಈಗ ಮುಂದೆ ಅನುಭವ ಬಂತು ಮೇಡಮ್ ಅಂತ ಹೇಳಿದ್ರಲ್ಲ, ಭಾಳ ಖುಷಿ ಆಯ್ತು. ಯಾಕಂದರೆ ಆ ಪರಿಸ್ಥಿತಿಗಳು ಹಂಗಿರ್ತಾವೆ, ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅದು ಒಟ್ಟು ಈ ಶಾಲೆಯಲ್ಲಿ ಒಂದು ಗುರುಗಳ ಕನಸು ಏನಿತ್ತು ಅದನ್ನು ನನಸು ಮಾಡಬೇಕು ಅಷ್ಟೇ ಉದ್ದೇಶ ನಮಗೆ, ಬೇರೆ ಏನಿಲ್ಲ. ಇಲ್ಲಿ ಉತ್ತಮ ಶಿಕ್ಷಣ ಕೊಡ್ರಿ, ಮಕ್ಕಳಿಗೆ ಬದುಕನ್ನು ಕಟ್ಕೋಬೇಕು, ಕಾಫಿ ರಹಿತವಾದಂಥ ಪರೀಕ್ಷೆಗಳನ್ನು ಬರೆಸಬೇಕು ಅಂತಲೇ ನಮ್ಮ ತಲೆಯೊಳಗೆ ಬೋಧನೆ ಮಾಡಿ ಮಾಡಿ ಕಳಿಸಿದ್ರು. ನಾವು ಇದುವರೆಗೂ ಅವತ್ತೇನಿತ್ತು ವ್ಯವಸ್ಥೆ ಇವತ್ತು ಅದೇ ಇದೆ. ಅಂದಿನಿಂದ ಇಂದಿನವರೆಗೆ ಕಾಫಿ ರೈತಾರೆ, ಮಕ್ಕಳು ಪರೀಕ್ಷೆ ಬರೀತಾರೆ. ನಾವೆಲ್ಲ ಎನ್ಯುವಲ್ ಎಕ್ಸಾಮ್ ಮಕ್ಕಳನ್ನ 5, 6, 7 ಹಿಂಗೆ ಕೊಡ್ಸಿರ್ತೀವಿ. ಇಲ್ಲೇ ಆ ಕಟ್ಟಿ ಈ ಕಟ್ಟಿ ಕಾರಿಡಾರ್ ಎಲ್ಲ ತುಂಬಿರ್ತದೆ. ಇಲ್ಲಿ ಎಕ್ಸಾಮ್ ಟೈಮಲ್ಲಿ ನೀವು ಬಂದರೆ ಫುಲ್ಲು ಮಕ್ಕಳೆಲ್ಲ ಹೊರಗಿರ್ತಾರೆ. ಹಾಗೇನೆ ಪರೀಕ್ಷೆ ಬರೆಸಿ ಪ್ರಿಪೇರ್ ಮಾಡಿರಿ ಟೀಚರ್, ಕಷ್ಟ ಆದರೂ ಚಿಂತಿಲ್ಲ, ಮಕ್ಕಳು ತಯಾರಿ ಮಾಡಿರಿ, ಮಕ್ಕಳು ಸ್ವಂತ ಬರಲಿ, ಎಷ್ಟೇ ಬರಲಿ ಸ್ವಂತ ಬರಲಿ ಅಂತ, ಅವ್ರು ಮುಂದಿನ ಭವಿಷ್ಯಕ್ಕೆ ಒಳ್ಳೇದಾಗ್ತದೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ಟೀಚರ್ಸ್ ಇವತ್ತು ಹೇಳ್ತಿರ್ತೀನಿ. ಆಮೇಲೆ ಟೀಚರ್ ಯಾವ ಮೀಟಿಂಗ್ ಮಾಡಿದಾಗ ಒಂದು ಹೇಳ್ತಿರ್ತೀನಿ, ಏನಂದ್ರೆ ಯಾರ ಕಟ್ಟಿದ ಸಂಸ್ಥೆ ಅಲ್ಲ, ಏನಾರ ಮಾಡಿ ಹೋಗ್ಬೇಕಂದ್ರೆ ಒಬ್ಬ ಗುರು ಕಟ್ಟಿರುವಂಥ ಸಂಸ್ಥೆ, ಇದಕ್ಕೆ ಅಪಚಾರ ಆಗದೆ ನಡ್ಕೊಳ್ಳೋದು ನಮ್ಮ ಕರ್ತವ್ಯ. ಯಾಕಂದ್ರೆ ಇಲ್ಲಿಂದ ನಾವು ಅನ್ನ ಉಂಡಿ, ನಮಗೆ ಮಾತೃ ಸಂಸ್ಥೆ ಇದೆ, ನನಗೆ ಅನ್ನ ಹಾಕಿದೆ, ನನಗೆ ಗೌರವ ತಂದು ಕೊಟ್ಟಿದೆ, ನನಗೊಂದು ಸ್ಥಾನ ಕೊಟ್ಟಿದೆ. ಈ ಸಮಾಜದಲ್ಲಿ ಶಿಶಿ ಮೇಡಮ್ ಗುರುತಿಸ್ಕೊಂಡಿರ್ಬೇಕಾದ್ರೆ ನನ್ನ ಸೇವೆಯಿಂದ ನೀವೆಲ್ಲರ ಒಂದು ಪ್ರೀತಿ ಪಾತ್ರರಾಗಿರೋದ ಕಾರಣಕ್ಕೇ ಈ ಪರಿಶ್ರಮ ಆಗಿದೆ. ನಾನು ಒಬ್ಬಕ್ಕೆ ಶಾಲೆ ಮಾಡೋಕ್ಕಾಗಿಲ್ಲ, ನನಗೆ ಆಡಳಿತ ಮಂಡಳಿ ಸಹಕಾರ, ಎಲ್ಲ ಶಿಕ್ಷಕ ಸಹೋದರಿಯರ ಸಹಕಾರ, ಪಾಲಕರ ಸಹಕಾರ ಮತ್ತು ಎಲ್ಲದಕ್ಕೂ ಮೇಲಾಗಿ ಅನ್ನದಾನೇಶ್ವರನ ಆಶೀರ್ವಾದ. ಅದನ್ನು ನಾನು ಬದಾಮಿಯಿಂದ ಇಲ್ಲಿವರೆಗೆ ಕರ್ಕೊಂಬಂದೆ. ಅದಕ್ಕೆ ಶಿಂದೆ ಮೇಡಮ್ ಒಂದ್ಸಲ ಹತ್ರ ಬದಾಮಿ ಬಂಡಿಗಲ್ಲಿದ್ದಂಗೆ ಇದೀವ ನೀನು, ಅದಕ್ಕೆ ಏನು ಬಂದು ಕರ್ಕೊಂಡು ಹಾಗೆಲ್ಲ ಅಂತಿರ್ತಾಳೆ. ಬದಾಮಿ ಬಂಡಿಗಲ್ಲಿ ಏನು ಆದ್ರೆ ಅವರು ಹೊಡ್ಕೋಗ್ತಾರೆ, ಇವತ್ತು ನಿನಗೇನು ಆಗೋದಿಲ್ಲ ಅಂತೇಳಿ ಭಾಳ ಪ್ರೀತಿನ ಅವಾಗವಾಗ ನಾವು ಮಾತಾಡ್ತಿರ್ತೀವಿ. ಅದಕ್ಕೆ ಏನಾದರೂ ಆಗಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ರೆ ಮತ್ತು ಆಡಳಿತ ಮಂಡಳಿಗಳು ಭಾಳಷ್ಟು ಸಹಕಾರ. ಯಾವತ್ತೂ ಒಂದು ಭಾಳಷ್ಟು ಕಡೆ ನಾವು ನೋಡ್ತಿರ್ತೀವಿ, ಜಗಕ್ಕಿರಿಕಿರಿ ಆಡಳಿತ ಮಂಡಳಿಯವರು ಹಂಗೇನು ಮಾಡಿದ್ರಿ, ಹಿಂಗೇನು ಮಾಡಿದ್ರಿ, ಅದಾಯ್ತು ಇದಾಯ್ತು ಅಂತೇಳಿ. ಯಾವತ್ತೂ ಒಂದು ದಿನ ನಾವು ಹಿಂಗೆ ಮಾಡ್ಬೇಕಂತ ಮಾಡಿ ಸರ ಹಿಂಗೈತಿ ಅಂತ ಹೇಳಿದರೆ ಎಂದೂ ಕೂಡ ಅದಕ್ಕೆ ಅಪಸ್ವರ ಅಂತ ಬಂದೇ ಇಲ್ಲ. ಮಾಡ್ತೀಯ ಮಾಡು, ನೀ ಮಾಡಿ, ನಿನ್ನಿಂದ ನಾದೀನಿ, ಅದೇನು ಬಂದು ನಾನು ನೋಡ್ಕೊತೀನಿ ಅಂತ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರೋರು ಡಾಕ್ಟರ್ ಸರ್. ಅವ್ರನ್ನ ಯಾವತ್ತೂ ನಾನು ಮರೆಯಲ್ಲ. ಯಾಕಂದರೆ ಬೇರೆ ಊರಿಂದ ನಾಯಿ ಬಂದು ಅಷ್ಟು ಕೆಲಸ ಮಾಡಿದೆ, ನರಗಳಂತವ್ರ ಸುಲಭೇನು ಕೆಲಸ ಇಲ್ಲ ಭಾಳ. ಮತ್ತು ನರಗಳು ಒಂದು ಪದಗಳು ಸರ್ ಎಲ್ಲರೂ ಜಾಣ ಜಗ್ತಾರ ನರಗಳು ಅಂತ ಇದ್ದವ್ರು ತಪ್ಪು ತಿಳ್ಕೊಬೇಡ್ರಿ. ಮತ್ತು ಡಾಕ್ಟರ್ ಸರ್ ಭಾಳ ಸರ್ ನನಗೆ ಹೇಳಾರ, ಭಾರಿ ಬಪ್ಪರ್ ಇರ್ಬೇಕಂದ್ರೆ ನಿನಗೆ ಒಬ್ಬಕ್ಕೆ ಹೆಡ್ ಮಾಸ್ಟರ್ ಆಗಿ ಇಷ್ಟು ವರ್ಷ ಕೆಲಸ ಮಾಡಿದ್ರೆ ಗ್ರೇಟ್ ಅಂತ ಅವರು ಕೂಡ ಅಂದ್ರೆ ನನ್ನ ಜೊತೆ ನಾನು ಚಪ್ಪರ್ಸ್ಕೊತೀನಿ ಅಂತಲ್ಲ, ನಂದೇನೋ ಇದನ್ನೆಲ್ಲ ನಾನು ಇಲ್ಲಿ ಸ್ಯಾಕ್ರಿಫೈ ಮಾಡಿದ್ದೀನಿ.
ಮಾಡಿ ಒಟ್ಟು ಒಂದು ಶಿಕ್ಷಣ ವ್ಯವಸ್ಥೆಗೆ ಸಂಸ್ಥೆಗೆ ಚ್ಯುತಿ ಬರ್ದಂಗೆ ನಡ್ಕೊಂಡಿನಿ ಅನ್ನೋ ಭಾವನೆ ನಂದು. ಆದರೆ ಬೇರೆಯವ್ರಿಗೆ ಯಾವ ರೀತಿ ಏನು ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ. ಇದೇ ವರ್ಷ ನಂದು ನಾಳೆ ಜುಲೈ ತಿಂಗಳಲ್ಲಿ ಸೇವಾ ನಿವೃತ್ತಿ ಕೂಡ ಇದೆ. ಅದಕ್ಕಾಗಿ 36 ವರ್ಷಗಳ ಅವಿರತ ಸೇವೆ ಮಾಡಲಿಕ್ಕೆ ನನಗೆ ಅನ್ನದಾನೀಶ ಒಳ್ಳೆ ಆರೋಗ್ಯ ಕೊಟ್ಟ, ಎಲ್ಲರ ಸಹಕಾರ ಕೊಟ್ಟ, ಮತ್ತು ಎಲ್ಲರ ಒಂದು ಮಾರ್ಗದರ್ಶನ ತಗೊಂಡೆ ನಾನು ಇಲ್ಲಿ ಕೂಡ ಕೆಲಸ ಮಾಡ್ತೇನೆ. ಆಡಳಿತ ಒಳ್ಳೆಯ ಮಾರ್ಗದರ್ಶನ. ನಾನು ಯಾವತ್ತೂ 2 ಹೈಸ್ಕೂಲಲ್ಲಿ ನನಗೆ ಏನೇ ಸಮಸ್ಯೆಗಳು ಬಂದರೂ ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ ನೋಡಿ. ಹಿಂದೆ ಲೇಲಿ ಸರ್ ಇದ್ದರು, ನಾನು ಬಂದಾಗ ಹಿರೇಮಠ್ ಸರ್ ಇದ್ದರು, ಹಿರೇಮಠ್ ಸರ್. ಅದಕ್ಕಿಂತ ಮತ್ತೆ ಕಾಳಗಿ ಸರ್ ಇದ್ದರು. ಅವ್ರು ನೋಡಿರೋ ಭಯ ನನಗೂ ಅವಾಗೇನ ಭಾಳ ಮಾತಾಡ್ತಿದ್ದಿಲ್ಲ ನಾನು. ಇತ್ತೀಚೆಗೆ ಎಲ್ಲರ ಜೊತೆಗೆ ನಾನು ಹೊಂದ್ಕೊಂಡು ಬಾವಿಕಟ್ಟಿ ಮೇಡಮ್ ಅವರು ಭಾಳ ವರ್ಷ ಎಲ್ಲರ ಸಹಕಾರ ತಗೊಂಡು ಶಾಲೆಗೆ ಹೇಗೆ ಹೋಗಬೇಕು ಅನ್ನೋದನ್ನು ತಿಳ್ಕೊಂಡು ಹಂತ ಹಂತವಾಗಿ ಇಲ್ಲೆಲ್ಲ ಹೊಸದಾಗಿ ನಾನೇ ಬಂದೆ ಅಂದರೆ ಎಲ್ಲ ದಾಖಲಾತಿಗಳ ನಿರ್ಮಾಣ ಇರ್ಬೋದು, ಈ ಶಾಲೆ ಮುನ್ನಡೆಸ್ಕೊಳ್ಳುವಂಥ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ. ಮುಂದಿನವರಿಗೆ ಏನೂ ತೊಂದರೆ ಆಗದ ರೀತಿಯಲ್ಲಿ ಶಾಲಾ ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದಕ್ಕಾಗಿ ಇನ್ನೂ ಇದಕ್ಕೊಂದು ಉತ್ತಮ ಕಟ್ಟಡ ಆಗಿ ಒಳ್ಳೆಯ ರೀತಿಯಲ್ಲಿ ಶಾಲೆ ಬೆಳೆದು ಬರಬೇಕಾಗಿತ್ತು. ಅದು ಇವತ್ತೆಲ್ಲ ನಾಳೆ ಆಗ್ತದೆ. ಗುರುವಿನ ಆಶೀರ್ವಾದದಿಂದ ಶಾಲೆ ಆಗಿರೋ ಕಾರಣ ಅದು ಇನ್ನೊಂದು ದಿನ ಎಂದಾರು ಅದು ಏನಾಗ್ತದೆ, ಅದು ಬೆಳಕಿಗೆ ಬರ್ತದೆ. ಅದೆಲ್ಲ ನೀವು ಎಷ್ಟು ಜನ ವಿದ್ಯಾರ್ಥಿಗಳು ಜೀವನ ಹಿಡ್ಕೊಂಡ್ರಿ, ಪ್ರಥಮ ಬ್ಯಾಚಿಂದ ಹಿಡ್ಕೊಂಡಿರುವಂಥ ಇಲ್ಲಿವರೆಗಿರುವಂಥ ಎಲ್ಲ ವಿದ್ಯಾರ್ಥಿಗಳು ಒಂದಲ್ಲ ಒಂದು ಹಂತದಲ್ಲಿ, ಈಗ ನಾವು ಹೇಳ್ತೀವಿ ಒಂದೊಂದು ವರ್ಗದ ಕೋಣೆಯಲ್ಲಿ ಇಡೀ ಒಂದು ವಿಶ್ವನ ನಿರ್ಮಾಣ ಆಗ್ತದೆ. ಹಲವಾರು ಜೊತೆ ಈಗ ಮೇಡಮ್ ಮಾತಾಡಬೇಕಾದ್ರೆ ಎಲ್ಲ. ಆಮೇಲೆ ಹಿರೇಮಠ್ ಸರ್ ಹೇಳಿದರು, ಫಸ್ಟ್ ಒಬ್ಬ ರೈತ, ನೆಕ್ಸ್ಟ್ ವೈದ್ಯರು, ಆಮೇಲೆ ಶಿಕ್ಷಕರು. ಸಮಾಜ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಸಾಕು. ಒಬ್ಬ ಶಿಕ್ಷಕ ಆಮೇಲೆ ಮತ್ತೆ ಎಂದೂ ಮಾಜಿ ಆಗೋದಿಲ್ಲ ಅಂತೇಳಿ ಅದು ಬಹಳ ಹೆಮ್ಮೆಯ ವಿಷಯ. ಯಾಕಂದರೆ ಎಲ್ಲರೂ ಮಾಜಿ ಆದರೂ ಟೀಚರ್ಸ್ ಏನು ಮಾಜಿ ಆಗೋದಿಲ್ಲ. ಅವು ಎಂದೂ ಕಲಿಕೆಗೆ ಕೊನೆ ಇಲ್ಲ, ಕಲಿಸೋದಕ್ಕೂ ಕೊನೆ ಇರೋಂಗಿಲ್ಲ. ಜೀವನ ಈಗ ನೋಡಿ 87 ವರ್ಷ ಅಂತ ಹೇಳಿದ್ರೆ ಸರ್ ಇನ್ನೂ ತನಕ ಹೋಗಿ ಇಲ್ಲಿ ಮುಗಿಸಿ ಇಲ್ಲೆಲ್ಲ ಮುಗಿತವ್ರದ್ದು ಬರೆಯೋದು ಪುಸ್ತಕಗಳನ್ನು ಬರೆಯೋ ಜೊತೆಗೆ ಒಟ್ಟು ಸಾಧಕರಿಗೆ ಹೋಗಿ ಶಿವಮಂದಿರದಲ್ಲಿ ಕೂಡ ಪಾಠ ಮಾಡಿಬಿಡ್ತಾರೆ. ಆದರೆ ಆ 80 ವರ್ಷದಾಗ ನಾವಿರಂಗಿಲ್ಲ ಅನ್ಸುತ್ತೆ ನನಗಂತೂ. ಯಾಕಂದ್ರೆ ಅವರಿಗೆ ಗುರುವಿನ ಆಶೀರ್ವಾದ ಐತಿ. ಇದೇ ಶಾಲೆಗೆ ಓದ್ಯಾರ, ಇಲ್ಲೇ ಬೆಳೆದಾರ. ಮತ್ತು ಹೇಳಿದ್ರಲ್ಲ ಈಗ ಬೆತ್ತದ ಅಜ್ಜವರು ನಮ್ಗೆ ಆಶೀರ್ವಾದ ಮಾಡಿದಾರ ಅಂತೇಳಿ. ಆ ಬೆತ್ತದ ಅಜ್ಜರ ಆಶೀರ್ವಾದ ನಮ್ಮಂತರದ ಮೇಲೆ ಇರೋ ಕಾರಣ ನಾ ಇಲ್ಲಿ ಬಂದೆ ಅಂತ. 3 ತಲೆಮಾರಿಂದ ಆ ಪರಂಪರೆ ಆ ಮಠಕ್ಕೆ ಶ್ರೀಮಠಕ್ಕೆಲ್ಲ ಮನೇಲಿ ನಡ್ಕೊಂಡಾರ. ಅದು ನಾನು ಇಲ್ಲಿ ಎಳ್ಕೊಂಡು ಬಂತು. ಆದರೆ ಭಾಳಷ್ಟು ಏನಂದರೆ 20 ವರ್ಷ ಅನುದಾನ ರಹಿತವಾದ ಸೇವೆ ಮಾಡಿ ನನಗೆ ನೋವಾಗಿದ್ದು ನೋವನ್ನು ಅನ್ನಿಸ್ತಿರೋದು. ಬಟ್ ಈಗಾರು ನಾವು ಏನಾಗಿ ನನಗೆ ನೆಮ್ಮದಿ ತರುವಂಥ ಒಂದು ಜೀವನ ಕಟ್ಕೊಂಡಿದ್ದೀವಿ ನಾವು. ಅದಕ್ಕೆ ಎಲ್ಲದಕ್ಕೂ ನಮ್ಮ ತಾಯಿ ನನಗೆ ಬೆನ್ನೆಲುಬಾಗಿದ್ದು. ಭಾಳ ಸಲ ಹೇಳಿದ್ರು, ಇಲ್ಲ ಪರೀಕ್ಷೆ ಕಾಲ ಇರ್ತಾವ ತಂಗಿ, ಹಾಗೆಲ್ಲ ಇರ್ತಾವೆ, ಅದೆಲ್ಲ ನಡೀತಿರ್ತೈತಿ. ಒಂದು ಶಾಲೆ ಅಂದರೆ ಒಂದು ಕುಟುಂಬ ಇದ್ದಂಗೆ. ನಾವೇ ಒಂದು ಮನೆಯೊಳಗೆ ಎಲ್ಲರೂ ಹೊಂದ್ಕೊಂಡು ಇರೋಕ್ಕೆ ಆಗೋದಿಲ್ಲ, ಇರ್ತೀವಿ. ಒಂದೊಂದು ಪುರ ಒಂದು ಮಾತು ಇರೋಂಗಿಲ್ಲ. ಹಾಗೆಲ್ಲ ಬೇರೆ ಬೇರೆ ಕುಟುಂಬದಿಂದ ಬಂದಿರ್ತಾರೆ ಟೀಚರ್ಸ್, ಅವರು ಹೆಣ್ಮಕ್ಳು ಎಲ್ಲರಿಗೂ ಬೇರೆ ಬೇರೆ ರೀತಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ಬೇಕು. ಪ್ರತಿದಿನ ನನಗೆ ಇದು ಹೇಳಿ ಕಳಿಸೋರು ನಮ್ಮ ತಾಯಿ. ಅವರು ಬಿಟ್ಟು ದೊಡ್ಡ ಟೀಚರ್ ನನಗೆ. ಅವ್ರ ಗುರುವಾಗಿ ನನಗೆ ಮಾರ್ಗದರ್ಶನ ಮಾಡಿದ್ದಕ್ಕಾಗಿಯೇ ನಾನು ಎಲ್ಲವನ್ನ ಸಹಿಸ್ಕೊಂಡು. ಮತ್ತು ಭಾಳ ಸಲ ಹೇಳ್ತಿರ್ತಾರೆ ಎಲ್ಲರೂ, ಏನಂದ್ರೆ 2 ಜಡಿ ಕೊಡೋಂಗಿಲ್ಲ, 10 ತಲೆ ಕೊಡಿಸ್ಬೋದು, 2 ಜಡಿ ಕೊಡೋಂಗಿಲ್ಲ ಅಂತ. 28 ಜನ 8 ಟೀಚರ್ ಕರ್ಕೊಂಡು ನಾನು ಕೆಲಸ ಮಾಡೀನಿ ಶಾಲೆಗಾಗಿ. ಯಾವತ್ತೂ ನಮಗೆ ಎಲ್ಲ ಸಹೋದರಿ ಸಮಾನದೀವಿ. ಏನೋ ಶಾಲೆ ವಿಷಯ ಬಂದಾಗ ಏನೋ ಅವ್ರಿಗೆ ಏನಾರು ಅಂದಿರ್ತೀನಿ ನಾನು, ಅವ್ರು ಏನು ಟೀಚ್ ಮಾಡೋದು ಏನಾರು ಅಂದಿರ್ತೀನಿ. ಬಟ್ ಅದು ಯಾರಿಗೆ ನೆನಪಿರಂಗಿಲ್ಲ. ಮತ್ತು ನಾವೆಲ್ಲ ಕೂಡ್ಕೊಂಡು ಒಂದೇ ಮನೆ ಕುಟುಂಬ ಸದಸ್ಯರಿದ್ದಾಗೇ ನಾವು 25 ಜನ ಕೆಲಸ ಮಾಡಿಕೊಂಡು ಅಂದಿನಿಂದ ಇಂದಿನವರೆಗೆ ಇಲ್ಲಿ ಬಂದಿದ್ದೀವಿ. ಅದೊಂದು ಭಾಳ ಹೆಮ್ಮೆ ವಿಷಯ. ಇವೆಲ್ಲ ವಿದ್ಯಾರ್ಥಿಗಳು ನೀವೆಲ್ಲ ಭಾವನೆಗಳನ್ನು ಹಂಚ್ಕೊಂಡ್ರಿ. ಇವತ್ತು ಭಾಳಷ್ಟು ಭಾವನಾಪೂರ್ಣವಾಗಿರುವಂಥ ಸಮಾರಂಭ. ನೀವು ವಿದ್ಯಾರ್ಥಿಗಳಾಗಿದ್ದಾಗ ನಾವು ಬೈದಿರ್ಬೋದು, ಪನಿಷ್ಮೆಂಟ್ ಕೊಟ್ಟಿರ್ಬೋದು, ಅದೆಲ್ಲ ನಿಮ್ಮ ಒಳಿತಿಗಾಗಿ. ಅವತ್ತು ನಾವು ಪನಿಷ್ಮೆಂಟ್ ಮಾಡಿಲ್ಲ ಅಂದರೆ ಇವತ್ತು ಯಾರೋ ನೀವು ಇಲ್ಲಿ ಬಂದಿಷ್ಟು ಚಂದಂಗೆ ಕೂತ್ಕೊಂಡು ಒಂದು ಒಳ್ಳೆಯ ಸಂಸ್ಥೆ ಒಳಗಾಗಲಿ, ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಕಾರಣಭೂತ ಆಗ್ತಿರಲಿಲ್ಲ. ಅದಕ್ಕಾಗಿ ಅದನ್ನೆಲ್ಲ ನೀವು ಮರೆತು ಬಿಟ್ಟು ಮತ್ತೆ ನಮ್ಮನ್ನು ಇವತ್ತು ಗೌರವಿಸಕ್ಕೆ ಬಂದಿರಲ್ಲ. ನಿಮಗೆಲ್ಲ ನಾನು ದೊಡ್ಡ ಶಾಲೆ. ಯಾಕಂದರೆ ಗುರುಸ್ಥಾನ ಎಂದು ಸಿಗದೇ ಇರುವಂಥ ಸ್ಥಾನ, ಅದಕ್ಕೆ ನಾವು ಬಂದಿದ್ದೀವಿ. ನಮಗೂ ಹೆಮ್ಮೆ ಇದೆ. ಅದಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಜೀವನ ಉಜ್ವಲವಾಗಲಿ, ನಿಮ್ಮ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಮುಂದಿನ ಜೀವನ ಭವಿಷ್ಯ ಅವ್ರದ್ದು ಒಳ್ಳೆಯದಾಗುವಂಥ ಇರಲಿ. ಆಮೇಲೆ ಜೀವನದ ಸಮಸ್ಯೆಗಳ ಸಮಾಜದಲ್ಲಿ ಎಲ್ಲರಿಗೂ ಇರುತ್ತೆ. ಜೀವನದೊಳಗೆ ಏನೇ ಸಮಸ್ಯೆಗಳು ಬಂದರೂ ಅದನ್ನ ನಿಮ್ಮಷ್ಟಕ್ಕೆ ನೀವು ಬಗೆಹರಿಸ್ಕೊಂಡು ಪರಸ್ಪರ ಎಲ್ಲರೂ ಮತ್ತೆ ಅನ್ಯೋನ್ಯತೆಯಿಂದ ಹೊಂದಾಣಿಕೆಯಿಂದ ಬದುಕನ್ನು ಕಟ್ಕೊಳ್ಳುವಂಥ ಕೆಲಸ ನೀವು ಮಾಡಿರಿ. ಸಮಾಜದಲ್ಲಿ ಎಲ್ಲೇ ಹೋದರೂ ಈ ವಿದ್ಯಾಸಂಸ್ಥೆಗೆ ಓದಿರಿ ಅಂತ ಗುರುತಿಸ್ಕೊಂಡಿಲ್ಲ, ಅದು ನಮ್ಗೆ ಹೆಮ್ಮೆ. ಅಂದಾನೇಶ್ವರ ಸಂಸ್ಥೆಯಿಂದ ಬಂದಿರೋರು ಅಂತೇಳಿ ಇಲ್ಲಿ ಎಲ್ಲರೂ ಗುರುತಿಸ್ಕೊಂಡಿರಿ. ಭಾಳಷ್ಟು ವಿದೇಶದಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾರೆ, ಅದೊಂದು ದೊಡ್ಡ ಹೆಮ್ಮೆ ನಮಗೆ.
ಅದೇ ಸರ್ ಹೇಳಿದರು, ನಾನು ರಿಟೈರ್ಮೆಂಟ್ ಫಂಕ್ಷನಿಗೆ ಅವರ ನಿಮಗೆಲ್ಲ ಆಹ್ವಾನ ಮಾಡಿಬಿಡ್ತಾರೆ. ಅವರ ಸ್ವಾಮೀಜಿಯವರು ಅವ್ರು ಹೇಳ್ಕೊಡ್ತಾರೆ, ನಾನು ಜುಲೈ 22ಕ್ಕೆ ರಿಟೈರ್ಮೆಂಟ್ ಆಗ್ತೀನಿ. ಬಟ್ ಕಾರ್ಯಕ್ರಮ ಮಾಡೋದು ಯಾವಾಗ ಆಗುತ್ತಾ ಗೊತ್ತಿಲ್ಲ. ನೀವೊಂದು ಗ್ರೂಪ್ ಮಾಡಿರಿ, ವಾಟ್ಸಪ್ಗೆ ಏನಾದ್ರು ಹಾಕ್ಬಿಡೋಣ. ಒಂದಿನ ಬಂದು ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿ ಆಗ್ರಿ ಅಂತ ಹೇಳಿ ಮುಂದುವರಿ ಅಂತ ಹೇಳ್ತಿದ್ದಾರೆ. ನೋಡೋಣ ಅದು ಏನಾಗ್ತದೆ ಅಂತ ಹೇಳಿ. ದಯವಿಟ್ಟು ಇಲ್ಲಿವರೆಗೆ ಈ ವಿದ್ಯಾಸಂಸ್ಥೆಯನ್ನು ಆರೋಗ್ಯವಾಗಿ ಇಟ್ಕೊಂಡು ನನ್ನ ಸೇವೆ ಮಾಡಲಿಕ್ಕೆ ಗುರು ಅನ್ನದಾನೇಶ್ವರರ ಆಶೀರ್ವಾದ ಕೃಪೆ ನನ್ನ ಮೇಲಿರೋ ಕಾರಣ ನಾನು ಇಲ್ಲಿ ಸೇವೆ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಅನುಕೂಲ ಮಾಡಿಕೊಟ್ಟಂಥ ಎಲ್ಲ ಆಡಳಿತ ಮಂಡಳಿಯವರಿಗೂ, ನನಗೆಲ್ಲ ಸಹಕಾರ ಕೊಟ್ಟಂಥ ಎಲ್ಲ ಶಿಕ್ಷಕ ಸಿಬ್ಬಂದಿಯವರಿಗೂ, ತಾವೆಲ್ಲ ಪ್ರೀತಿಯಿಂದ ಕಲಿತು ನನ್ನನ್ನು ಇಲ್ಲಿವರೆಗೆ ಗೌರವಿಸ್ಲಿಕ್ಕೆ ಬಂದಿರುವಂಥ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸೋಣ ಅಂತ ಹೇಳಿ ಮಾತು ಮುಗಿಸ್ತೀನಿ. ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರೇ ನಮ್ಮ ಸಿರ್ಸಿ ಮೇಡಮ್ ಹತ್ರ ತಪ್ಪಾಗಲಾರ್ದು. ಅವರು ಶಾಲೆಯ ಕುರಿತು, ಶಿಕ್ಷಕರ ಕುರಿತು, ವಿದ್ಯಾರ್ಥಿಗಳ ಕುರಿತು ಅದ್ಭುತವಾಗಿ ನುಡಿಗಳನ್ನು ಆಡಿದರು. ಮತ್ತು ಮುಂದಿನ ತಿಂಗಳು ರಿಟೈರ್ಡ್ ಅಂತ ಹೇಳಕತ್ತಲ್ಲ ನಮ್ಮ ಕಾಳೆ ಸರ್, ಅವ್ರು ಹೆಂಗೆ ರಿಟೈರ್ಡ್ ಆಗ್ತಾರೆ ಅಂತ ನಮ್ಗೆ ಗೊತ್ತಾಗೋದು. ಯಾಕಂದ್ರೆ ಅವಾಗ ನೋಡಿ ಸಿರ್ಸಿ ಮೇಡಮು, ಇವಾಗ ನೋಡಿ ಸಿರ್ಸಿ ಮೇಡಮ್ ಸೇಮ್ ಅನ್ಸಕತ್ತಾರೆ, ನೋ ಡಿಫ್ರೆನ್ಸ್. ಅವಾಗ ನೋಡಿ ಮೇಡಮ್ನ ನಮ್ಗೆ ಈಗ ಮತ್ತೆ ನೆನಪಾಗತ್ತಾರ. ರಿಟೈರ್ಮೆಂಟ್ ಅಂದ್ರೆ ನಿಜಕ್ಕೂ ನಮ್ಗೆ ನಂಬಕ್ ಆಗ್ತಾ ಇಲ್ಲ. ಅದ್ಭುತವಾಗಿ ಭಾಷಣ ಮಾಡಿದಂತಹ ಮೇಡಮ್ ಅವ್ರಿಗೆ ಧನ್ಯವಾದ. ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಹಲವಾರು ಜನಗಳ ಕೈ ಜೋಡಣೆ ಆಗಿರ್ಬೇಕು. ಯಾಕಂದ್ರೆ ಎಲ್ಲರೂ ಕೂಡಿ ಒಟ್ಟಾಗಿ ಇದ್ದಾಗ ಕಾರ್ಯಕ್ರಮ ಮಾಡೋದು ಈಸಿ, ತುಂಬ ಸಹಜವಾಗಿರ್ತದೆ. ಕೊಪ್ಪಳ, ಬೆಂಗಳೂರು, ಒಬ್ರು ಬಿಜಾಪುರ, ಇನ್ನೊಬ್ರು ಬಾಗೇವಾಡಿ, ಮತ್ತೆ ಹುಬ್ಬಳ್ಳಿ, ಧಾರವಾಡ, ನರೇಗಲ್ ಎಲ್ಲ ಊರುಗಳನ್ನ ಕೂಡಿಸಿದಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಈ ನಮ್ಮ ಗುರುವಂದನ ಕಾರ್ಯಕ್ರಮ. ಈ ಒಂದು ಗುರುವಂದನ ಮತ್ತು ಸ್ನೇಹ ಸಮಾಗಮ ಅಂತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಕಾರಣಕರ್ತರಾದಂತಹ ಸರ್ವರಿಗೂ ವಂದಿಸುವಂತಹ ಸಮಯ. ಇದನ್ನು ನಡೆಸ್ಕೊಳ್ಳಿಕ್ಕೆ ನಮ್ಮ ಸ್ನೇಹಿತನಾದಂತಹ ಮಾರುತಿ ಕರ್ಣೇರವರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲು ನನ್ನನ್ನೇ ಆಯ್ಕೆ ಮಾಡಿದಂತಹ, ನಿರೂಪಣೆಗೆ ನನ್ನ ಆಯ್ಕೆ ಮಾಡಿದಂತಹ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಮತ್ತು ನಮ್ಮ ಕಡೆಗೆ ಓಗೊಟ್ಟು ಬಂದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಾಳೆ ಡಾಕ್ಟರ್ ಇಂದಿನ ಕಾರ್ಯಕ್ರಮದ ಉದ್ಘಾಟಕರು ಅವರಿಗೆ ಮತ್ತು ನನ್ನ ಪ್ರೀತಿಯ ಒಂದು ಗುರುವೃಂದಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಕಾರ್ಯಕ್ರಮ ಮುಗಿದ ನಂತರ ವಂದನಾರ್ಪಣೆ ಆದ ನಂತರ ಊಟ ಇರ್ತದ. ಊಟ ಆದಮೇಲೆ ನಾವೇನು ಭಾಳ ಸಮಯ ತಗೊಳಂಗಿಲ್ಲ. ನಮ್ಮ ಶಿಕ್ಷಕರಿಗೆ ಮಾತ್ರ ಒಂದು ಎರಡು ಗೇಮ್ ಆಡಿಸ್ಬೇಕಂತ ಭಾಳ ಆಸೆ ಪಟ್ಟೀವಿ. ನೀವು ಊಟ ಮಾಡಿದ್ದು ಕರುತ್ತದ, ಡೋಂಟ್ ವರಿ. ಇಲ್ಲ ಗುಡಿ ಒಳಗೆ ಒಂದು ಅರ್ಧ ತಾಸು ಟೈಮ್ ತಗೊಂತೀವಿ. ಎಲ್ಲರೂ ಊಟ ಮಾಡಿದ ನಂತರ ಬಂದು ಗೇಮಲ್ಲಿ ಪಾಲ್ಗೊಳ್ಬೇಕು. ಗೇಮಲ್ಲಿ ವಿನ್ ಆದವ್ರಿಗೆ ಪ್ರೈಸ್ ಕೊಡಾಕ್ತೀವಿ ನಾವು, ಸೊ ಮಿಸ್ ಮಾಡ್ಕೋಬೇಡ್ರಿ. ಅದೊಂದು ರಿಕ್ವೆಸ್ಟ್ ಐತಿ, ನಮ್ಮ ಆಸೆಗೆ ನಿರಾಸೆ ಮಾಡಬೇಡ್ರಿ ಅಂತ ಗುರುಗಳ ಹತ್ರ ಕೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ಅರ್ಪಣೆಯನ್ನ ಮಾರುತಿಯವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಈ ಸಂಸ್ಥೆಯಿಂದ ಸುಮಾರು 37 ವರ್ಷದಿಂದ ಒಡನಾಟ. ಬನ್ವಾಡ್ ಸರ್ಗೆ ಒಂದು ಕ್ಲಿಯರೆನ್ಸ್ ಕೊಡ್ಬೇಕು, ನಾನು ಕ್ಲಾರಿಫಿಕೇಶನ್ಸ್. ಕೀಪ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಎಸ್, ಐ ವಾಸ್ ಒನ್ ಪಾರ್ಟ್ ಆಫ್ ಇಟ್. ಯಾಕಂದರೆ ಈ ಸಂಸ್ಥೆಗೆ ಹಿಂದೆ ಕೆಲವು ಮ್ಯಾನೇಜ್ಮೆಂಟ್ ಕಮಿಟಿಗಳಿದ್ದರು. ಅವರು ಈ ಸಂಸ್ಥೆಗೆ ಎಂದು ಸರಿ ಚಲೋ ಆಗಲಿ ಈ ಸಂಸ್ಥೆ ಎಂದೆಂದು ಬಯಸಿರಲಿಲ್ಲ. ಅವರ ಸಂಬಂಧಿಕರು ನಮ್ಮ ಶಾಲೆಯಲ್ಲಿದ್ದರು. ಅವರೊಟ್ಟಿಗೆ ನೀವು ಸ್ವಲ್ಪ ಸಮೀಪಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ರೆ ನಾನೂ ಒಬ್ಬ ಇದು ನಮ್ಮ ಸಂಸ್ಥೆ ಇದ್ದ ದೃಷ್ಟಿಯಿಂದ ಆಸ್ ಎ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಐ ಹ್ಯಾವ್ ಟೋಲ್ಡ್. ನನ್ನ ಸಂದೇಶವನ್ನೇ ಹೆಡ್ ಮಿಸ್ಟ್ರೆಸ್ ಹೇಳಿ, ಇದರಲ್ಲಿ ಅನ್ಯಥಾ ಭಾವಿಸಬಾರ್ದು. ದೆನ್ ನಮ್ಮ ಹರ್ಲಾಪುರ್ ಸರ್ ಈಸ್ ಎ ವೆರಿ ಗುಡ್ ಟೀಚರ್, ಫ್ಯಾಂಟಾಸ್ಟಿಕ್ ಟೀಚರ್ ಇನ್ ಸೋಷಿಯಲ್ ಸೈನ್ಸ್. ಬಟ್ ಅವ್ರೊಂದು ಸ್ವಲ್ಪ ಈಗ ಹೇಳ್ತೇವೆ ನಾವು ಹಳ್ಳಿ ಭಾಷೆ ಸುಳಿ ಸುಮಾರು ಅಂತೀವಿ, ಬಿಡುದು ಇದನ್ನು ನಾನು ಮಾಡೀನಿ ಇಲ್ಲಂತಲ್ಲ. ಬಟ್ ಕಾಲಮಾನ ಸೂಕ್ಷ್ಮವಾಗಿ ನಮಗೆ ಅವಾಗ ಒಬ್ಬರ ತೊಗೊಂಡು ಬೆಳಿತಿದ್ರು ನಾನೇ ಹೇಳಿದವ್ರು, ಎಕ್ಕಿ ಬರಲು ತೊಗೊಂಡು ಬೆಳಿತಿದ್ರು ಅಂತ ಹೇಳಿ ಎಸ್ ನಾ ಬಡಿಸ್ಕೊಂಡಿದ್ದೀನಿ. ಬಟ್ ಇವತ್ತಿನ ಕಾಲಮಾನ ಅನ್ನುವಂಗಿಲ್ಲ. ಅಲ್ಲಿ ಏನು ಬರ್ತದೆ ನಿಮ್ಮದು ಸರ್, ಏನು ಬರ್ತದೆ ಇವಾಗ ಯಾವುದೇ ವಿಮನ್ ಆರ್ಟಿಗೆ ಅಲ್ಲ, ರೈಟ್ ಟು ಇನ್ಫಾರ್ಮೇಶನ್ ಬಿಡಿ. ಮಕ್ಕಳ ಹಕ್ಕಿನ ಆಯೋಗ ಎದ್ದೇಳೋ ಅನ್ನೋಂಗಿಲ್ಲ, ಹೇಳಪ್ಪ ಅನ್ಬೇಕು. ದೇವರಾಣಿ ಯಾರು ಕಲಿಯಂಗಿಲ್ಲ. ಯಾವ ಪಾಲಿಸಿ ಮಾಡ್ಯಾರ ಅವ್ನಿಗೆ ಹೋಗಿ ಹೇಳ್ರಿ,
ಅವ್ನಿಗೆ 2 ಒದ್ದು ಹೇಳ್ರಿ, ನಮ್ಮ ಮಕ್ಕಳು ಕಲಿಬೇಕಾದ್ರೆ ನಮ್ಗೆ ಪನಿಷ್ಮೆಂಟ್ ಆಗ್ಬೇಕು ಅಂತ ಹೇಳ್ರಿ. ಹೇಳಪ್ಪ ಅನ್ಬೇಕಂತ, ಹೇಳೋಲ್ಲೇ ಮಗನೇ ಅನ್ಬಾರ್ದು. ಎಲ್ಲಿ ಬಂತ ಕಾಲ. ಸೊ ಸರ್, ಆವಾಗಲೂ ಕೂಡ ನಾನು CBSEಗೂ ಕೂಡ ಚೇರ್ಮನ್, ಇನ್ನೂ ಆಲ್ಮೋಸ್ಟ್ ಐ ಆಮ್ ಚೇರ್ಮನ್ ದೇರ್ ಓನ್ಲಿ. ಮೊದಲೇ ಫೌಂಡೇಶನ್ ಫೌಂಡರ್ ಮೆಂಬರ್ ಆ್ಯಂಡ್ ಫೌಂಡರ್ ಚೇರ್ಮನ್ CBSE ಆಲ್ಸೋ. ಅಲ್ಲಿ ಒಂದು ಮಗುವಿಗೆ ಇವ್ರು ಪನಿಷ್ಮೆಂಟ್ ಕೊಟ್ಟರು. ಅವತ್ತು ನಾನು ಊರಲ್ಲಿದ್ದರೆ ಸ್ಪಾಟಲ್ಲಿ ಬಗೆಹರಿಸ್ತಿದ್ದೆ. ಐ ವಾಸ್ ಇನ್ ದಂಡಿ 520 ಕಿಲೋಮೀಟರ್ಸ್ ಅವೇ. ಪ್ರಿನ್ಸಿಪಲ್ ಮೇಡಮ್ ಫೋನ್ ಮಾಡಿದ್ರು, ಪ್ರಿನ್ಸಿಪಲ್ ಆಗಿದ್ದ ಯಾರು ಬಗೆಹರಿಸಬೇಕು. ಲಕ್ಕಿಲಿ ಆ ಪೇಷಂಟ್ ಫಾದರ್ ನನಗೆ ಕೇವಲ ಇದ್ದರು. ಸಿನ್ಸ್ ಐ ಆಮ್ ಎ ಲೋಕಲ್, ನಾನು ಬಗೆಹರಿಸಿ ಇವತ್ತ ಅವ್ರ ಪಾಲಕರು ಇವರು ಕೇವಲದಾರ, ನಾನು ಮತ್ತೆ ಕೆಟ್ಟಾಗೇನ. ಬಟ್ ಕಾರಣೀಭೂತರು ನೀವು ಸರ್, ನಾನಲ್ಲ. ಇನ್ನೊಂದೇನೋ ಹೇಳಿದ್ರು, ಸಿರ್ಸಿ ಮೇಡಮ್ ಅವರು 37 ವರ್ಷದಿಂದ ಸೇವೆ ಸಲ್ಲಿಸಿದ್ದಾರೆ. ಈ ಶಾಲೆಗೂ ಅವರಿಗೂ ಗಂಟು ಹಾಕಿ ಕೈಬಿಟ್ಟಿನಿ. ಒಂದು ವೇಳೆ ಅವರು ರಿಟೈರ್ ಆಗ್ತೀನಿ 60ನೇ ವಯಸ್ಸಿಗೆ ಅಂದರೆ, ನಾನು 77ನೇ ವಯಸ್ಸಿಗೆ ನಾನೇನು ಪಾಪ ಮಾಡೀನಿ ಅನ್ನೋದು ರಿಟೈರ್. ನನಗೆ ಒಂದು ಆದೇಶ ಬಂದಿದೆ, ನಿನಗೆ ಎಲ್ಲಿವರೆಗೆ ಆಗ್ತದೆ, ಎಲ್ಲಿವರೆಗೆ ನೀನು ಗಟ್ಟಿ ಇರ್ತೀಯ ಅಲ್ಲಿವರೆಗೆ ಇಲ್ಲಿ ಸೇವಾ ಮಾಡುವುದು ಸ್ವಾಮೀಜಿಯವರು ಹೇಳ. ಅದೇ ಆದೇಶವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇದರಲ್ಲಿ 2 ಮಾತಿಲ್ಲ. ನಾನು ಜೀವಂತವರೆಗೆ ನೀವು ರಿಟೈರ್ ಆಗುವಂಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ. ಕೊನೆಯದಾಗಿ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ನನಗೆ ಒಪ್ಪಿಸಿದ್ದಾರೆ. ಈ ಕಾರ್ಯಕ್ರಮ ನಡೆಯಬೇಕಾದ್ರೆ ಕಳೆದ 3 ತಿಂಗಳಿಂದ ನಾವೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಫ್ರೆಂಡ್ಸ್ ಇದ್ದರು. ಎಲ್ಲರೂ ಒಂದು ವಾಟ್ಸಪ್ ಗ್ರೂಪ್ ಮಾಡಿ, ವಾಟ್ಸಪ್ ಗ್ರೂಪಲ್ಲಿ ಹೆಂಗೆ ಕಾರ್ಯಕ್ರಮ ಮಾಡಬೇಕು, ಯಾವ ಥರ ಎಲ್ಲರನ್ನೂ ಅರೇಂಜ್ಮೆಂಟ್ ಮಾಡಿ ಎಲ್ಲರನ್ನೂ ಕೂಡಿಸ್ಬೇಕು, ಟೀಚರ್ಸ್ ಹೆಂಗೆ ಇನ್ವೈಟ್ ಮಾಡಬೇಕು ಅಂಥೇಳಿ ಮೊದಲಿಂದ ಪ್ಲ್ಯಾನ್ ಮಾಡ್ತಾ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರು. ತಮ್ಮೆಲ್ಲ ಕಾರ್ಯಗಳನ್ನು ನಮ್ಮ ಕಾರ್ಯಕ್ರಮಕ್ಕೋಸ್ಕರ ತಮ್ಮ ಸಮಯವನ್ನು ನಮಗೆ ಮೀಸಲಿರಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದಂಥ ಡಾಕ್ಟರ್ GK ಕಾಳೆ ಅವರಿಗೆ ನನ್ನ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ತಮ್ಮ ಇಳಿ ವಯಸ್ಸಿನಲ್ಲೂ ಅದೇ ಹುಮ್ಮಸ್ಸಿನಲ್ಲಿ ಹಾಳಕೆರೆಯ ಶ್ರೀಮಠದ ಎಲ್ಲ ಇತಿಹಾಸವನ್ನು ಸಂಪೂರ್ಣವಾಗಿ ಒಂದು 10-15 ನಿಮಿಷದಲ್ಲಿ ನಮಗೆಲ್ಲ ತಿಳಿಸಿಕೊಟ್ಟಂಥ ನಮ್ಮ ಗುರುಗಳಾದಂಥ MA ಹಿರೇವಳ್ಳಿ ಸರ್ ಅವರಿಗೂ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ಹಾಗೂ ತಮ್ಮ ಎಲ್ಲ ವಾರಕ್ಕೆ ಒಂದೇ ರಜೆ ಇರುತ್ತೆ ಸಂಡೇ ಅವರಿಗೆ, ಆದರೂ ನಮಗೋಸ್ಕರ ಬಿಡುವು ಮಾಡಿಕೊಂಡು ಬಂದಂಥ ನಮ್ಮ ಗುರುಗಳಾದಂಥ ಹೊನ್ವಾಡ್ ಸರ್ ಅವರಿಗೂ, ಹಾಗೂ CL ಮೊಗನೂರ್ ಸರ್ ಅವರಿಗೂ, ಹಾಗೂ ವೀರೇಶ್ ಅಂಗಡಿಯವರಿಗೂ, ಹರ್ಲಾಪುರ್ ಸರ್ ಅವರಿಗೂ, ಚಕ್ರಸಾಲಿ ಸರ್ ಅವರಿಗೂ, ಹಾಗೂ ಪಾಟೀಲ್ ಸರ್ ಅವರಿಗೆ, ಹಾಗೂ ನಮ್ಮ ಶಾಲೆಯ ಪ್ರಾಥಮಿಕ ಶಾಲೆಯ ಹೆಮ್ಮೆಯ ಸ್ಟ್ರಿಕ್ಟ್ ಮಿಲಿಟರಿ ಆಫೀಸರ್ ಆದಂಥ ನಮ್ಮ PG ಸಿರ್ಸಿ ಮೇಡಮ್ ಅವರಿಗೂ, ಅಲ್ಲಿಂದ ಅವ್ರು ಬಂದ್ರಂದ್ರೆ ಊಟ ಆದಮೇಲೆ ಅವ್ರು ಒಂದು ಪೀಲ್ ಬರ್ತಿತ್ತು. ಅಷ್ಟೊತ್ತಿಗೆ ನಮಗೆ ಜೋರು ನಿದ್ದೆ ಬರ್ತಿತ್ತು. ಕರೆಕ್ಟ್ ನಮ್ಮ ಕ್ಲಾಸಿಗೆ ಎಂಟ್ರಿ ಆಗೋದು ನಂಗೆ ನಿದ್ದೆ ಸ್ಟಾರ್ಟ್. ಊಟ ಆದ ತಕ್ಷಣ ಎಲ್ಲಿಂದ ಒಂದು ಬಿತ್ತು ಹೊರತು ಹಿಂಗೆ ಬಿತ್ತು, ಎಲ್ಲಿ ಮನೆಯಾಗ ಹೇಳಿದ್ರೆ ಗೊತ್ತಾಗಲಿಲ್ಲ. ಅದು ನೆನಪು ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಅವರಿಂದ ನಾವು ಹೆಂಗೆ ಸ್ಟ್ರಿಕ್ಟ್ ಆಗಿರಬೇಕು, ಹೆಂಗೆ ನೀಟ್ನೆಸ್ ಆಗಿರಬೇಕು, ಯಾವ ಥರ ನಾವು ನಡ್ಕೋಬೇಕು, ನಡವಳಿಕೆ ಎಲ್ಲವನ್ನು ಕಲಿಸ್ಕೊಟ್ರು ನಮಗೆ. ಅವರಿಗೂ ಕೂಡ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಸಿಂಧಿ ಟೀಚರಿಗೂ, ಸೀತಾ ಟೀಚರಿಗೂ, ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಒಂದೇ ರಜೆ ಇದ್ದರೂ ಕೂಡ ನಮ್ಮ ಪರಮಗೌಡ ಟೀಚರ್ ಕೂಡ ಬರ್ತೀನಿ ಅಂತ ಹೇಳಿದರು. ಆಮೇಲೆ ಧರ್ಮ ಟೀಚರ್ ಅವರು, ನಮ್ಮ ಹೆಮ್ಮೆಯ ಸುವರ್ಣ ಹಿರೇಮಠ ಟೀಚರ್ ಅವರಿಗೂ, ಹಾಗೂ ಎಲ್ಲರಿಗೂ ನನ್ನ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಕಾರ್ಯಕ್ರಮಕ್ಕೆ ದೂರದಿಂದ ಆಗಮಿಸಿದ ನಮ್ಮೆಲ್ಲ ಸ್ನೇಹಿತರಿಗೂ ಸಮಯ ಮೀಸಲಿಟ್ಟು ಬಂದು ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಹರೀಶ್ ಆಗಿರ್ಬೋದು, ಸಂತೋಷ್ ಮೇಟಿ, ಪ್ರಶಾಂತ, ಮುತ್ತುರಾಜ, ಆಮೇಲೆ ದಿಂಡೂರ, ಗೀತಾ ಶಾಡ್ಲಿಗಿರಿ ಅವರು, ಅನುರಾಧ, ಶೋಭಾ, ಫರೀದಾ, ಶಬಾನ, ಯಾರಾದ್ರೂ ಹೆಸರು ನೆನಪಾದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಎಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಕಾರ್ಯಕ್ರಮವನ್ನು ಕಳೆದ 3 ತಿಂಗಳಿಂದ ವೆಲ್ ಅರೇಂಜ್ಡ್ ಆಗಿ ಮ್ಯಾನೇಜ್ ಮಾಡಿದಂಥ ನಮ್ಮ ನಿರೂಪಕಿ, ನಮ್ಮ ಆ್ಯಂಕರ್ ಅನುಶ್ರೀ ಅಂತಲೇ ಹೇಳ್ಬೋದಕ್ಕಿನ್ನ ಸೌಮ್ಯ ಶಾಂತಗಿರಿ ಅವರಿಗೂ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ತುಂಬಾ ತಡವಾಗಿದೆ, ಭೋಜನಕ್ಕೆ ದಯವಿಟ್ಟು ಕ್ಷಮಿಸಬೇಕು. ಎಲ್ಲರ ಪ್ರೀತಿಯ ಭೋಜನ ರೆಡಿಯಾಗಿದೆ. ಊಟದ ನಂತರ ನಮ್ಮ ಪ್ರೀತಿ